ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತಾ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ಉಪನಿಷತ್ತುಗಳ ಉದ್ದೇಶ ಒಂದೇ. ನಮ್ಮಲ್ಲಿರುವ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ ಸರಿಯಾದ ಅರಿವನ್ನು ಮೂಡಿಸುವಂಥದ್ದು. ಈ ಸರಿಯಾದ ಅರಿವನ್ನು ಮೂಡಿಸಲಿಕ್ಕೆ ಒಂದು ಉಪದೇಶದ ವಿಧಾನ ಬೇಕೇ ಬೇಕು. ಈ ಸತ್ಯವನ್ನು ಹೇಗೆ ತಿಳಿಸುವುದು ಎಂಬುದರ ಬಗ್ಗೆನೇ ಯಾರಿಗಾದರೂ, ಯಾವ ಗುರುವಿಗಾದರೂ, ಯಾವ ಉಪದೇಶಕನಿಗಾದರೂ ವಿಸ್ಮಯ ಉಂಟಾಗ್ತದೆ, ಸಂಕೋಚ ಉಂಟಾಗ್ತದೆ. ಇದನ್ನು ಹೇಗೆ ಹೇಳೋದು ಅಂತ ಕೆಲವು ಉಪನಿಷತ್ನಲ್ಲಿ ವಾಕ್ಯಗಳೂ ಇವೆ. ಯಾಕಂದರೆ ಶಿಷ್ಯನ ಮನಸ್ಸು ಬಹಿರ್ಮುಖವಾಗಿದೆ. ಶಿಷ್ಯನಲ್ಲಿ ಯಾವುದ್ಯಾವುದೋ ನಂಬಿಕೆಗಳು ಆಳವಾಗಿ ಬೇರೂರಿವೆ. ಆ ನಂಬಿಕೆಗಳ ಕಾರಣದಿಂದಾಗಿ, ಆ ಕೆಲವು ಧಾರಣೆಗಳ ವಶವಾಗಿರುವುದರಿಂದ ಅವನ ಅಥವಾ ಅವಳ ವಿಷಯಾಸಕ್ತಿಯಿಂದಾಗಿ ಏನು ಹೇಳಿದರೂ ಅದು ಸರಿಯಾಗಿ ಅರ್ಥವಾಗುವುದಿಲ್ಲ, ಅಪಾರ್ಥವೇ ಆಗ್ತದೆ. ಉಪನಿಷತ್ನಲ್ಲಿಯೇ ಚಾಂದೋಗ್ಯದಲ್ಲಿ 8ನೇ ಅಧ್ಯಾಯದಲ್ಲಿ ಪ್ರಜಾಪತಿ ಇಂದ್ರ ಮತ್ತು ವಿರೋಚನ ಇಬ್ಬರಿಗೂ ಒಂದೇ ಉಪದೇಶ ಕೊಡ್ತಾನೆ. ಇಬ್ಬರೂ ಕನ್ಫ್ಯೂಸ್ ಆಗ್ತಾ ಹೋಗ್ತಾರೆ. ಇಬ್ಬರೂ ಕೂಡ ಮೊದಲಿಗೆ ನಾನೇ ಬ್ರಹ್ಮವಾ, ಅಂದರೆ ಈ ದೇಹವೇ ಬ್ರಹ್ಮವಾ ಅಂತ ದೇಹದಲ್ಲಿ ಆ ದಿವ್ಯತ್ವವನ್ನು, ದೇಹದಲ್ಲೇ ಒಂದು ವಿಶೇಷವಾದ ನಿತ್ಯ ಮುಕ್ತ ಸ್ವರೂಪವನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಇಲ್ಲ. ವಿರೋಚನ ಅಂತೂ ರಾಕ್ಷಸ ರಾಜ, ಹಾಗೆ ಭಾವಿಸಿದವನು ಹೊರಟು ಹೋಗ್ತಾನೆ ತನ್ನ ಮನೆಗೆ, ತನ್ನ ಅರಮನೆಗೆ. ದಾರಿಯಲ್ಲಿ ಅವನು ನಿಲ್ಲುವುದೇ ಇಲ್ಲ, ನಿಂತು ಪುನಃ ಪರಾಮರ್ಶಿಸುವುದಿಲ್ಲ. ಯಾಕಂದರೆ ಅವನ ಮನಸ್ಸು ಅಷ್ಟೊಂದು ಬಹಿರ್ಮುಖ. ಇಂದ್ರನೂ, ನಾನು ಹೇಳಿದೆ, ಇಂದ್ರನೂ ಕೂಡ ಗೊಂದಲಕ್ಕೆ ಈಡಾಗ್ತಾನೆ. ಮೊದಲು ಅವನು ತಪ್ಪು ತಿಳ್ಕೊಳ್ತಾನೆ, ಈ ದೇಹವೇ ಎಲ್ಲದು ಅಂತ ಭಾವಿಸ್ತಾನೆ. ಆದರೆ ಪ್ರಜಾಪತಿ ಎಂಬಂತಹ ಗುರುವಿನ ಮನೆಯಿಂದ ಹಿಂತಿರುಗಿ ಹೋಗುವಾಗ ಅರ್ಧ ದಾರಿಯಲ್ಲೇ ಅವನಿಗೆ ಅನಿಸ್ತದೆ, ಇದು ಸಾಧ್ಯ ಇಲ್ಲ, ದೇಹವೇ ಎಲ್ಲವೂ, ದೇಹವೇ ಶ್ರೇಷ್ಠ, ಈ ದೇಹವೇ ಪರಮ ವಸ್ತು ಅಂತ ಹೇಳೋದು ಸಾಧ್ಯ ಇಲ್ಲ ಅಂದ್ಬಿಟ್ಟು ಅವನು ಅರ್ಧ ದಾರಿಗೆ ಮನೆ ಮುಟ್ಟದೆ, ಅರ್ಧ ದಾರಿಗೇನೆ ಅವನು ಹಿಂತಿರುಗ್ತಾನೆ. ಹಿಂತಿರುಗಿ ಪ್ರಜಾಪತಿಗೆ ಮತ್ತೆ ಹೇಳ್ತಾನೆ, ಗುರುಗಳೇ, ನಾನು ನೀವು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಪುನಃ ತಿಳಿಸಿ ಅಂತ.
ಉಪನಿಷತ್ತಿನ ಕಥೆಯಲ್ಲಿ ಈ ಪ್ರಕಾರವಾಗಿ ಅಂಥ ಅತ್ಯುತ್ತಮ ಗುರು ಪ್ರಜಾಪತಿ ಸ್ವತಃ ಹೇಳಿದರೂ ಅದು ಸರಿಯಾಗಿ ಅರ್ಥವಾಗಲಿಲ್ಲ. ನಮ್ಮ ಕಥೆ ಏನಾದೀತು? ಆದ್ದರಿಂದ ಇಲ್ಲಿ ಈ ನಿನ್ನೆ ಹೇಳಿದ ಹಾಗೆ ಶಾಖಾಚಂದ್ರ ನ್ಯಾಯದ ಮೂಲಕ ಅತಿ ಸೂಕ್ಷ್ಮವಾದ ವಸ್ತುವನ್ನು ಹೆಜ್ಜೆ ಹೆಜ್ಜೆಯಾಗಿ ನಮಗೊಂದು ಸಿದ್ಧತೆಯನ್ನು ಕೊಡಿಸುತ್ತಾ, ಆ ಸತ್ಯಕ್ಕೆ ಹೆಜ್ಜೆಗಳಿಲ್ಲ, ಆದರೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸುವುದಕ್ಕೆ ಹೆಜ್ಜೆಗಳಿವೆ. ಮನಸ್ಸು ಸಿದ್ಧವಾದಾಗ ಯಾವಾಗ ಆ ಸತ್ಯದ ಅವಲೋಕನ ಆಗುತ್ತೋ ಅದು ಒಂದು ಕ್ಷಣದಲ್ಲೇ ಆಗಿಬಿಡುತ್ತೆ. ಆ ಸತ್ಯದ ಅವಲೋಕನಕ್ಕೆ ಹೆಜ್ಜೆಗಳಿಲ್ಲ, ಆದರೆ ಆ ಸತ್ಯವನ್ನು ನಾವು ನೋಡಲಿಕ್ಕೆ ನಮ್ಮಲ್ಲೊಂದು ತಯಾರಿ, ನಮ್ಮಲ್ಲೊಂದು ಸಿದ್ಧತೆ, ಅದು ಬರಲಿಕ್ಕೆ ಒಂದಿಷ್ಟು ಹೆಜ್ಜೆಗಳನ್ನು ಇಲ್ಲಿ ಹೇಳಲಾಗ್ತವೆ. ಆ ತಯಾರಿಯು ಯಾವ ರೂಪದ್ದಂತೀರಾ? ಅದು ಮತ್ತೇನಲ್ಲ, ನಮ್ಮಲ್ಲಿ ಯಾವುದ್ಯಾವುದೋ ಬಹಳ ದೃಢವಾದ ಕಲ್ಪನೆಗಳಿರ್ತವೆ, ತಪ್ಪು ಕಲ್ಪನೆಗಳು. ಅವುಗಳನ್ನು ದೂರಪಡಿಸುವುದು, ಅವುಗಳನ್ನು ನಿರಾಕರಿಸಿ ನಾವು ಏನೋ ಒಂದು ತಪ್ಪು ಗ್ರಹಿಕೆಯನ್ನು ಅಪ್ಪಿಕೊಂಡಿಲ್ಲದಿದ್ದಂಥ ಹಾಗೆ ಮಾಡುವಂಥದ್ದು. ಯಾಕಂದರೆ ಸತ್ಯ ನಮಗೆ ಯಾಕೆ ಗೋಚರವಾಗ್ತಿಲ್ಲ ಅಂತ ಹೇಳಿದರೆ, ಅಸತ್ಯವನ್ನು ನಾವು ಬಹಳ ಜೋರಾಗಿ ಹಿಡ್ಕೊಂಡಿದ್ದೇವೆ. ಅದನ್ನು ಸಡಿಲಗೊಳಿಸೋದು, ಅಸತ್ತನ್ನು ಬಹಳ ಗಟ್ಟಿಯಾಗಿ ನಾವು ಹಿಡಿದುಕೊಂಡಿದ್ದರೆ ಆಗ ಸತ್ಯಕ್ಕೆ ನಾವು ಲಭಿಸುವುದೇ, ನಾವು ಅದಕ್ಕೆ ಸತ್ಯಕ್ಕೆ ಸಿಗ್ತಾ ಇಲ್ಲ. ಸತ್ಯ ಕೈಯ ಯಾರಾದರೂ ತಂದು ನಮ್ಮ ಎದುರು ಇಟ್ಟರೂ ಕೂಡ ಅದು ನಮಗೆ ಬೇಡ, ಆ ಪ್ರಕಾರ ಆಗೋಗಿದೆ. ಈ ರೀತಿ ಈ ಶಾಖಾಚಂದ್ರ ನ್ಯಾಯದಲ್ಲಿ ಅಂದರೆ ದೊಡ್ಡ ಕೊಂಬೆ, ನಂತರ ಚಿಕ್ಕ ರೆಂಬೆ, ಇನ್ನೂ ಚಿಕ್ಕದಾದ ರೆಂಬೆ, ಆ ರೆಂಬೆಯ ತುದಿಯಲ್ಲಿ ಒಂದು ಎಲೆ, ಒಂದು ಹಣ್ಣು, ಹೀಗೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರೆದೊಯ್ಯುತ್ತಾ ಕೊನೆಗೆ ಆ ಎಲೆಯ ಮೇಲೆ ನೋಡು, ಅಲ್ಲಿ ಚಂದ್ರ ತೋರ್ತಾನೆ. ಇದಕ್ಕೆ ಶಾಖಾಚಂದ್ರ ನ್ಯಾಯ ಅಂತಾರೆ. ಆ ರೀತಿಯಾಗಿ ನಮ್ಮಲ್ಲಿರುವ ಅಧ್ಯಾಸದ ಒಂದು ಹಿನ್ನೆಲೆಯಲ್ಲಿ ಶ್ರುತಿಯು ಅಂದರೆ ಉಪನಿಷತ್ತು ನಮ್ಮ ಅಧ್ಯಾಸವನ್ನು, ನಾವು ಹೊಂದಿರುವ ತಪ್ಪು ತಿಳುವಳಿಕೆಯನ್ನು ದೂರಪಡಿಸಲಿಕ್ಕೆ ತನ್ನ ಕಡೆಯಿಂದ ಕೆಲವು ಕಲ್ಪನೆಗಳನ್ನು ನಮಗೆ ಒದಗಿಸಿ ಕೊಡುತ್ತೆ. ಶ್ರುತಿಯು ನಮಗೆ ಕೊಡುವಂತಹ ಕಲ್ಪನೆಗಳನ್ನು ಶಾಸ್ತ್ರೀಯ ಕಲ್ಪನೆ ಅಂತ ಹೇಳಿ, ಅದಕ್ಕೆ ಈ ಶಾಸ್ತ್ರೀಯ ಕಲ್ಪನೆಗಳ ಚೌಕಟ್ಟನ್ನು ನಾವು ಅಧ್ಯಾರೋಪ ಅಂತೀವಿ. ಅಧ್ಯಾರೋಪ ಅಂತ ಹೇಳಿದರೆ ಅದೊಂದು ಟೀಚಿಂಗ್ ಟೆಕ್ನಿಕ್, ಅದೊಂದು ಕಮ್ಯುನಿಕೇಷನ್ ಟೆಕ್ನಿಕ್. ಟೀಚರ್ ಒಬ್ಬ ಸ್ಟೂಡೆಂಟಿಗೆ ತಿಳಿಸಲಿಕ್ಕೆ ಅವನಿಗೊಂದು ವಿಧಾನ ಬೇಕು. ಆದ್ದರಿಂದ ಈ ಟೆಕ್ನಿಕಲ್ ವರ್ಡ್ಸ್, ಟೆಕ್ನಿಕಲ್ ಲ್ಯಾಂಗ್ವೇಜ್, ಪಾರಿಭಾಷಿಕ ಶಬ್ದ ಅಂತೇವೆ ಇದಕ್ಕೆ, ಅಧ್ಯಾರೋಪ, ಅಪವಾದ. ಈ ಟೆಕ್ನಿಕಲ್ ವರ್ಡ್ಸಿಂದ ಯಾರೂ ಗಾಬರಿಗೊಳ್ಳಬೇಡಿ, ಆ ವರ್ಡ್ಸ್ ಮುಖ್ಯ ಅಲ್ಲ. ಹೇಗೆ ಒಬ್ಬ ವೈದ್ಯ ನಿಮಗೊಂದು ಔಷಧ ಕೊಡ್ತಾನೆ, ಆ ಔಷಧಕ್ಕೆ ಒಂದು ದೊಡ್ಡ ಕೆಮಿಕಲ್ ಹೆಸರು ಇರ್ಬೋದು, ಲಾಂಗ್ ಕೆಮಿಕಲ್ ರಾಸಾಯನಿಕ ಹೆಸರು. ಆ ಹೆಸರು ನೋಡಿ ನೀವು ಅಯ್ಯಯ್ಯೋ ಇದೇನು ಕೊಟ್ಟರೆ ನನಗೆ ಓದೋಕ್ಕೂ ಆಗ್ತಾ ಇಲ್ಲ ಅಂತ. ಆಗ ಡಾಕ್ಟ್ರ್ ಏನು ಹೇಳ್ತಾನೆ, ನೀನೇನು ಓದಬೇಕಾಗಿಲ್ಲ, ಇದನ್ನು ನೀನು ತಗೋ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಒಮ್ಮೆ, ಮಧ್ಯಾಹ್ನ ಊಟದ ನಂತರ ಒಮ್ಮೆ, ರಾತ್ರಿ ಊಟ ಆದ ನಂತರ ಇನ್ನೊಮ್ಮೆ, ದಿನಕ್ಕೆ 3 ಸಾರಿ ಇದನ್ನು ತಗೊಳ್ಳಪ್ಪ. ಇದನ್ನು ತಗೊಳ್ಳಿಕ್ಕೆ ಇದರದ್ದು ಹೆಸರನ್ನು ಸರಿಯಾದ ರೀತಿಯಲ್ಲಿ ಓದುವುದೇನು ಅವಶ್ಯಕ ಇಲ್ಲ. ಅದೇ ಪ್ರಕಾರವಾಗಿ ಅಧ್ಯಾರೋಪ ಅಂದ್ರೇನು, ಅಪವಾದ ಏನು ಅನ್ನೋದನ್ನು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡತಕ್ಕದ್ದಲ್ಲ. ಸರಳವಾದ ವಿಷಯ ಏನಂತ ಹೇಳಿದರೆ, ನಾವು ಯಾರು, ನನ್ನ ನಿಜ ಸ್ವರೂಪ ಏನು, ನಾನೇನಾಗಿದ್ದೀನಿ. ಸಾಮಾನ್ಯವಾಗಿ ನಾವೇನು ಆಲೋಚನೆ ಮಾಡ್ತೀವಿ, ನಮಗೆ ದುಃಖ ಆದಾಗ
ಆ ದುಃಖವನ್ನು ಸತ್ಯ ಅಂತ ಭಾವಿಸ್ತೀವಿ. ಸ್ವಲ್ಪ ವಿಚಾರ ಮಾಡಿದಾಗ ಈ ದುಃಖಕ್ಕೆ ನಾನೂ ಕಾರಣ ಇರಬಹುದು ಅಂತ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಆಲೋಚನೆ ಮಾಡಿದಾಗ ಜೀವನದಲ್ಲಿ ಆಗುವಂತಹ ದುಃಖದಲ್ಲಿ ಎರಡು ಕೈ ಸೇರಿ ಚಪ್ಪಾಳೆ ಅಂತ ಹೇಳಿದ ಹಾಗೆ ಹೊರ ಸನ್ನಿವೇಶಗಳು ಮತ್ತು ನನ್ನ ವಿಚಾರಧಾರೆ, ನಾನು ಆಲೋಚನೆ ಮಾಡುವ ಬಗೆ ಇವೆರಡೂ ಕಾರಣವಾಗಿರ್ತವೆ. ಆದ್ದರಿಂದ ನನ್ನ ಆಲೋಚನೆ ಮಾಡುವ ಬಗೆಯನ್ನು ನಾನು ಇನ್ನೊಂದಿಷ್ಟು ಪರಿಶೀಲಿಸುವುದು ಒಳ್ಳೆಯದು, ಪರಾಮರ್ಶಿಸುವುದು ಒಳ್ಳೆಯದು. ನನ್ನ ವಿಚಾರ ಸರಿಯೋ, ನನ್ನ ಧಾರಣೆಗಳು ಸರಿಯೋ, ನಾನು ಅರಿಯುವ ರೀತಿ ಸರಿಯೋ ಅಂತ ನಾವು ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ತೇವೆ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಒಂದು ನಾನು ಮಾಡುವ ವಿಚಾರಗಳು, ಇನ್ನೊಂದು ಆ ವಿಚಾರಗಳ ಹಿಂದಿರುವಂತಹ ವಿಚಾರ ಮಾಡುವ ನಾನು. ನೋಡಿ, ಇಂಗ್ಲೀಷ್ನಲ್ಲಿ ಹೇಳುವುದಿದ್ರೆ ಒಂದು ಚೆಕ್ ಅಗೈನ್ ಯುವರ್ ಥಾಟ್ಸ್, ವೆದರ್ ಯುವರ್ ಥಾಟ್ಸ್ ಆರ್ ಕರೆಕ್ಟ್, ಆಲೋಚನೆಗಳು, ಅದನ್ನು ಪರಿಶೀಲಿಸಿ. ಇನ್ನೊಂದು ಮತ್ತು ಆಳದಲ್ಲಿ ಚೆಕ್ ದಿ ಥಿಂಕರ್ ಹಿಮ್ಸೆಲ್ಫ್, ಹೂ ಈಸ್ ದಿ ಥಿಂಕರ್, ಆಲೋಚನೆ ಮಾಡುವವನು ಯಾರು. ಇದನ್ನು ನೀವು ಅರಿತರೆ ಒಂದು ದೊಡ್ಡ ಮೈಲಿಗಲ್ಲನ್ನು, ಬಹಳ ಮಹತ್ತರವಾದ ಮೈಲಿಗಲ್ಲನ್ನು ನೀವು ದಾಟ್ತೀರ ಈ ಜ್ಞಾನ ಮಾರ್ಗದಲ್ಲಿ. ನಾಟ್ ಜಸ್ಟ್ ಥಾಟ್ಸ್, ಬಟ್ ದಿ ಥಿಂಕರ್ ಹ್ಯಾಸ್ ಟು ಬಿ ರೀಎಕ್ಸಾಮಿನ್ಡ್. ಆಲೋಚನೆಗಳು ಮಾತ್ರವಲ್ಲ, ಆಲೋಚನೆ ಮಾಡುವಂತಹ ಒಂದು ಯಾವ ವ್ಯಕ್ತಿ ಇದ್ದಾನೆ, ಅವನ ರೂಪ ಏನು, ನಾವು ಅಂದ್ಕೊಂಡ ಹಾಗೆ ಅವನಿದ್ದಾನೋ ಅಥವಾ ಅಲ್ಲಿಯೂ ಏನಾದರೂ ಭ್ರಾಂತಿ ಇದೆಯೋ. ಹೇಗೆ ನೀವು ಒಂದು ಕನ್ನಡಿ ಎದುರು ನಿಲ್ತೀರ, ಆ ಕನ್ನಡಿ ಸಾಮಾನ್ಯ ಕನ್ನಡಿ ಅಲ್ಲದೆ, ಸಾಮಾನ್ಯ ಕನ್ನಡಿ ಆಗಿರದೆ, ಒಂದು ವೇಳೆ ಅದಕ್ಕೆ ಹೇಳ್ತೇವೆ ಪೀನ ದರ್ಪಣ, ಉಬ್ಬಿರುವಂಥದ್ದು. ಒಂದು ವೇಳೆ ಅದು ಉಬ್ಬಿರುವಂತಹ ಕನ್ನಡಿ ಆದರೆ ನೀವು ತೆಳ್ಳಗೆ ತೋರ್ತೀರ, ಪಕ್ಕನೆ ನಿಮಗೆ ಗಾಬರಿ ಆಗ್ಬೋದು, ಇಷ್ಟು ತೆಳ್ಳಗಾಗ್ಬಿಟ್ನಾ ನಾನು ಅಂತ. ಸ್ವಲ್ಪ ವಿಚಾರ ಮಾಡಿದ ನಂತರ ಈ ತೆಳ್ಳಗಾಗಿ ತೋರುವಂಥ ಒಂದು ಆಕೃತಿ ನಾನಲ್ಲ, ನನ್ನ ನಿಜ ಸ್ವರೂಪ ಅಷ್ಟೊಂದು ತೆಳ್ಳಗಿಲ್ಲ. ಹಾಗೆ ಅದು ನಿಮ್ನ ದರ್ಪಣ, ಉಬ್ಬಿರುವುದಲ್ಲ ಬಟ್ ತಗ್ಗಿರುವಂತಹ ಕನ್ನಡಿಯಾಗಿದ್ದರೆ ಅದರಲ್ಲಿ ನೀವು ಬಹಳ ದಪ್ಪವಾಗಿ ತೋರ್ತೀರ. ಒಂದು ಕ್ಷಣ ಗಾಬರಿ ಆಗಬಹುದು, ಆದರೆ ವಿಚಾರ ಮಾಡಿದಾಗ ಈ ದಪ್ಪವಾಗಿ ತೋರುವಂಥದ್ದು ನಾನಲ್ಲ, ನಾನು ಸರಿಯಾಗಿದ್ದೀನಿ ಅಂತ ಗೊತ್ತಾಗುತ್ತೆ. ಈ ದೃಷ್ಟಾಂತಗಳ ಮೂಲಕ ನಾವು ಹೇಳಲು ಹೊರಟಿದ್ದೇನಂತ ಹೇಳಿದರೆ, ನಾನು ಸೋತೆ, ನನಗಿಷ್ಟೊಂದು ದುಃಖ, ನನ್ನ ಬದುಕು ವ್ಯರ್ಥವಾಗಿ ಹೋಗ್ತಾ ಇದೆ, ಶರೀರದ ಸ್ಥಿತಿಯೂ ಚೆನ್ನಾಗಿಲ್ಲ, ಇತ್ತೀಚೆಗೆ ಮನಸ್ಸಲ್ಲೂ ಶಾಂತಿ ಇಲ್ಲ, ಹಾಗೆ ಒಂದರ ನಂತರ ಒಂದು ನಾವು ನಮ್ಮ ಬಗ್ಗೆ ಏನೋ ಭಾವಿಸ್ತೀವಿ. ಹೇಗೆ ಆ ಪೀನ ದರ್ಪಣವಿರಲಿ ಅಥವಾ ನಿಮ್ನ ದರ್ಪಣ ಇರಲಿ, ಅಲ್ಲಿ ಪ್ರತಿಬಿಂಬಿತವಾದಂತಹ ರೂಪ ಸುಳ್ಳೋ, ಆ ರೀತಿಯಲ್ಲಿ ಇಲ್ಲಿ ನಾನು ದುಃಖಿ ಅನ್ನುವಲ್ಲಿ ಅದರೊಳಗೆ ಅಂತರ್ಗತವಾಗಿಯೇ ಒಂದು ಸುಳ್ಳಿರ್ತದೆ. ಆ ಸುಳ್ಳನ್ನು ಹೇಗೆ ಕಂಡುಹಿಡಿಯುವುದು, ಆ ಸುಳ್ಳಿನಿಂದ ಹೇಗೆ ಮುಕ್ತವಾಗುವುದು, ಇದೊಂದು ದೊಡ್ಡ ಪ್ರಶ್ನೆ. ಪುನಃ ಪುನಃ ನಾವು ಏನು ಪ್ರಯತ್ನಿಸ್ತಿದ್ದೀವಿ, ನಾನು ಯಾರು ಅನ್ನುವ ಪ್ರಶ್ನೆಯ ಮಹತ್ವವನ್ನು ತಿಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ನಾನು ಯಾರು ಅನ್ನುವಂತಹ ಪ್ರಶ್ನೆಯನ್ನು ನಾವು ಸುಮ್ಮನೆ ಹೌದು ಅದು ಅಧ್ಯಾತ್ಮದಲ್ಲಿ ಭಾಳ ದೊಡ್ಡ ಪ್ರಶ್ನೆ ಅದು, ನಾನು ದಿನ ಅಭ್ಯಾಸ ಮಾಡ್ತೀನಿ ಅದನ್ನು. ಹೇಗೆ? ನಾನು ಅದಕ್ಕೊಂದು ಸೆಪರೇಟ್ ಜಪಮಾಲೆ ಇಟ್ಟಿದ್ದೀನಿ. ಓಂ ನಮಃ ಶಿವಾಯಗೊಂದು ಜಪಮಾಲೆ, ಓಂ ನಮೋ ನಾರಾಯಣಾಯಗೊಂದು ಜಪಮಾಲೆ, ಒಂದು ರುದ್ರಾಕ್ಷದ್ದು, ಇನ್ನೊಂದು ತುಳಸಿದು, ಆಮೇಲೆ ನಾನು ಯಾರು ಅನ್ನೋದಕ್ಕೆ ಇನ್ಯಾವುದೊಂದು ಹರಳಿಂದ ಇಟ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ 108 ಸಾರಿ ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ಅಂತ ಮಾಡ್ತೀನಿ. ಹೌದಾ? ಹೇಗೆ ಮಾಡ್ತೀರಾ?
ತಪ್ಪದೆ 108 ಫುಲ್ ಮಾಡ್ತೀನಿ, ಮಧ್ಯದಲ್ಲಿ ಹೇಳೋಲ್ಲ. ಆಮೇಲೆ ಆ 108 ಬಾರಿ ನಾನು ಯಾರು ಅಂತ ಹೇಳುವಾಗ ಕಿಟಕಿಯಿಂದ ಅಥವಾ ಬಾಗಿಲಲ್ಲಿ ನೋಡ್ತಾ ಇರ್ತೀನಿ, ಯಾರು ಬಂದರು ಯಾರು ಹೋದರು. ಕೆಲವ್ರ ಜಪ ಹಾಗೂ ಇರುತ್ತೆ. ಇನ್ನು ಕೆಲವ್ರದ್ದು ಆ ಥರ ಅಷ್ಟು ಕೆಟ್ಟದಲ್ದಿದ್ರೂ ಕೂಡ ಕಣ್ಣು ಮುಚ್ಕೊಂಡಿರಬಹುದು, ಏಕಾಗ್ರತೆಯಿಂದ ನಾನು ಯಾರು ಅಂತ ಹೇಳ್ತಿರ್ಬೋದು. ಆದರೆ ದಯವಿಟ್ಟು ಗಮನಿಸಿ, ನಾನು ಯಾರು ಅನ್ನೋದು ಜಪ ಅಲ್ಲ, ಅದೊಂದು ಶೋಧನೆ, ಅದೊಂದು ವಿಚಾರ, ಅದೊಂದು ಹುಡುಕುವಿಕೆ. ಅದರಲ್ಲಿ ಸದ್ಯಕ್ಕೆ ಈವಾಗ ನಮ್ಮಲ್ಲಿ ನಮ್ಮ ಬಗ್ಗೆ ಯಾವ ಕಲ್ಪನೆ ಇದೆಯೋ ಅದನ್ನು ಗಮನಿಸಿ ಅದನ್ನು ಪ್ರಶ್ನಿಸುವಂತಹ ಒಂದು ವಿಚಾರ ಬೇಕು. ಈವಾಗ ನಾನು ಶ್ರೀಮಂತ, ನಾನು ಯಶಸ್ವಿ, ನಾನು ದೊಡ್ಡ ಸುಭಗ, ಈ ಸಮಾಜದಲ್ಲಿ ನನ್ನಷ್ಟು ಬುದ್ಧಿವಂತ ಅಥವಾ ಒಳ್ಳೆ ಮನುಷ್ಯ ಇಲ್ಲ ಅಂತ ಒಂದು ವೇಳೆ ಭಾವನೆ ಇದ್ದರೆ ಆಗ ಹೌದಾ, ಸತ್ಯವಾಗಿಯೂ ಹಾಗೆಯೋ ಅಂತ ಅದನ್ನು ಏನು ಹೇಳ್ತಾರೆ, ಫೇಸ್ ವ್ಯಾಲ್ಯೂಗೆ ತಗೊಳ್ಬೇಡಿ. ನಾಟ್ ಟು ಟೇಕ್ ದಿ ಐಡಿಯಾ ಆನ್ ಇಟ್ಸ್ ಫೇಸ್ ವ್ಯಾಲ್ಯೂ. ಯಾವುದೋ ವಸ್ತುವಿನ ಮೇಲೆ ಬರೆದಿರ್ತದೆ ಇದು ಇಷ್ಟು ಬೆಲೆ ಬಾಳುವುದಂತ. ಸ್ವಲ್ಪ ನಿಧಾನವಾಗಿ ಅದು ತೆರೆದು ಸ್ವಲ್ಪ ಪರಿಶೀಲನೆ ಮಾಡಿ. ಪರಿಶೀಲನೆ ಮಾಡಿದ ನಂತರ ಇದಕ್ಕೆ ಯಾರು ಎಷ್ಟು ಕೊಡ್ತಾರೆ ಅಂತ ನೀವು ಹೇಳ್ತೀರ. ಅಥವಾ ಕೆಲವೊಮ್ಮೆ ಸತ್ಯವೂ ಇರ್ಬೋದು. ಪರಿಶೀಲನೆಯಲ್ಲಿ ನಾವು ಮೊದಲೇ ನಿರ್ಣಯ ಮಾಡೋಕ್ಕಾಗಲ್ಲ, ಪರಿಶೀಲಿಸಿ ನೋಡಬೇಕು. ಸರಿ, ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಒಂದು ಹುಡುಕಾಟದ ತರಹ, ಜಪದ ತರಹ ಅಲ್ಲ, ಹುಡುಕಾಟದ ರೀತಿಯಲ್ಲಿ. ಹೇಗೆ ಒಂದು ಕೋಣೆಗೆ ಹೋಗಿ ಅಲ್ಲೇನೋ ಕಳೆದಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹುಡುಕ್ತೀರಿ. ಆಗ ಅದರ ಹೆಸರನ್ನು ಜೋರಾಗಿ ಹೇಳ್ತಾ ಹೋದರೆ ಸಿಗೋದಿಲ್ಲ. ಒಂದು ಗುಂಡು ಸೂಜಿ ಬಿದ್ದಿದೆ ಅಲ್ಲಿ, ಆ ಕೊಠಡಿಗೆ ಹೋಗಿ, ಆ ಕೋಣೆಗೆ ಹೋಗಿ ಗುಂಡು ಸೂಜಿ ಎಲ್ಲಿದೆ ಅಂತ ಉಚ್ಚ ಸ್ವರದಲ್ಲಿ ಹೇಳಿ ಅಲ್ಲಿ ಗದ್ದಲ ಮಾಡಿದರೆ ಅದು ಸಿಗೋದಿಲ್ಲ. ವಾಸ್ತವವಾಗಿ ಗುಂಡು ಸೂಜಿ ಅನ್ನುವ ಶಬ್ದ ಹೇಳುವ ಅವಶ್ಯಕತೆಯೂ ಇಲ್ಲ. ನಿಮಗೇನು ಬೇಕು ಅನ್ನೋದು ಸ್ಪಷ್ಟವಿರಲಿ. ಮೌನದಿಂದ ಅಲ್ಲಿ ಗುಂಡು ಸೂಜಿಗೋಸ್ಕರ ನೀವು ಹುಡುಕ್ತೀರ. ಭಾಳ ಹಿಂದಿನ ಕಾಲದಲ್ಲಿ, ಹಿಂದಂದರೆ 1940 ಸಮಯದಲ್ಲೇ ಏನೋ ಒಂದು ಫಾರ್ಮ್ ಹೌಸ್ ಇಟ್ಕೊಂಡಿದ್ದ. ಫಾರ್ಮ್ ಹೌಸ್ ಅಂದರೆ ಊರಿಂದ ಹೊರಗೆ ಗದ್ದೆ ಎಲ್ಲ ಇರುವಲ್ಲಿ, ತೋಟ ಎಲ್ಲ ಇರುವಲ್ಲಿ ಒಂದು ಬಹುಶಃ 20 ಎಕರೆ ಇಟ್ಕೊಂಡು ಅಲ್ಲಿ ಇದ್ದವನು. ಅಲ್ಲೇನೋ ಒಂದು ಕೃಷಿ ಎಲ್ಲ ಮಾಡ್ತಾ ಇದ್ದ. ಆಗೊಮ್ಮೆ ಈಗೊಮ್ಮೆ ಅವನು ತನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಭಾನುವಾರವೋ ಏನೋ ಅಲ್ಲಿ ಕರ್ಕೊಂಡು ಹೋಗ್ತಿದ್ದ. ಪುಟ್ಟದಾಗಿ ಒಂದು ಕತೆ ಹೇಳ್ತೀನಿ ನೋಡಿ. ಒಮ್ಮೆ ಏನಾಯಿತು ಅವನಿಗೆ, ಈ ಫಾರ್ಮ್ ಹೌಸ್ನಲ್ಲಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಬಾರ್ನ್ ಹೌಸ್ ಅಂತಾರೆ, ಕೆಲವುದನ್ನೆಲ್ಲ ಶೇಖರ ಮಾಡಿಡುವಂತಹ ಒಂದು ಮನೆ ಇರ್ತದೆ. ಹುಲ್ಲು ಅಥವಾ ಕೆಲವು ಯಂತ್ರತಂತ್ರಗಳ ಭಾಗಗಳು, ಒಂಥರ ಸ್ಟೋರ್ ಥರ ಒಂದು ಬಾರ್ನ್ ಹೌಸ್ ಅಲ್ಲಿತ್ತು. ಅವನು ಅಲ್ಲಿಯೂ ಒಳಗೆ ಹೋಗ್ತಿದ್ದ, ಹೊರಗೆ ಬರ್ತಿದ್ದ ಬೇರೆ ಬೇರೆ ಕೆಲಸಗಳಿಗೆ. ಅವನ ಬಳಿ ಒಂದು ಗಡಿಯಾರ ಇತ್ತು, ಆ ಕಾಲದ ಗಡಿಯಾರ, 1940 ಅಂತ ಇಟ್ಕೊಳ್ಳಿ. ಗಾಂಧೀಜಿ ಒಂದು ಕಟ್ಕೊಳ್ತಿದ್ರಲ್ಲ ಸೊಂಟಕ್ಕೆ, ಆ ರೀತಿಯ ಗಡಿಯಾರ. ಸೊಂಟಕ್ಕೆ ಕಟ್ಕೊಳ್ಬೋದು ಅಥವಾ ಜೇಬ್ನಲ್ಲಿ ಇಟ್ಕೊಳ್ಬೋದು. ಅದು ಹೀಗೆ ಎತ್ಕೊಂಡು ಎಷ್ಟಾಯ್ತು ಸಮಯ ಅಂತ ನೋಡಿ ಮತ್ತೆ ಕಿಸೆಯಲ್ಲಿಡೋದು, ಆ ಪ್ರಕಾರದ್ದು. ಅದು ಅವನು ಎಲ್ಲೋ ವಿದೇಶದಿಂದ ತಗೊಂಬಂದಿದ್ದ ಅಂತ ಕಾಣುತ್ತೆ. ಅವನಿಗದು ಬಹಳ ಪ್ರಿಯವಾಗಿತ್ತು. ಆದರೆ ಒಂದಿನ ಅವನು ಒಳಗೆ ಹೊರಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಆ ಫಾರ್ಮ್ ಹೌಸ್ನಲ್ಲಿ ಇದ್ದಾಗ ಒಮ್ಮೆಲೆ ನೋಡ್ತಾನೆ ಆ ಗಡಿಯಾರವೇ ಇಲ್ಲ ಅವನ ಹತ್ರ. ಅವನಿಗೆ ಬಹಳ ಬೇಸರವಾಗ್ತದೆ. ನನಗೆ ಆ ಗಡಿಯಾರ ಖಂಡಿತ ಬೇಕು, ಅದನ್ನು ಕಳ್ಕೊಳ್ಳಿಕ್ಕೆ ನಾನು ಸಿದ್ಧನಿಲ್ಲ. ಆ ದಿನ ಅದೃಷ್ಟವಶಾತ್ ಅವನೊಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದ ಅಲ್ಲಿ, ಆ ಒಂದು ಉದ್ಯಾನಕ್ಕೆ, ಆ ಒಂದು ಕೃಷಿಯು ಮಾಡತಕ್ಕಂತಹ ಸ್ಥಳಕ್ಕೆ, ಆ ಕೃಷಿ ಸ್ಥಳಕ್ಕೆ. ಆ ಮಕ್ಕಳ ಹತ್ರ ಅವನು ಹೇಳ್ತಾನೆ, ಅವನು ಮೊದಲು ಹುಡುಕ್ತಾನೆ, ತುಂಬ ಸಿಗೋದಿಲ್ಲ. ಮಕ್ಕಳ ಹತ್ರ ಹೇಳ್ತಾನೆ, ನೋಡು ಆ ಬಾರ್ನ್ ಹೌಸಲ್ಲಿ ನನ್ನ ಗಡಿಯಾರ ಎಲ್ಲೋ ಬಿದ್ದಿದೆ. ಅಲ್ಲಿ ಏನೋ ಹುಲ್ಲು, ಏನೋ ತರಕಾರಿ, ಏನೋ ಹಣ್ಣುಗಳು, ಏನೋ ಯಂತ್ರ ಭಾಗಗಳು ಏನೆಲ್ಲ ಇವೆ ಅಲ್ಲಿ. ಅದು ಎಲ್ಲಿ ಬಿದ್ದಿದೆ ನನಗೆ ಸಿಗ್ತಾ ಇಲ್ಲ. ನೀವ್ಯಾರಾದರೂ ಅದನ್ನು ತಗೊಂಬಂದರೆ
ನಿಮ್ಗೊಳ್ಳೆ ಇನಾಮ್ ಕೊಡ್ತೀನಿ, ಐಸ್ ಕ್ರೀಮ್ ತಿನ್ನಿಸ್ತೀನಿ, ಅದು ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಮಕ್ಕಳೆಲ್ಲ ಹೋಗ್ತಾರೆ, ಅಲ್ಲಿದ್ದದ್ದೆಲ್ಲ ಮೇಲಿಂದ ಕೆಳಗೆ ಮಾಡಿ, ಕೆಳಗಿಂದ ಮೇಲ್ ಮಾಡಿ ಹುಡುಕ್ತಾರೆ. ಆದರೆ ಕೊನೆಯಲ್ಲಿ ಅವರಿಗೆ ಗಡಿಯಾರವೂ ಸಿಗುವುದಿಲ್ಲ. ಅದರ ಬದಲಾಗಿ ಆ ಬಾರ್ನ್ ಹೌಸಿನ ಒಳಗೆ ಮೊದಲಿನಕ್ಕಿಂತ ಹೆಚ್ಚು ಅವ್ಯವಸ್ಥೆ ಆಗಿರ್ತದೆ. ಇದ್ದದ್ದೆಲ್ಲ ಮೇಲ್ ಕೆಳಗೆ ಮಾಡಿರ್ತಾರೆ ಅವರು. ಆಗ ಆ ರೈತನಿಗೆ ಅಥವಾ ಫಾರ್ಮ್ ಹೌಸಿನ ಮಾಲೀಕನಿಗೆ ಮತ್ತಷ್ಟು ದುಃಖ ಆಗ್ತದೆ. ಇನ್ನೇನು ಅವನು ಬಿಟ್ಬಿಡ್ತಾನೆ, ಇದು ನನ್ನ ಹೋಯ್ತು, ಇದು ಈ ಗಡಿಯಾರ ಹೋಯ್ತು, ನನ್ನ ಕೈ ತಪ್ಪಿ ಹೋಯ್ತು ಅಂತ. ಅಷ್ಟರೊಳಗೆ ಒಬ್ಬಳು 8 ವರ್ಷದ ಹುಡುಗಿ ಹೇಳ್ತಾಳಂತೆ, ಅಂಕಲ್ ಅಂಕಲ್, ಓ ಚಿಕ್ಕಪ್ಪ, ಓ ಮಾವ, ನಾನು ಹೋಗಿ ಟ್ರೈ ಮಾಡಲಾ, ನನಗೆ ಸಿಕ್ಬಹುದು ಅಂತ. ಇವನು ಈ ಹುಡುಗಿ ಏನು, 8 ವರ್ಷದ ಹುಡುಗಿ ಏನು ಹುಡುಕ್ತಾಳೆ. ಆದರೂ ಮುಳುಗುವವನಿಗೆ ಒಂದು ಹುಲ್ಲಿನ ದಂಟು ಕೂಡ ಹೊಸ ಆಶೆಯನ್ನು ಮೂಡಿಸುತ್ತಂತೆ. ಆ ಪ್ರಕಾರ ಅವನು ಆ ಹುಡುಗಿಗೆ ಹೇಳ್ತಾನೆ, ಸರಿ ಮಗು, ನೀನು ಪ್ರಯತ್ನ ಮಾಡು. ಅವಳು ಆ ಒಂದು ಮನೆಗೆ ಹೋಗ್ತಾಳೆ, ಬಾರ್ನ್ ಹೌಸ್ ಅನ್ನೋದಕ್ಕೆ. ಇವನು ಅಷ್ಟರೊಳಗೆ ಮರೆತು ಬಿಡ್ತಾನೆ, ದುಃಖದಲ್ಲಿದ್ದಾನೆ, ಹೋಯ್ತು ಗಡಿಯಾರ ಅಂತ. 5 ನಿಮಿಷದಲ್ಲಿ ಅವಳು ಆ ಗಡಿಯಾರ ತಗೊಂಡ್ಬರ್ತಾಳೆ. ನೋಡು ಅಂಕಲ್ ಸಿಕ್ಕಿದೆ ಅಂತ. ಅವನಿಗೆ ನಂಬಲಿಕ್ಕೆ ಆಗಲ್ಲ. ಅವರೆಲ್ಲ ಅರ್ಧ ಮುಕ್ಕಾಲು ಗಂಟೆ ಪ್ರಯತ್ನ ಮಾಡಿದರು, ನಾನು ತುಂಬ ಹುಡುಕಿದೆ, ಆದರೆ ಈ ಚಿಕ್ಕ ಹುಡುಗಿಗೆ ಸಿಕ್ತಲ್ಲ, ಇವಳದ್ದೇನು ರಹಸ್ಯ? ಆಗ ಆ ಗಡಿಯಾರನ ತಗೊಂಡು ಅವಳಿಗೆ ಒಂದು ಸಾರಿ ಅಪ್ಪಗೆ ಕೊಟ್ಟು, ಮಗು ನಿನಗೆ ಹೇಗೆ ಸಿಕ್ತಿದು ಗಡಿಯಾರ, ಏನು ಮಾಡಿದೆ ನೀನು, ಯಾವ ರೀತಿ ಹುಡುಕದೆ ಅಂತ ಕೇಳ್ತಾನೆ. ಆಗ ಆ ಚಿಕ್ಕ ಹುಡುಗಿ ಹೇಳ್ತಾಳೆ, ಅಂಕಲ್ ನಾನು ಏನೂ ಮಾಡಲಿಲ್ಲ, ನಾನು ಆ ಬಾರ್ನ್ ಹೌಸ್ ಒಳಗೆ ಹೋಗಿಬಿಟ್ಟು ಒಂದು ಕಡೆ ಸುಮ್ಮನೆ ಕೂತ್ಬಿಟ್ಟೆ, ಶಾಂತವಾಗಿ ಕೂತೆ. ಈ ಮೊದಲೇ ಹೇಳಿದ್ದೆ 1940ರದ್ದು. ಆ ಸಮಯದಲ್ಲಿ ಗಡಿಯಾರಗಳೆಲ್ಲ ಸ್ವಲ್ಪ ಶಬ್ದ ಮಾಡ್ತಿದ್ವು, ಟುಕ್ 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 ಅಂತ. ಅವನು ಅಥವಾ ಅವಳು, ಆ ಹುಡುಗಿ ಶಾಂತವಾಗಿ ಮೌನದಿಂದ ಕೂತಾಗ ಅವಳಿಗೆ ಆ ಶಬ್ದ ಕೇಳುತ್ತೆ. ಅದು ಯಾವ ದಿಕ್ಕಲ್ಲಿ ಬರ್ತಾ ಇದೆ, ಆ ದಿಕ್ಕಲ್ಲಿ ಹೋಗಿ ಅವಳು ಆ ಗಡಿಯಾರವನ್ನು ಎತ್ಕೊಳ್ತಾಳೆ. ಈ ಆತ್ಮವನ್ನು ಪಡೆಯಲಿಕ್ಕೆ, ಆತ್ಮಜ್ಞಾನ ಪಡೆಯಲಿಕ್ಕೆ ನಮಗೆ ಈ ರೀತಿಯಾದಂತಹ ಮೌನ ಬೇಕು. ನಮ್ಮಲ್ಲಿ ಮೌನ ಇರುವುದಿಲ್ಲ ಸಾಮಾನ್ಯವಾಗಿ. ಅದಕ್ಕೆ ನಾವು ಬಹಿರ್ಮುಖತ್ವ ಅಂತ ಹೇಳೋದು. ಯಾರೊಬ್ಬರು ಗುರುಗಳೊಮ್ಮೆ ಹೇಳಿದ್ರಂತೆ, 3 ದಿನ ನಾನು ಆಶ್ರಮದಿಂದ ದೂರ ಹೋಗ್ತಾ ಇದ್ದೀನಿ, ಈ 3 ದಿನ ಯಾರೂ ಮಾತಾಡಬಾರ್ದು ಅಂತ. ಆಯ್ತಂತ ಶಿಷ್ಯರೆಲ್ಲ ಒಪ್ಪಿದ್ರು. ಒಂದು ದಿವಸ ಇಡೀ ಯಾರೂ ಮಾತಾಡಲಿಲ್ಲ. ಆ ದಿವಸ ರಾತ್ರಿ ಆಶ್ರಮದ ಊಟ ಎಲ್ಲ ಉಂಡು ತಮ್ಮ ರೂಮಿಗೆ ಹೋದಾಗ ಪ್ರತಿ ರೂಮಲ್ಲಿ 4 ಜನ ಇರ್ತಿದ್ರು. 4 ಬ್ರಹ್ಮಚಾರಿಗಳು ಒಂದೊಂದು ರೂಮಲ್ಲಿದ್ದರು. ಅವರು ಅವರವರದ್ದು ಶಾಸ್ತ್ರವನ್ನು ಏನೋ ಓದಕ್ಕೆ ಶುರು ಮಾಡಿದ್ರು. ಓದುವಾಗ ಒಬ್ಬ ಬಾಯಿ ತಪ್ಪಿ ಅವನಿಗೆ ಧ್ಯಾನ ತಪ್ಪಿತು. ಅವನು ಹೇಳ್ತಾನೆ, ಗುರುಗಳು ಮೌನವಾಗಿರೋಕೆ ಹೇಳಿದ್ರು, ನಾನು ಇಡೀ ದಿನ ಮಾತೇ ಆಡಲಿಲ್ಲ ಅಂತ. ಅವನು ತಪ್ಪಿ ಬಿದ್ದ. ನಾನು ಮಾತೇ ಆಡಲಿಲ್ಲ ಅನ್ನೋದ್ರಲ್ಲಿ ಅವನು ಮಾತಾಡ್ಬಿಟ್ಟ. ಇನ್ನೊಬ್ಬ ಹೇಳ್ದ, ನೀನು ಮಾತಾಡಿದೆ, ನಾನು ಮಾತಾಡಿಲ್ಲ. 3ನೇವನು ಹೇಳ್ದ, ಇದೇನಿದು ನೀವೆಲ್ಲ ಮಾತಾಡ್ತಾ ಇದ್ದೀರಂತ. 4ನೇವನು ಹೇಳ್ದ, ಅದೇ ನಾನು ಹೇಳೋಕೆ ಹೊರಟಿದ್ದೆ, ನಾನು ಮಾತ್ರ ಏನೂ ಮಾತಾಡಿಲ್ಲ ಅಂತ. ಈ ಥರ ನಮ್ಮಲ್ಲಿ ಚಂಚಲತೆ ಇರುತ್ತೆ. ನಮ್ಮ ಚಂಚಲತೆ ಬಹಳ ಪ್ರಕಾರದಲ್ಲಿರ್ತದೆ. ಕೆಲವರಿಗೆ ಸ್ಥೂಲವಾದ ಆಸಕ್ತಿಗಳು, ಇನ್ನು ಕೆಲವರಿಗೆ ಸೂಕ್ಷ್ಮವಾದ ಆಸಕ್ತಿಗಳು. ಹೇಗೆ ಗುಂಡಪ್ಪನವರು ಹೇಳ್ತಾರಲ್ಲ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕುಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಹಿಮಾಲಯಕ್ಕೆ ಹೋದವರಿಗೂ ಕೂಡ ಅವರಿಗೆ ಒಳ್ಳೆ ಸ್ವಾದಿಷ್ಟವಾದ ಅನ್ನದಾಸೆ ಇಲ್ಲದೆ ಇರಬಹುದು, ಚಿನ್ನದಾಸೆ ಇಲ್ಲದೆ ಇರಬಹುದು, ಹೆಣ್ಣು ಅಥವಾ ಗಂಡಿನ ಆಸೆ ಇಲ್ಲದೆ ಇರಬಹುದು. ಆದರೆ ಮನ್ನಣೆಯ ದಾಹ, ಹಿಮಾಲಯಕ್ಕೆ ಬಂದಿದ್ದೇನೆ, ಇಲ್ಲಿ ಎಲ್ಲರೂ ನನ್ನಷ್ಟು ಒಳ್ಳೆ ಸಾಧು ಬೇರೆ ಯಾರಿಲ್ಲ ಅಂತ ಭಾವಿಸಬೇಕು, ಆ ಪ್ರಕಾರ ನನಗೊಂದು ಮನ್ನಣೆ ಸಿಗಬೇಕು ಅಂತ 4-5 ಬಗೆಯಲ್ಲಿ ಹೇಳಿದ್ದಾರೆ. ಇನ್ನೂ ಎಷ್ಟೋ ಬಗೆಯಲ್ಲಿ, ಎಷ್ಟೋ ಕಾಂಬಿನೇಷನ್ಸ್ನಲ್ಲಿ ನಮ್ಮಲ್ಲಿ
ಬಹಿರ್ಮುಖತೆ ಇರುತ್ತೆ. ಒಂದು ಕಡೆ ಬಹಿರ್ಮುಖತೆ ಅನ್ನಿ, ಇನ್ನೊಂದು ಕಡೆ ನಮ್ಮ ವ್ಯಕ್ತಿತ್ವದ ಮೇಲೆ ವಿಶೇಷವಾದ ತಾದಾತ್ಮ್ಯ. ತಾದಾತ್ಮ್ಯ ಅಂದರೆ ಐಡೆಂಟಿಫಿಕೇಶನ್. ಇದು ನಾನು. ವ್ಯವಹಾರದಲ್ಲಿ ಅದು ಬೇಕು. ವ್ಯವಹಾರದಲ್ಲಿ ನೀವು ನಿಮ್ಮ ಬಗ್ಗೆ ನಾನು ಇಂಥವನು, ಇಂಥ ಹುದ್ದೆಯಲ್ಲಿರುವವನು, ಇಂಥ ಅಧಿಕಾರ ಉಳ್ಳವನು, ಇಂತಿಂಥ ಜವಾಬ್ದಾರಿ ಇರುವವನು ಅಂತ ನೀವು ತಿಳ್ಕೊಳ್ದಿದ್ರೆ ನೀವು ಯಾವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ವ್ಯವಹಾರದಲ್ಲಿ ನಿಮಗೆ ನಿಮ್ಮ ಪದವಿಯ ಬಗ್ಗೆ ಒಂದು ತಿಳುವಳಿಕೆ ಬೇಕೇ ಬೇಕು. ಇಲ್ವಾದರೆ ಯಾರ್ಯಾರಿಗೋ ನಿಮಗೆ ಏನು ಹೇಳ್ತಾರೆ, ಅದಕ್ಕೆ ಹೆಗ್ಲಿಗೆ ಹತ್ತೋಗಿ ಬಿಟ್ಬಿಡ್ತೀರ ನೀವು. ಯಾರ್ಯಾರೋ ಹೆಗ್ಲು ಹತ್ತಿ ಕೂತ್ಕೊಂಡ್ಬಿಡ್ತಾರೆ. ಪೀಪಲ್ ವಿಲ್ ಟೇಕ್ ಅನ್ಡ್ಯೂ ಅಡ್ವಾಂಟೇಜ್ ಆಫ್ ಯು. ವ್ಯವಹಾರದಲ್ಲಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ತಿಳುವಳಿಕೆ ಇಟ್ಕೊಂಡಾಗ ಅದರ ಜೊತೆಗೇನೆ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ, ಸೈಕಲಾಜಿಕಲಿ ಅಂತ ಹೇಳ್ತೇವೆ. ನೀವು ಉಚ್ಚ ಪದವಿಯಲ್ಲಿದ್ದೀರಾ, ಯಾರೋ ಒಬ್ಬರಿಗೆ ಆಜ್ಞೆ ಕೊಡ್ತೀರಾ, ಹೋಗಿ ಮಾಡ್ಕೊಂಬನ್ನಿ, ಇವತ್ತೇ ಆಗಬೇಕು ಅಂತ. ಅದೇ ಸಮಯದಲ್ಲಿ ಒಳಗೆ ಇದು ನನ್ನ ಪಾತ್ರ, ಅವರು ಈ ಸಂಸ್ಥೆಯಲ್ಲಿ ಆ ಪಾತ್ರದಲ್ಲಿದ್ದಾರೆ. ಸಂಸ್ಥೆಯಿಂದ ಹೊರಗೆ ಹೋದಾಗ ನಾವೆಲ್ಲರೂ ಒಂದೇ ಎಂಬುದಾದ ರೀತಿಯಲ್ಲಿ ಒಂದು ವೇಳೆ ಒಳಗೊಂದು ವಿಶಾಲ ದೃಷ್ಟಿ ಇದ್ದರೆ ಆಗ ಅದು ಅಧ್ಯಾತ್ಮಕ್ಕೆ ಅನುಕೂಲವಾಗಿರ್ತದೆ. ಹೀಗೆ ಸಾಮಾನ್ಯವಾಗಿ ನಾವು ನಾನು ಎಂಬುದರ ಬಗ್ಗೆ ಎಷ್ಟೋ ವಿವೇಚನೆ ಮಾಡ್ಬೋದು. ಈಗ ತೈತ್ರಿಯ ಉಪನಿಷತ್ತಿಗೆ ಮತ್ತೆ ಪ್ರವೇಶ ಮಾಡುತ್ತಾ ಈ ಒಂದು ಬ್ರಹ್ಮಾನಂದ ವಲ್ಲಿಯಲ್ಲಿ ಈ ನಾವು ನಮ್ಮ ಬಗ್ಗೆನೇ ಇಟ್ಕೊಳ್ಳಬಹುದಾದಂತಹ ಕಲ್ಪನೆಗಳನ್ನು 5 ಸ್ತರಗಳಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಿನ್ನೆ ಹೇಳಿದ್ವಿ ನಾವು, ಕನ್ನಡದಲ್ಲಿ ಸಿನಿಮಾ ಇತ್ತಂತೆ, ಗಂಡೊಂದು ಹೆಣ್ಣಾರು. ಇಲ್ಲಿ ಪ್ರಶ್ನೆ 1, ಉತ್ತರ 6. ಪ್ರಶ್ನೆ ಏನಿಲ್ಲಿ? ನಾನು ಯಾರು ಅಂತ ಪ್ರಶ್ನೆ. ಉತ್ತರ ಕೆಲವರು ಹೇಳ್ತಾರೆ ನಾನು ದೇಹ, ಅದಕ್ಕಿಲ್ಲಿ ಶಬ್ದ ಅನ್ನಮಯ ಆತ್ಮ. ಇನ್ನು ಕೆಲವರು ಸ್ವಲ್ಪ ಮುಂದುವರೆದವರು ನಾನು ಪ್ರಾಣ. ಇವತ್ತು ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಲಿಕ್ಕೆ ಹೊರಟಿದ್ದೇವೆ. ನಾನು ಪ್ರಾಣ, ಪ್ರಾಣಮಯ ಆತ್ಮ. ಮತ್ತು ಕೆಲವರು ನಾನು ಮನೋಮಯ ಆತ್ಮ. ಇನ್ನೂ ಕೆಲವರು ನಾನು ವಿಜ್ಞಾನಮಯ ಆತ್ಮ, 4ನೇದು. ಮತ್ತು ಕೆಲವರು ನಾನು ಆನಂದಮಯ ಆತ್ಮ, ಅಲ್ಲಿವರೆಗೆ ಬಂದರು. ಆದರೆ ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಈ 5 ಉತ್ತರಗಳು ಕೂಡ ವೇದಾಂತದ ದೃಷ್ಟಿಯಲ್ಲಿ ಸುಳ್ಳು. ಅವುಗಳಲ್ಲಿ ನಾವು ಸಿಲುಕಿ ಹಾಕ್ಕೊಂಡಿರ್ಬೋದು ಇವಾಗ, ಆದರೆ ಅವುಗಳು ಸತ್ಯವಲ್ಲ. ಈ 5 ನಿರಾಕರಿಸಿ ಈ 5 ತಪ್ಪುಗಳ ಆಚೆ ಹೋದರೆ 6ನೇ ಉತ್ತರ ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮವಾಗಿದ್ದೀನಿ. ನಾನು ಶಬ್ದಕ್ಕೆ ಗೋಚರವಲ್ಲದ, ಅದೇ ಪ್ರಕಾರವಾಗಿ ವಿಚಾರಕ್ಕೆ ಗೋಚರವಲ್ಲದ, ವಾಣಿಗೂ ಮತ್ತು ಮನಸ್ಸಿಗೂ ಗೋಚರವಲ್ಲದಂತಹ ಒಂದು ವಸ್ತು. ಅದರ ಬಗ್ಗೆ ಎಷ್ಟು ಶಬ್ದಗಳು ಹೇಳಿದರೂ ಸಾಲದು, ಶಬ್ದಗಳಿಂದ ಅತೀತವಾದದ್ದು ಅನ್ನೋ ಅದೊಂದು ಅರಿವು. ಅದು ಇಟ್ ಈಸ್ ನಾಟ್ ಅಬೌಟ್ ಮೆಮೊರೈಸಿಂಗ್ ಸಮ್ ಮಂತ್ರಾಸ್ ಆ್ಯಂಡ್ ಶ್ಲೋಕಾಸ್. ಒಂದಿಷ್ಟು ಶ್ಲೋಕಗಳನ್ನು, ಮಂತ್ರಗಳನ್ನು ಅಥವಾ ಶಂಕರ ಭಾಷ್ಯದ ಎಷ್ಟೋ ಪುಟಗಳನ್ನೇ ಯಾರಾದರೂ ಕಂಠಪಾಠ ಮಾಡಬಹುದು, ಆದರೆ ಅವರಿಗೆ ಆ ಜ್ಞಾನ ಇಲ್ಲದೇ ಇರಬಹುದು. ಇನ್ನೊಬ್ಬನಿಗೆ ಸಂಸ್ಕೃತದಲ್ಲಿಯೋ ಅಥವಾ ವಿದ್ವಾಂಸರ ಕನ್ನಡದಲ್ಲಿ 2 ಮಾತು ಹೇಳಲಿಕ್ಕೆ ಬರದೇ ಇರಬಹುದು, ಆದರೆ ಅವರಿಗೆ ಆ ಅರಿವು ಬಂದಿರಬಹುದು. ಅದು ಒಂದು ಅರಿವಿನ ವಿಷಯ, ಶಬ್ದ ಸಂಗ್ರಹದ ವಿಷಯವಲ್ಲ. ಆ ಒಂದು ಸಂದರ್ಭದಲ್ಲಿ ಈ ತೈತ್ರಿಯ ಉಪನಿಷತ್ತು ಮೊದಲನೇದಾಗಿ ಅನ್ನಮಯ ಆತ್ಮದ ಬಗ್ಗೆ ಹೇಳಿತು. ನಿನ್ನೆ ನಾವು ಅದನ್ನು ನೋಡಿದ್ವಿ. ಅನ್ನಮಯ ಆತ್ಮ ಮತ್ತೇನಲ್ಲ, ನಾವು ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನಾವೇ ನೋಡಿಕೊಂಡ್ರೆ ಕಣ್ಣಿಗೆ ತೋರುವಂತಹ ಈ ಸ್ಥೂಲ ಶರೀರ. ಆದ್ದರಿಂದ ಈ ಸ್ಥೂಲ ಶರೀರ ಅನ್ನಮಯ ಆತ್ಮ. ಅದನ್ನು ವಿವರಿಸುವಾಗ ಉಪನಿಷತ್ತೇ ಪ್ರತಿಯೊಂದು ಭಾಗಕ್ಕೂ ಹೊಸದಾಗಿ ವಿಶೇಷವಾಗಿ ಶಬ್ದ ಹೇಳುವುದಿಲ್ಲ, ಸರ್ವನಾಮವನ್ನು ಹೇಳ್ತದೆ. ತಸ್ಯ ಇದಮೇವ ಶಿರಃ, ಇದಮೇವ, ಇದಮ್ ಅಂದರೆ ಇದು,
ಸಂಸ್ಕೃತದಲ್ಲಿ ಇದಂ, ಕನ್ನಡದಲ್ಲಿ ಇದು ಒಂದೇ. ಇದೇ ಅದರ ತಲೆ. ಆ ಗುರು ತನ್ನ ತಲೆಯನ್ನು ಮುಟ್ಕೊಂಡು ಹೇಳ್ತಾನೆ, ಶಿಷ್ಯರು ಅರ್ಥ ಮಾಡ್ಕೊಳ್ತಾರೆ. ಅವ್ರ ತಲೆಯನ್ನು ಮುಟ್ಟಿಯೋ ಅಥವಾ ಅದನ್ನು ಊಹಿಸಿಯೋ, ಇದು ಶಿರ. ಅಯಂ ದಕ್ಷಿಣ ಪಕ್ಷ ಅಂತ ವಾಸ್ತವವಾಗಿಯೇ ತನ್ನ ಬಲಗೈಯನ್ನು ಎತ್ತಿ, ಇದು ಅನ್ನಮಯ ಆತ್ಮದ ಬಲಭಾಗ, ಇದು ಅನ್ನಮಯ ಆತ್ಮದ ಎಡಭಾಗ, ಅಯಂ ಉತ್ತರ ಪಕ್ಷ. ಮಧ್ಯಭಾಗವನ್ನು ಅಯಂ ಆತ್ಮ, ಮತ್ತು ಇದಂ ಪುಚ್ಚಂ ಪ್ರತಿಷ್ಠಾ, ಹೊಕ್ಕುಳಿನ ಕೆಳಭಾಗವನ್ನು ತೋರಿಸಿ ಮನುಷ್ಯ ಆಕೃತಿಯಲ್ಲಿ 5 ಭಾಗಗಳನ್ನು ಹೇಳ್ತಾರೆ. ಇದು ಕೂಡ ಒಂದು ಅವಶ್ಯಕವಾದ ಭಾಷೆ. ಮುಂದೆ ಹೋದಾಗ ಇವತ್ತು ಪ್ರಾಣಮಯದಲ್ಲಿ ಕೂಡ 5 ಅಂಗಗಳನ್ನು ಹೇಳ್ತೇವೆ. ಅನ್ನಮಯ ಆತ್ಮದಲ್ಲಿ ವಾಸ್ತವವಾಗಿ ಈ ಪ್ರಕಾರ ಬಲಭಾಗ ಎಡಭಾಗ ಎಲ್ಲ ಇದೆ. ಪ್ರಾಣಮಯದಲ್ಲಿ ವಾಸ್ತವವಾಗಿ ಇಲ್ಲ, ಆದರೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ, ಸಹಾಯಕವಾಗ್ತದೆ. ಹೇಗೆ ಒಂದು ದೇಶವನ್ನು ವರ್ಣಿಸುವಾಗ ಆ ದೇಶದ ಎಲ್ಲ ಆರ್ಥಿಕ ಬಲ ಇಂಥ ಒಂದು ಊರಿನಲ್ಲಿದೆ. ಬಾಂಬೆ ನಾವು ಹೇಳ್ತೇವೆ ಕಮರ್ಷಿಯಲ್ ಕ್ಯಾಪಿಟಲ್ ಅಂತ, ಡೆಲ್ಲಿ ಪೊಲಿಟಿಕಲ್ ಕ್ಯಾಪಿಟಲ್, ರಾಜಕೀಯವಾಗಿ ಅದು ರಾಜಧಾನಿ, ಆದರೆ ಆರ್ಥಿಕವಾಗಿ ಮುಂಬೈ ರಾಜಧಾನಿ ಅಂತ ಹೇಳ್ತೇವೆ. ಆಮೇಲೆ ಹಿಂದೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಗೆ ಅವು ಸಂಸ್ಕೃತಿಯ ರಾಜಧಾನಿ, ಕಲೆಯ ರಾಜಧಾನಿ ಇದು ಅಂತ ಹೇಳುವುದಿದೆ. ಅದರ ಅರ್ಥವೇನು? ಅವುಗಳ ವಿಶೇಷವಾದ ಪ್ರಾಮುಖ್ಯತೆ. ಅನ್ನಮಯ ಆತ್ಮ, ಇನ್ನೊಮ್ಮೆ ಹೇಳ್ತೇನೆ, ನಿನ್ನೆ ಹೇಳಿದ್ದೆ, ಇದಕ್ಕೆ ಆತ್ಮ ಅಂತ ಯಾಕೆ ಕರಿತೀವಿ? ಸದ್ಯಕ್ಕೆ ಅದರಲ್ಲಿಯೇ ನಮಗೆ ಇದು ನಾನು ಅಂತ ಭಾವನೆ ಇದೆ. ಆ ಭಾವನೆ ಹೊರಟೋಗ್ತದೆ, ಆಮೇಲೆ ಅದು ಸತ್ಯವಲ್ಲ. ಆದರೆ ಸದ್ಯಕ್ಕೆ ಇದೇ ನಾನು. ಸ್ವಲ್ಪ ಸಮಯದ ನಂತರ ಈ ಪುಸ್ತಕ ಓದಿದರೆ ಹೋಗೋದಿಲ್ಲ, ಅದು ನಮ್ಮಲ್ಲಿ ವಿವೇಕ ಉದಯವಾದಾಗ ಈ ದೇಹದಲ್ಲಿ ನಾನು ಅನ್ನುವಂಥ ಭಾವನೆ ಹೊರಟು ಹೋದೀತು. ಈ ಅನ್ನಮಯ ಕೋಶದ ಬಗ್ಗೆ ಒಂದೆರಡು ಹೊಗಳಿಕೆಯ ಮಾತನ್ನು ಕೂಡ ಉಪನಿಷತ್ತು ಹೇಳುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ಮತ್ತೆ ಮುಂದೆ ಹೋಗೋಣ. ನಿನ್ನೆ ಅದನ್ನು ನಾನು ಕವರ್ ಮಾಡಿರಲಿಲ್ಲ. ಯೇ ಅನ್ನಂ ಬ್ರಹ್ಮ ಉಪಾಸತೆ ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ಅಂತ ಹೇಳಿಬಿಟ್ಟು, ಯಾರು ಇದನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಲಾಭ ಇದೆ. ಅತ ಏನಂ ಅಪಿಯಂತಿ ಅಂತತಃ. ಇದನ್ನು ಸಂಗ್ರಹವಾಗಿ ಹೇಳಿದ್ದೆ ನಿನ್ನೆ. ಇಲ್ಲೊಂದು ಪ್ರಶಂಸೆ. ಈ ಅನ್ನಮಯ ಆತ್ಮವನ್ನು ಚೆನ್ನಾಗಿ ಅರ್ಥಕೊಂಡ್ರೆ ಮತ್ತು ಅದರ ಉಪಾಸನೆ ಮಾಡಿದರೆ, ಈ ಉಪಾಸನೆ ಯಾವ ರೂಪದ್ದಂತ ಇಲ್ಲಿ ತಿಳಿಸಿಲ್ಲ, ವೇದದಲ್ಲಿ ಹಲವಾರು ರೀತಿಯಲ್ಲಿ ಉಪಾಸನೆಗಳನ್ನು ಹೇಳಿಕೊಡ್ತಾರೆ ಋಷಿಗಳು. ಉಪಾಸನೆಯ ಒಂದು ಒಳತತ್ವವನ್ನು ನಾನು ತಿಳಿಸ್ತೇನೆ. ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಅದನ್ನು ಹೃತ್ಪೂರ್ವಕವಾಗಿ ಏಕಾಗ್ರತೆಯಿಂದ ನಾವು ಪುನಃ ಮನಸ್ಸಿಗೆ ತಂದುಕೊಂಡ್ರೆ, ಆ ಏಕಾಗ್ರತೆಯಿಂದ ಮತ್ತು ಒಳ್ಳೆಯ ಭಾವನೆಯಿಂದ ಪುನಃ ತರುವಂತಹ ವಿಚಾರ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದ ಶಕ್ತಿಯನ್ನು ತಂದುಕೊಡ್ತದೆ. ಆ ಡಕಾಯಿತ್ ರತ್ನಾಕರನ ಬಗ್ಗೆ ನಾವು ಹೇಳುವುದಿಲ್ವ? ಮರ 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 ಅಂತ ಅವನು ಬಹಳ ಭಕ್ತಿಯಿಂದ ಹೇಳ್ತಾ ಹೋದವನು ಅದು ರಾಮ ಅಂತಾಗಿ ಆಮೇಲೆ ಅವನಿಗೆ ದೇವರ ಅನುಗ್ರಹ ದೊರಕುತ್ತೆ. ಅದು ಒಂದು ಕತೆ ಆಯಿತು. ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಯಾದ ಉಪಾಸನೆ. ಈ ಅವನಿಗೆ ಎಲ್ಲ ಅನ್ನವೂ ದೊರಕುತ್ತಂತ ಹೇಳಿದರೆ ಅದು ಹೇಳಿದ ಅರ್ಥದಲ್ಲೇ ತೆಗೆದುಕೊಳ್ಬೋದು, ಅಥವಾ ಅವನಲ್ಲೊಂದು ವಿಶೇಷ ಶಕ್ತಿ ಉದ್ಭವ ಆಗುತ್ತೆ. ಆಗ ಅವನಿಗೆ ಎಲ್ಲಿ ಹೋದರೂ ಕೂಡ ಯಾವ ತೊಂದರೆ ಇರುವುದಿಲ್ಲ ಅಂತ. ಇದನ್ನು ನಾನು ಮುಖ್ಯವಾಗಿ ಅದು ಅನ್ನಮಯ ಆತ್ಮದ ಸಂದರ್ಭ ಇರಲಿ, ಮುಂದೆ ಪ್ರಾಣಮಯ ಮನೋಮಯ ಇತ್ಯಾದಿಗಳ ಪ್ರತಿ ಸಂದರ್ಭದಲ್ಲೂ ಈ ಒಂದು ಮಟ್ಟದಲ್ಲಿ ಯಾರು ತುಂಬ ಆದರದಿಂದ ಉಪಾಸನೆ ಮಾಡ್ತಾರೋ
ಅವರಿಗೆ ಬಹಳಷ್ಟು ಲಾಭ ಇದೆ ಅಂತ ಹೇಳುವುದನ್ನು ನಾನು ನಿನ್ನೇನೋ ಒಂದು ವಿಷಯ ಹೇಳಿದ್ದೆ. ಮುಖ್ಯವಾಗಿ ಏನಂದರೆ, ಈ ಯಾವುದೇ ಸುಳ್ಳಿರಲಿ, ಇದು 5 ಸುಳ್ಳುಗಳೇನೋ ಸರಿ, ಆದರೆ ಅದನ್ನು ಸುಳ್ಳು ಹೇಳಿದ ಮಾತ್ರಕ್ಕೆ ಆ ಶರೀರ ತಗೊಳ್ಳೋಣ. ಈಗ ಶರೀರವನ್ನು ನಿರ್ಲಕ್ಷಿಸತಕ್ಕದ್ದಲ್ಲ. ನಿಮ್ಮಲ್ಲಿ ಒಂದು ವಾಹನ ಇದೆ, ಈ ವಾಹನ ನಾನಲ್ಲ ಅಂದ ಅರ್ಥಕ್ಕೆ ಆ ವಾಹನವನ್ನು ನಿರ್ಲಕ್ಷಿಸಿ ಅದರ ಇಂಜಿನ್ ಹಾಳಾಗುವ ರೀತಿಯಲ್ಲಿ, ಅದರ ಮೇಲೆ ಎಷ್ಟೋ ಧೂಳು ಕೂತ್ಕೊಳ್ಳುವ ರೀತಿಯಲ್ಲೆಲ್ಲ ಯಾರು ಮಾಡ್ತಾರಾ? ನೀವು ವಾಹನವಲ್ಲ, ವಾಹನ ನೀವಲ್ಲ. ಆದರೆ ಆ ವಾಹನ ನಿಮಗೆ ಎಷ್ಟೋ ರೀತಿಯಲ್ಲಿ ಪ್ರಯೋಜನ ಕೊಡುತ್ತೆ. ಆದ್ದರಿಂದ ಅದನ್ನು ನೀವು ನೋಡ್ಕೊಳ್ತೀರ. ಆ ಸಂದರ್ಭದಲ್ಲಿ ನಾವು DVG ಅವರ ಇನ್ನೊಂದು ಕಗ್ಗದ ಚೌಪದಿಯನ್ನು ನಿನ್ನೆ ಕ್ಲಾಸ್ನಲ್ಲಿ ನೆನಪಿಸ್ಕೊಂಡಿದ್ವಿ. ದೇಹವೆಂಬುದು ಕುದುರೆ, ಆತ್ಮನು ಅದರ ಆರೋಹಿ. ವಾಹನವನ್ನು ಉಪವಾಸವಿರಿಸಿದರೆ ನಡೆದೀತೆ ಅಂತ ಕೇಳ್ತಾರೆ. ರೋಹಿ, ಆರೋಹಿ, ಅದರ ಮೇಲೆ ಹೋಗುವನು, ಕುದುರೆ ಮೇಲೆ ಹೋಗುವನು. ರೋಹಿ ಜಾಗ್ರತೆ ದಪ್ಪೆ, ಯಾತ್ರೆ ಸುಖವಾದೀತೆ, ಸ್ನೇಹವೆರಡಕಂ ಉಚಿತ ಮಂಕುತಿಮ್ಮ ಅಂತ ಒಂದಲ್ಲಿ ಪದ್ಯ ಇದೆ. ಕುದುರೆ ಮತ್ತು ಅದರ ಮೇಲೆ ಆರೋಹಣ ಮಾಡಿ ಹೋಗ್ತಿರುವವನು, ಒಂದು ಕಡೆ ಆರೋಹಣ ಮಾಡಿ ಕುದುರೆ ಮೇಲೆ ಹೋಗ್ತಿರುವವನು ಕೂಡ ಜಾಗ್ರತೆ ತಪ್ಪಬಾರದು, ಇನ್ನೊಂದು ಕಡೆ ಕುದುರೆಯನ್ನು ಕೂಡ ನಾವು ಉಪವಾಸಕ್ಕಿರಿಸಬಾರದು. ವಾಹನವನ್ನು ಉಪವಾಸವಿರಿಸಿಡೆ ನಡೆದೀತೆ ಅಂತ ಕೇಳ್ತಾರೆ. ಆ ಅರ್ಥದಲ್ಲಿ ತೆಗೆದುಕೊಂಡರೂ ಕೂಡ ಇದರ ಒಂದು ಮುಖ್ಯ ಸಂದೇಶ ನಮಗೆ ಅರ್ಥವಾಗ್ತದೆ. ಯೋ ಅನ್ನಂ ಉಪಾಸತೆ ಅತ ಏನಂ ಅಪಿಯಂತಿ ಅಂತತಃ, ಎಲ್ಲವೂ ಕೂಡ ಅವನಿಗೆ ದೊರಕ್ತವೆ ಅಂತ. ಇವತ್ತಿನ ದಿನ ಈ ಅನ್ನಮಯ ಆತ್ಮದ ಬಗ್ಗೆ ನಾವು ಸರಿಯಾದ ಅರಿವನ್ನು ಪಡೆದು, ವೆನ್ ವಿ ಪುಟ್ ಇಟ್ ಇನ್ ಇಟ್ಸ್ ರೈಟ್ ಪ್ಲೇಸ್, ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಅದನ್ನು ಹೆಗ್ಲ ಮೇಲೆ ಕೂಡಿಸ್ಕೊಳ್ಳೋದು ಬೇಡ, ಅದನ್ನು ಹೊರಗೆ ಎಸೆಯೋದು ಬೇಡ, ಅದನ್ನು ಅದರ ಸರಿಯಾದ ಸ್ಥಳದಲ್ಲಿಟ್ಟರೆ ಆವಾಗ ನಾವು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ನಮ್ಮ ಎಲ್ಲ ಶಕ್ತಿ, ನಮ್ಮ ಎಲ್ಲ ಚೈತನ್ಯ ಅದರಲ್ಲೇ ಹೊರಟು ಹೋಗ್ತದೆ. ಆ ಥರ ಅದನ್ನು ಅದರ ಸ್ಥಾನದಲ್ಲಿಟ್ಟು ಮುಂದೆ ಹೋದರೆ ಏನನ್ನು ನಾವು ಕಂಡುಕೊಳ್ತೇವೆ, ಅದನ್ನು ಪ್ರಾಣಮಯ ಆತ್ಮದಲ್ಲಿ ಹೇಳ್ತಾರೆ. ಆ 2 ಮಂತ್ರಗಳನ್ನು ಓದ್ತೀನಿ. ಅನ್ನಮಯ ಆತ್ಮ ಮುಗಿದ ನಂತರ ಹೇಳ್ತಾರೆ, ತಸ್ಮಾದ್ವಾ ಏತಸ್ಮಾದನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯಃ ತೇನೈಷ ಪೂರ್ಣಃ ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿದಃ. ಇನ್ನೂ ಸ್ವಲ್ಪ ಇದೆ, ಈಗ ಓದಿರುವುದನ್ನು ವಿವರಿಸುತ್ತಾ, ಈ ಅನ್ನಮಯ ಆತ್ಮಕ್ಕಿಂತ ಬೇರೆಯಾದ ಅನ್ಯಃ ಮತ್ತು ಒಳಗಿರುವಂತಹ ಇನ್ನೊಂದು ಆತ್ಮವಿದೆ, ಇನ್ನೊಂದು ವಲಯ ಇದೆ, ಎಲ್ಲಿ ನಮಗೆ ಇದು ನಾನು ಅಂತ ಭಾವನೆ ಉಂಟಾಗುತ್ತೋ ಅಂಥ ವಲಯವಿದೆ. ಅದರ ಹೆಸರೇನು? ಪ್ರಾಣಮಯ. ಇದು ಪ್ರಾಣಗಳಿಂದಲೇ ಕೂಡಿದೆ. ಇದರ ಅಂಗಾಂಗಗಳೆಲ್ಲ ಬೇರೆ ಬೇರೆ ಪ್ರಾಣಗಳು, ಬೇರೆ ಬೇರೆ ಶಕ್ತಿಯ ರೂಪಗಳು. ಪ್ರಾಣ ಅಂದರೆ ಶಕ್ತಿ. ತೇನ ಏಷ ಪೂರ್ಣ, ಆ ಪ್ರಾಣಮಯದಿಂದ ಈ ಅನ್ನಮಯವು ತುಂಬಿಕೊಂಡಿದೆ. ಇದು ಹೇಗಂತ ಹೇಳಿದರೆ, ಕನ್ನಡದಲ್ಲಿ ತಿದಿ ಅಂತೇವೆ. ತಿದಿ ಅಂದರೆ ಇಂಗ್ಲೀಷ್ನಲ್ಲಿ ಬೆಲ್ಲೋಸ್ ಅಂತೀವಿ. ರಬ್ಬರಿಂದ ಮಾಡಿರುವಂಥದ್ದು ಅಥವಾ ಚರ್ಮದಿಂದ ಮಾಡಿರುವಂಥದ್ದು ಬೆಲೋಸ್, ತಿದಿ. ಅದರಲ್ಲಿ ಗಾಳಿ ತುಂಬಿಸ್ತಾರೆ. ಆಮೇಲೆ ಅದನ್ನು ಒತ್ತಿದಾಗ ಅದರಿಂದ ಗಾಳಿ ಹೊರಗೆ ಬರುತ್ತೆ. ಬೆಂಕಿಯನ್ನು ಉರಿಸಲಿಕ್ಕೆ, ಏನನ್ನಾದರೂ ಕಾಯಿಸಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ, ತಿದಿ. ಹೇಗೆ ತಿದಿಯ ಯಾವ ಆಕೃತಿ ಇದೆಯೋ ಅದೇ ಆಕೃತಿಯಲ್ಲಿ ಗಾಳಿ ಒಳಗೆ ತುಂಬುತ್ತೆ. ಆಮೇಲೆ ಗಾಳಿಗೆ ಸ್ವತಃ ಯಾವ ಆಕೃತಿ ಇಲ್ಲ. ಆ ರೀತಿಯಲ್ಲಿ ಪ್ರಾಣಮಯ ಆತ್ಮಕ್ಕೆ, ನಮ್ಮಲ್ಲಿರುವ ಬೇರೆ ಬೇರೆ ಶಕ್ತಿಗಳಿಗೆ ಅವುಗಳದ್ದೇ ಆಕೃತಿ ಅಂತಿಲ್ಲ. ಶರೀರಕ್ಕಾದರೂ ಅದರದ್ದೇ ಆಕೃತಿ ಇದೆ. ನೋಡಿ ವ್ಯತ್ಯಾಸ ನೋಡಿ. ಈ ಸ್ಥೂಲ ದೇಹಕ್ಕೆ ತನ್ನದೇ ಆಕೃತಿ ಇಲ್ಲಪ್ಪ ಅಂತ ಹೇಳೋಂಗಿಲ್ಲ.
ಸ್ಥೂಲ ದೇಹಕ್ಕೆ ಕೈಕಾಲುಗಳಿವೆ, ತಲೆ ಇದೆ, ಎದೆ ಇದೆ, ಕಣ್ಣಿದೆ, ಮೂಗಿದೆ, ಇದೆಲ್ಲ ಇದೆ. ಆದರೆ ಪ್ರಾಣಮಯ ಆತ್ಮಕ್ಕೆ ತನ್ನದೇ ಆಕೃತಿ ಇಲ್ಲ. ಹೇಗೆ ತಿದಿಯಲ್ಲಿ ಬೆಲ್ಲೋಸ್ನಲ್ಲಿ ಒಳಗೆ ಗಾಳಿ ತುಂಬಿರುತ್ತೋ ಆ ಪ್ರಕಾರವಾಗಿ ಇಲ್ಲಿ ಕೂಡ ಪ್ರಾಣಮಯ ಆತ್ಮ ನಮ್ಮ ಶರೀರವನ್ನು ಒಂದು ಹೇಳುವ ರೀತಿಯಲ್ಲಿ ತುಂಬಿರುತ್ತೆ. ಅದು ಹೇಳುವ ರೀತಿಯಲ್ಲಿ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳಿದರೆ, ವಾಸ್ತವವಾಗಿ ಪ್ರಾಣತತ್ವ ನಮ್ಮ ಶಾಸ್ತ್ರಗಳಲ್ಲಿ ಏನಂತ ಹೇಳಿದರೆ, ಪ್ರಾಣತತ್ವಕ್ಕೆ ಯಾವ ರೀತಿಯ ಇತಿಮಿತಿ ಇಲ್ಲ. ಪ್ರಾಣತತ್ವ ಹೊರಗೂ ಇದೆ, ಒಳಗೂ ಇದೆ. ಪ್ರಾಣತತ್ವ ಜಡ ಪದಾರ್ಥಗಳಲ್ಲೂ ಇದೆ. ಒಂದು ಏರೋಪ್ಲೇನ್ ಹೋಗ್ತಿರುವಾಗ, ಒಬ್ಬ ಸೈಕಲ್ ಓಡಿಸ್ತಿರುವಾಗ ಆ ಸೈಕಲ್ನಲ್ಲೂ ಪ್ರಾಣ ಇದೆ, ಓಡಿಸೋನು ಮಾತ್ರ ಅಲ್ಲ. ಗಾಳಿ ಬೀಸುವಾಗ ಅಲ್ಲೂ ಪ್ರಾಣ ಇದೆ. ಎಲ್ಲೆಲ್ಲಿ ಶಕ್ತಿಯನ್ನು ನೀವು ನೋಡ್ತೀರೋ ಅಲ್ಲೆಲ್ಲ, ಎಲ್ಲೆಲ್ಲಿ ಚಲನೆಯನ್ನು ನೋಡ್ತೀವೋ ಅಲ್ಲೆಲ್ಲ ಪ್ರಾಣ ಇದೆ. ಆದರೆ ನಮ್ಮ ಒಂದು ಇರುವಿಕೆಯಲ್ಲಿ, ನಾವೀಗ ಚರ್ಚೆ ಮಾಡ್ತಿರುವುದು ನಮ್ಮ ಇರುವಿಕೆ, ನಮ್ಮ ಎಕ್ಸಿಸ್ಟೆನ್ಸ್. ವೇದಾಂತ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಎಕ್ಸಿಸ್ಟೆನ್ಸ್. ನಾನು ಯಾರು ಅನ್ನೋದಕ್ಕೂ ನಮ್ಮ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ. ಅದರ ಬಗ್ಗೆ ಹೇಳಿದರು. ತೇನೈಷ ಪೂರ್ಣ. ಮತ್ತು ವಿವರಣೆಗೋಸ್ಕರ ಇದನ್ನು ಕೂಡ ಒಂದು ಪುರುಷ ವಿಧವಾಗಿ, ಪುರುಷಾಕಾರವಾಗಿ ಅರ್ಥೈಸಬಹುದು. ಒಂದು ವೇಳೆ ನೀವು ಈ ಶಕ್ತಿಯಿಂದಲೇ ಮಾಡಲ್ಪಟ್ಟಿರುವಂತಹ ಪ್ರಾಣಮಯ ಆತ್ಮವನ್ನು ಪುರುಷಾಕಾರವಾಗಿ ನೋಡಲಿಕ್ಕೆ ಸಿದ್ಧರಾದರೆ ಆವಾಗ ಪುನಃ ಪ್ರಶ್ನೆಗಳು ಬರ್ತವೆ. ಇದರ ತಲೆ ಏನು, ಇದರ ಬಲಭಾಗ ಏನು, ಇದರ ಎಡಭಾಗ ಏನು, ಇದರ ಮಧ್ಯಭಾಗ ಏನು, ಮತ್ತು ಇದರ ಆಧಾರ ರೂಪವಾದಂತಹ ಭಾಗ ಏನು. ಪುಚ್ಛಂ ಅಂದರೆ ಆಧಾರ. ಅದಕ್ಕೆ ಉಪನಿಷತ್ನಲ್ಲಿ ಹೇಳಿದೆ, ತಸ್ಯ ಪ್ರಾಣ ಏವ ಶಿರಃ ವ್ಯಾನೋ ದಕ್ಷಿಣ ಪಕ್ಷಃ ಅಪಾನ ಉತ್ತರ ಪಕ್ಷಃ ಆಕಾಶ ಆತ್ಮ ಪೃಥಿವೀ ಪುಚ್ಛಂ ಪ್ರತಿಷ್ಠಾ. 5 ಹೇಳ್ತಾರೆ. 5 ಆತ್ಮಗಳಿಗೆ, ಅನ್ನಮಯ, ಪ್ರಾಣಮಯ ಇತ್ಯಾದಿ, ಪ್ರತಿಯೊಂದರಲ್ಲೂ 5 ಅಂಗಗಳನ್ನು ಉಪನಿಷತ್ತು ತಿಳಿಸುತ್ತೆ. ಇವಾಗ ಪ್ರಾಣಮಯ ಆತ್ಮದಲ್ಲಿ ತಸ್ಯ ಪ್ರಾಣ ಏವ ಶಿರಃ ಅಂದರೆ ಏನರ್ಥ? ನಿಮ್ಮಲ್ಲಿ ಹೆಚ್ಚಿನವರು ಕೇಳಿರ್ತೀರ, ಭಾರತೀಯ ಶಾಸ್ತ್ರಗಳಲ್ಲಿ ನಮ್ಮೊಳಗಿರುವಂತಹ ಎಲ್ಲ ಶಕ್ತಿಗಳನ್ನು 5 ವಿಧವಾಗಿ ವಿಂಗಡಿಸಿದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಇವುಗಳಲ್ಲಿ ಇಲ್ಲಿ 4 ಎತ್ಕೊಂಡಿದ್ದಾರೆ. ಪ್ರಾಣವೇ ಇದರ ತಲೆ. ಪ್ರಾಣ ಅಂದರೆ ನಾವು ಉಸಿರಾಟದಲ್ಲೂ ಕೂಡ ಅಭಿವ್ಯಕ್ತವಾಗಿರುವುದು ಪ್ರಾಣ. ಆದ್ದರಿಂದಲೇ ನಾವು ಉಸಿರಾಟದಲ್ಲಿ ಮಾಡುವಂತಹ ಕಸರತ್ತುಗಳಿಗೆ ಪ್ರಾಣಾಯಾಮ ಅಂತ ಹೆಸರಿಟ್ಟಿದ್ದೀವಿ. ವ್ಯಾನಾಯಾಮ ಅಲ್ಲ, ಅದು ಸ್ವಮಾನಾಯಾಮ ಅಲ್ಲ, ಅಥವಾ ಅಪಾನಾಯಾಮ ಅಲ್ಲ, ಅಥವಾ ಉದಾನಾಯಾಮ ಅಲ್ಲ, ಪ್ರಾಣಾಯಾಮ. ಯಾಕಂದರೆ ಉಸಿರಿನ ರೂಪದಲ್ಲಿ ಅಭಿವ್ಯಕ್ತವಾಗಿರುವಂತಹ ಶಕ್ತಿ ಪ್ರಾಣ ಅಂತ ಕರೆಯಲ್ಪಡುತ್ತೆ. ಅದು ಎಷ್ಟು ಎಲ್ಲರಿಗೂ ಸ್ಪಷ್ಟ ಅಂತ ಹೇಳಿದರೆ ಅದಕ್ಕೆ ಅದೇ ತಲೆ ಅಂತ ಹೇಳಿದ್ದು ವಿಶೇಷವಲ್ಲ, ಬಹಳ ಪ್ರಸಿದ್ಧವಾದದ್ದು. ಯಾರಾದರೂ ಸರಿಯಾಗಿ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ಅಸ್ತಮಾ ಇರಬಹುದು ಅಥವಾ ಬೇರೆ ಯಾವುದೋ ರೀತಿಯ ದೌರ್ಬಲ್ಯ ಇರಬಹುದು, ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ ಒಬ್ಬನಿಗೆ, ಹಾಗೆ ಎಲ್ಲರೂ ಗಾಬರಿಗೊಳ್ತಾರೆ. ಯಾಕಂದರೆ ಎಲ್ಲಿ ಒಬ್ಬ ಸರಾಗವಾಗಿ ಉಸಿರಾಡ್ತಿದ್ದಾನೋ, 1 ಮೈಲ್ ಓಡಿ ಬಂದ ಆದರೂ ಕೂಡ ಚೆನ್ನಾಗಿ ಉಸಿರಾಡ್ತಾ ಇದ್ದಾನೆ, ಕೂತ್ಕೊಂಡು ಉಸ್ಸಪ್ಪ ಅಂತ ಹೇಳ್ತಾ ಇಲ್ಲ, ಆವಾಗ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಏನು ಪ್ರಾಣ ಇದೆ ಅವನಲ್ಲಿ ಅಂತ. ಪ್ರಾಣ ಅನ್ನುವಂಥದ್ದು ಒಬ್ಬ ಒಳ್ಳೆ ರೀತಿಯಲ್ಲಿ ಜೀವಂತವಾಗಿರುವುದರ ಒಂದು ಚಿಹ್ನೆ ಆಗಿಬಿಟ್ಟಿದೆ. ಆದ್ದರಿಂದ ಅದಕ್ಕೆ ಶಿರಸ್ಥಾನವನ್ನು ಕೊಟ್ಟಿರುವುದು ಬಹಳ ಸೂಕ್ತವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ತಸ್ಯ ಪ್ರಾಣ ಏವ ಶಿರಃ ವ್ಯಾನೋ ದಕ್ಷಿಣ ಪಕ್ಷಃ. ನಮ್ಮೊಳಗೆ ರಕ್ತ ಸಂಚಾರ ಮತ್ತು ಬೇರೆ ಬೇರೆ ರೀತಿಯಾದ ಒಳಗಿನ ವ್ಯೂಹಗಳು, ಒಳಗಿನ ಸಿಸ್ಟಮ್ಸ್ ಅಂತೇವಲ್ಲ, ಅವೆಲ್ಲ ಚೆನ್ನಾಗಿ ಕೆಲಸ ಮಾಡುವ ಹಾಗೆ ಇರತಕ್ಕಂಥ ಶಕ್ತಿ ವ್ಯಾನ, ಅದು ಬಲಭಾಗ. ಮತ್ತು ಅಪಾನಃ ಉತ್ತರ ಪಕ್ಷಃ, ಕೊಳೆಯನ್ನು ದೇಹದಿಂದ ಹೊರತರುವಂಥದ್ದು ಅಪಾನವಾಯು, ಅದಕ್ಕೆ
ಎಡಭಾಗ, ಉತ್ತರ ಪಕ್ಷ ಅಂದರೆ ಎಡಭಾಗ. ಆಕಾಶ ಆತ್ಮ ಅಂತ ಹೇಳಿದರು. ಈಗ ಸ್ವಲ್ಪ ಶಬ್ದದ ಅರ್ಥ ನೋಡಿ ಆಮೇಲೆ ಅವುಗಳ ಮಹತ್ವವನ್ನು ಸ್ವಲ್ಪ ತಿಳಿಸ್ತೇನೆ. ಆಕಾಶ ಅಂದುಬಿಟ್ರು, ಅದು ವೈದಿಕ ಭಾಷೆ. ವೇದದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯವನ್ನು ಹೇಳುವಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದ್ದರಿಂದ ವೇದವನ್ನು ಸ್ವಲ್ಪ ವಿಸ್ತಾರವಾಗಿ ಓದಿದವರಿಗೆ ಆಕಾಶ ಅಂದಾಗ ಅದಕ್ಕಿರುವ ಹಲವಾರು ಅರ್ಥಗಳು ಕೂಡಲೇ ಗೊತ್ತಾಗ್ತವೆ. ಈ ಕಾಲದಲ್ಲಿ ನಿಮಗೆ ನಮಗೆ ಆಕಾಶ ಶಬ್ದದಿಂದ ಮನಸ್ಸು ಹೋಗೋದು ಬರೇ ವಿಶಾಲವಾದ ಮೇಲೆ ಮೋಡಗಳೆಲ್ಲ ಚಲಿಸುವಂತಹ ಆ ಆಕಾಶವೇ ಮನಸ್ಸಿಗೆ ಬಂದೀತು, ಸ್ಕೈ ಅಥವಾ ಸ್ಪೇಸ್. ಆದರೆ ವೇದದಲ್ಲಿ ಹಲವಾರು ಕಡೆಯಲ್ಲಿ ಆಕಾಶ ಶಬ್ದದಿಂದ ಈ ಸಮಾನ ವಾಯು ಅನ್ನುವಂತಹ ಅರ್ಥ ಬರುತ್ತೆ. ಅದಕ್ಕೆ ಯಾಕೆ ಅದು ಏನು ಆಧಾರ ಅಂತ ಹೇಳಿದರೆ, ದೇಹದ ಮಧ್ಯದಲ್ಲಿರುವಂತಹ ಆಕಾಶದಲ್ಲಿ, ದೇಹದ ಮಧ್ಯದಲ್ಲಿರುವಂತಹ ಸ್ಪೇಸ್ನಲ್ಲಿ ಸಮಾನ ವಾಯುವಿನ ಮುಖ್ಯ ಸ್ಥಾನ ಇದೆ ಅಂತ ಯೋಗಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಸಮಾನ ವಾಯುವಿಗೆ ಒಂದು ಪರ್ಯಾಯ ಪದ ಆಕಾಶ, ಆಕಾಶ ಆತ್ಮ. ಮತ್ತು ಪೃಥಿವೀ ಪುಚ್ಛಂ ಪ್ರತಿಷ್ಠಾ, ಇದು ವೆರಿ ಇಂಟ್ರೆಸ್ಟಿಂಗ್. ಒಮ್ಮೆಲೆ ಪ್ರಾಣವೂ ಅಲ್ಲ, ಅಪಾನವೂ ಅಲ್ಲ, ವ್ಯಾನವ ಉದಾನ ಸಮಾನವೂ ಅಲ್ಲ, ಒಮ್ಮೆಲೆ ಪೃಥಿವಿಗೆ ಹೋಗ್ಬಿಟ್ರು. ಪೃಥಿವಿ ಇದಕ್ಕೆ ಆಧಾರವಂತೆ, ಪ್ರಾಣಮಯ ಆತ್ಮಗೆ. ಇದಕ್ಕೆ ಆಚಾರ್ಯ ಶಂಕರರು ಹೇಗೆ ವಿವರಣೆ ಕೊಡ್ತಾರಂತ ಹೇಳಿದರೆ, ಪುನಃ ಬೇರೆ ಬೇರೆ ವೇದ ಭಾಗಗಳಿಂದ ಎತ್ತಿಕೊಳ್ಳುತ್ತಾ ಅವರು ಹೇಳ್ತಾರೆ, ಪೃಥಿವಿಯಲ್ಲಿ ಆ ಜಡವಾದ ಪೃಥಿವಿ ಅಲ್ಲ, ಇಲ್ಲಿ ಪೃಥ್ವಿ ದೇವತೆ. ಪೃಥ್ವಿ ದೇವತೆಯು ನಮ್ಮೆಲ್ಲ ಪ್ರಾಣಗಳನ್ನು ಕೂಡ ಆಧರಿಸುತ್ತೆ. ಪೃಥ್ವಿ ದೇವತೆಯು ಪ್ರಶ್ನೋಪನಿಷತ್ತಲ್ಲೊಂದು ವಾಕ್ಯವೂ ಇದೆ, ಸೈಷಾ ಪುರುಷಸ್ಯ ಅಪಾನಂ ಅವಷ್ಟಭ್ಯ. ಅಪಾನವನ್ನು ಹಿಡಿದು ಆ ಮೂಲಕ ಎಲ್ಲ ಪ್ರಾಣಗಳನ್ನು ಹಿಡಿದು ಅವುಗಳೆಲ್ಲವೂ ಅವಷ್ಟಭ್ಯ ಅಂದರೆ ಅವಸ್ತಂಭನ, ಶರೀರದಲ್ಲಿ ಚೆನ್ನಾಗಿ ನಿಲ್ಲುವಂತೆ, ಎಲ್ಲೋ ಹೋಗದಿರುವಂತೆ ಅವೆಲ್ಲವನ್ನು ಸುರಕ್ಷಿತವಾಗಿಡುವುದರಲ್ಲಿ ಪೃಥ್ವಿ ದೇವತೆ ಒಂದು ತನ್ನ ಕೆಲಸವನ್ನು ಮಾಡುತ್ತೆ ಅಂತ. ನಮ್ಮ ಶಾಸ್ತ್ರಗಳಲ್ಲಿ ಯಾವ ರೀತಿ ಕಲ್ಪನೆ ಅಂತ ಹೇಳಿದರೆ, ಹೇಗೆ ಮನುಷ್ಯ ಜಗತ್ತಿನಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲಿ ವಿದ್ಯುತ್ ಇದೆ. ಈ ವಿದ್ಯುತ್ತು ಇಡೀ ಬೆಂಗಳೂರು ಮನೆಗಳಲ್ಲೂ ಸಂಸ್ಥೆಗಳಲ್ಲೂ ವಿದ್ಯುತ್ತಿನ ಉಪಯೋಗ ಆಗ್ತಾ ಇದೆ. ಅದು ತನ್ನಿಂತಾನಾಗಿ ಹಾಗೆ ಆಗುತ್ತಾ? ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಒಂದು ವಿದ್ಯುತ್ ವಿಭಾಗ ಅಂತಿರುತ್ತೆ. ಅಲ್ಲಿ ಎಷ್ಟೋ ಅಧಿಕಾರಿಗಳಿರ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಂತ್ರಿಗಳು ಇರ್ತಾರೆ ರಾಜ್ಯ ಸರ್ಕಾರದಲ್ಲಿ. ಮತ್ತು ಮುಂದೆ ಹೋದರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಶಕ್ತಿಗಳನ್ನು ವ್ಯವಸ್ಥಾಪನೆ ಮಾಡಲಿಕ್ಕೆ ಮಂತ್ರಿಗಳು ಇರ್ತಾರೆ. ಅದೇ ರೀತಿಯಲ್ಲಿ ಈ ವಿಶ್ವದ ರಚನೆಯಲ್ಲಿ ಅದು ನಮ್ಮ ಯಾವ ಅಂಗಗಳೇ ಇರಲಿ, ಕಣ್ಣು ಕೆಲಸ ಮಾಡಬೇಕಾದ್ರೆ, ಕಿವಿ ಕೆಲಸ ಮಾಡಬೇಕಾದ್ರೆ, ಇಂದ್ರಿಯಗಳಂತೇವಲ್ಲ, ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕಾದ್ರೆ ಅವೆಲ್ಲಗಳ ಇಂದ್ರಿಯಗಳ ಹಿಂದೆ ಆಯಾ ದೇವತೆಗಳು ಇವೆ ಅಂತ. ಇದೆಲ್ಲ ಭಾಳ ಬೇಸಿಕ್ಸ್ ಇವೆಲ್ಲ. ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಬರ್ಬೋದು, ಆ ದೇವತೆಗಳಂದರೆ ನಿಜವಾಗಿಯೂ ಕೈಕಾಲಿರುವಂತಹ ದೇವತೆಗಳು ಇದ್ದಾರ? ವಾಸ್ತವವಾಗಿ ಈ ವೈದಿಕ ದೃಷ್ಟಿಯಲ್ಲಿ ಆ ಆಕೃತಿ ಅನ್ನೋದು ಮುಖ್ಯವಲ್ಲ. ನಿಮ್ಗೆ ಆಕೃತಿ ಇಷ್ಟ ಆದರೆ ಆಕೃತಿ ಇಟ್ಕೊಂಡು ನೋಡಿ ಆ ದೇವತೆಗಳನ್ನು. ನಿಮ್ಗೆ ಆಕೃತಿ ಅಷ್ಟೊಂದು ಇಷ್ಟ ಅಲ್ಲದಿದ್ದರೆ ಆ ದೇವತೆಗಳನ್ನು ನೀವು ತತ್ವಗಳಾಗಿಯೇ ಭಾವಿಸಿ. ಟೇಕ್ ದೆಮ್ ಆ್ಯಸ್ ಫೋರ್ಸಸ್, ಟೇಕ್ ದೆಮ್ ಆ್ಯಸ್ ಪರ್ಸನ್ಸ್, ಟೇಕ್ ದೆಮ್ ಆ್ಯಸ್ ಹ್ಯಾವಿಂಗ್ ಫಾರ್ಮ್ ಆರ್ ಟೇಕ್ ದೆಮ್ ಆ್ಯಸ್ ಹ್ಯಾವಿಂಗ್ ನೋ ಫಾರ್ಮ್, ಇಟ್ ಡಸಂಟ್ ಮ್ಯಾಟರ್. ಋಷಿಗಳ ದೃಷ್ಟಿಯಲ್ಲಿ ಸಾಕಾರ ಮತ್ತು ನಿರಾಕಾರ ಒಂದು ದೊಡ್ಡ ವಿಷಯವೇ ಅಲ್ಲ. ಹೇಗೆ ನಿಮ್ಮ ಕಾಫಿಯಲ್ಲಿ ನೀವು ಯಾವ ಆಕಾರ ಇಲ್ಲದಂತಹ ಸಕ್ಕರೆಯ ಕಣಗಳನ್ನು ಪೌಡರ್ ಥರ ಇರುವಂತಹ ಸಕ್ಕರೆ ಹಾಕಿದರೂ ಅದು ಕಾಫಿ ಸಿಹಿ ಆಗುತ್ತೆ. ಅಥವಾ ಶುಗರ್ ಕ್ಯೂಬ್ಸ್ ಅಂತ ಸಿಗುತ್ತಲ್ಲ, ಒಂದು 2 ಕ್ಯೂಬ್ ಹಾಕಿದರೂ ಸಿಹಿ ಆಗುತ್ತೆ. ಕ್ಯೂಬ್ ಹಾಕಿಬಿಟ್ಟು ಅದನ್ನು ಕದಡಿ.
ಯಾರಾದರೂ ಇಲ್ಲ ನನಗೆ ಕ್ಯೂಬೇ ಬೇಕಂದರೆ ಆಯ್ತಪ್ಪ ಕ್ಯೂಬೇ ತಗೋ. ಇನ್ನೊಬ್ಬರು ನಾನು ಕ್ಯೂಬ್ ಇಷ್ಟಪಡೋದಿಲ್ಲ, ನನಗೆ ಅದು ಪೌಡರ್ ರೂಪದಲ್ಲೇ 1 ಚಮಚ ಸಕ್ಕರೆ ಹಾಕಿ, ಆಯ್ತು ರೀ ನೀವು ಚಮಚ ಸಕ್ಕರೆನೇ ತಗೊಳ್ಳಿ ಅಂತ. ಇಟ್ ಈಸ್ ನಾಟ್ ಎನ್ ಇಶ್ಯೂ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರ? ಸಕ್ಕರೆ ನಿಮಗೆ ಬೇಕಾಗಿರುವುದು. ಆ ಪ್ರಕಾರವಾಗಿ ಇಂದ್ರನಾಗಲಿ, ವಾಯು ಆಗಲಿ, ಅಗ್ನಿ ಆಗಲಿ, ಬೇರೆ ಬೇರೆ ವಿಶ್ವಕರ್ಮ ಇಂಥ ಎಷ್ಟೋ ದೇವತೆಗಳ ಹೆಸರು ಬರುತ್ತೆ. ತ್ರಕ್ಷ ಅಂತ ಒಬ್ಬ ಬರ್ತಾನೆ. ಇವರೆಲ್ಲರೂ ಕೂಡ ವ್ಯಕ್ತಿಗಳೋ ಅಥವಾ ತತ್ವಗಳೋ? ಆರ್ ದೇ ಫೋರ್ಸಸ್ ಆರ್ ಆರ್ ದೇ ಪರ್ಸನಾಲಿಟೀಸ್? ಆ್ಯಕ್ಚುಲಿ that same question applies to us also. Are we personalities or are we certain energies in motion? ಫಿಲಾಸಫಿ ದೃಷ್ಟಿಯಿಂದ ನೋಡಿದರೆ ನಮ್ಮ ಆಕಾರಗಳು, ಆಕೃತಿಗಳು ಒಂದು ದೃಷ್ಟಿಯಿಂದ ಸತ್ಯ, ಇನ್ನೊಂದು ದೃಷ್ಟಿಯಿಂದ ಇದೆಲ್ಲ ಸಾಪೇಕ್ಷ. ಸಾಪೇಕ್ಷ ಅಂದರೆ ಏನರ್ಥ? ರಿಲೇಟಿವ್. ಸಾಪೇಕ್ಷ ಅಂದರೆ ಕಣ್ಣಿನ ದೃಷ್ಟಿಯಿಂದ ನಮಗೆ ಈ ಬಣ್ಣ, ಈ ಎತ್ತರ, ಈ ಆಕೃತಿ. ಕಣ್ಣು ಒಂದು ಉಪಕರಣ. ನಿಮ್ಮ ಕಣ್ಣು, ನನ್ನ ಕಣ್ಣು, ಇವರ ಕಣ್ಣು, ಅವರ ಕಣ್ಣು. ಕಣ್ಣೊಂದು ಉಪಕರಣ, ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್. ಈ ಉಪಕರಣದ ಸ್ಪೆಸಿಫಿಕೇಶನ್ಸ್ ಅಂತೇವಲ್ಲ, ಈ ಉಪಕರಣದ ಬೇರೆ ಬೇರೆ ಅಂಶಗಳನ್ನು ನೀವು ಬದಲಾಯಿಸಿಬಿಟ್ರೆ ಇವತ್ತು ಒಂದು ರೀತಿ ತೋರುವ ಮನುಷ್ಯ ಇನ್ನೊಂದು ರೀತಿ ತೋರ್ತಾನೆ. ಹೇಗೆ ನಾವು ಬಣ್ಣದ ಕನ್ನಡಕ ಹಾಕ್ಕೊಂಡ್ರೆ ಒಬ್ಬರು ಬಿಳಿ ಶರ್ಟ್ ಹಾಕ್ಕೊಂಡವರು ಕೂಡ, ನಮ್ಮ ಬಣ್ಣದ ಕನ್ನಡಕ ಕೆಂಪಿದ್ರೆ ಅವರು ಬಿಳಿ ಶರ್ಟ್ ಕೆಂಪಾಗಿ ತೋರುತ್ತೆ. ಅದು ಏನೋ ಹೊರಗಿಂದೇನೋ ಹಾಕ್ಕೊಂಡ್ರೆ. ನಾನೀಗ ಹೇಳ್ತಿರೋದು ಉಪಕರಣಗಳ ರಚನೆಯನ್ನು ದೇವರೋ ಯಾರೋ ಯಾವುದೋ ಶಕ್ತಿ ಬದಲಾಯಿಸಿಬಿಟ್ರೆ ದಿ ವೇ ವಿ ಸಿ ದಿ ವರ್ಲ್ಡ್ ಡ್ರಮ್ಯಾಟಿಕಲಿ ಚೇಂಜಸ್. ಆಗ ನಿಮಗೊಂದು ಪ್ರಶ್ನೆ ಬರುತ್ತೆ, ಒಂದು ವೇಳೆ ಆ ಥರ ಬದಲಾದರೆ ಈಗ ತೋರುವ ರೀತಿ ಸತ್ಯವೋ ಅಥವಾ ಮೊದಲು ಪ್ರಪಂಚ ತೋರಿದ ರೀತಿ ಸತ್ಯವಿತ್ತೋ? ಇದು ಸತ್ಯವೋ ಅದು ಸತ್ಯವೋ? ಅದೇ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವದ ದೃಷ್ಟಿಯಿಂದ ಈ ಆಕಾರವೋ ಇನ್ನೊಂದು ಆಕಾರವೋ, ಈ ರೀತಿಯೋ ಅಥವಾ ಮತ್ತೊಂದು ರೀತಿಯೋ, ಈಗ ತಿಳಿದ ಬಗೆಯಲ್ಲಿ ನಾವಿದ್ದೀವೆಯೋ ಅಥವಾ ನಾವು ಇನ್ನೊಂದು ರೀತಿ ಇದ್ದೇವೆಯೋ, ಈಗ ನಾವು ನಮ್ಮನ್ನು ನೋಡುವಂಥದ್ದು ಈ ಕಾಲಕ್ಕೆ ಸತ್ಯ ಅಷ್ಟೇ, ಆಗಿರಬಹುದಾ ಎಂಬುದಾಗಿ ಎಲ್ಲ ಪ್ರಶ್ನೆ ಬರುತ್ತೆ. ಆ ಪ್ರಕಾರ ಪೃಥ್ವಿ ಪುಚ್ಛಂ ಪ್ರತಿಷ್ಠಾ ಅಂದಾಗ ಪೃಥ್ವಿ ಅನ್ನೋ ಶಬ್ದದಿಂದ ಸೂಚಿಸಿ ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಈ ಎಲ್ಲ ಪ್ರಾಣಗಳು, ನಾವು 100 ವರ್ಷ ಬದುಕಿದರೆ 100 ವರ್ಷ ಕೂಡ ನಮ್ಮ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇತ್ಯಾದಿ ನಮ್ಮ ದೇಹದಲ್ಲಿದ್ದು ಏನೆಲ್ಲ ಕೆಲಸ ಮಾಡ್ತಿರ್ತವೆ. ಒಬ್ಬ ಮನುಷ್ಯ ತೀರಿ ಹೋದಾಗ ಅವುಗಳೆಲ್ಲ ಕೂಡ ಹೊರಟೋಗ್ತವೆ. ಮನುಷ್ಯ ಜೀವಂತ ಇರುವವರೆಗೆ ಅವನಲ್ಲಿ ನೆಲೆ ನಿಂತು ತಮ್ಮ ತಮ್ಮ ಕೆಲಸ ಮಾಡುವ ಹಾಗೆ ಯಾರು ನೋಡ್ಕೊಳ್ತಿರೋದು? ಅದಕ್ಕೊಂದು ದೇವತೆ ಇದೆ. ಆ ದೇವತೆಯ ಹೆಸರು ಪೃಥ್ವಿ ಅಂತ ವೈದಿಕ ದೃಷ್ಟಿ. ಅದು ಅದರಲ್ಲಿ ತುಂಬ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆ. ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ ಇಲ್ಲಿ, ಒಂದು ವೇಳೆ ಪೃಥ್ವಿ ದೇವತೆ, ಅದಕ್ಕೆ ಪೃಥ್ವಿ ಜೊತೆಯೂ ಸಂಬಂಧ ಇದೆ. ಆ ಪೃಥ್ವಿ ದೇವತೆ ನಮ್ಮೆಲ್ಲ ಪ್ರಾಣಗಳನ್ನು ಅವುಗಳ ಆಯಾ ಸ್ಥಾನದಲ್ಲಿ ಹಿಡಿದಿದ್ದರೆ, ಒಂದೇ ಉದಾನ ವಾಯು ಅದು ಯಾವಾಗಲೂ ಮೇಲೆ ಉತ್ಕ್ರಮಿಸಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಉದಾನ ವಾಯು ಎಲ್ಲ ಪ್ರಾಣಗಳನ್ನು ಸಂಗ್ರಹಿಸಿಕೊಂಡು ಹೊರಟು ಹೋದಿತ್ತು, ಆಗ ನಾವು ಬಿದ್ದುಬಿಡ್ತೀವಿ. ಅಥವಾ ಗುರುತ್ವಾತ್, ಕೆಲವರು ಈ ಭಾಗವನ್ನು ಓದುತ್ತಾ ಹೇಳ್ತಾರೆ, ಶಂಕರಾಚಾರ್ಯರಿಗೆ ಹಾಗಾದರೆ ಗ್ರಾವಿಟೇಷನ್ ಗೊತ್ತಿತ್ತಾ ಅಂತ. ಯಾಕಂದರೆ ಶಬ್ದ ಉಪಯೋಗಿಸಿರೋದು ಇಲ್ಲಿ ಗುರುತ್ವಾತ್ ಪತನಂ ವಾಸ್ಯಾತ್ ಶರೀರಸ್ಯ ಅಂತ ಹೇಳ್ತಾರೆ. ಒಂದು ವೇಳೆ ಈ ಪೃಥ್ವಿ ದೇವತೆ ಎಲ್ಲ ಪ್ರಾಣಗಳನ್ನು ಅವುಗಳ ತಕ್ಕುದಾದ ಸ್ಥಾನದಲ್ಲಿ ಹಿಡಿದಿದ್ದರೆ, ಗುರುತ್ವದಿಂದಾಗಿ, ಅದರ ಭಾರದಿಂದಾಗಿ, ಗುರು ಶಬ್ದಕ್ಕೊಂದರ್ಥ ಭಾರ ಅಂತ, ಅದರ ಭಾರದಿಂದಾಗಿ ಶರೀರ ಬಿದ್ದು ಹೋದೀತು. ಅಥವಾ ಉದಾನದ ಒಂದು ಪ್ರಭಾವದಿಂದ ಶರೀರ ಹಾರಿ ಹೋದೀತು. ಈ ಕಡೆ ಅದು ಹಾರಿಯೂ ಹೋಗ್ತಾ ಇಲ್ಲ, ಆ ಕಡೆ ಕುಸಿದು ಬೀಳ್ತಾ ಇಲ್ಲ, ಅದು ತನ್ನ ಸ್ಥಾನದಲ್ಲಿ ಇರುತ್ತೆ. ಆದ್ದರಿಂದ ಅಲ್ಲಿ ಅದರ ಒಳಗಿರುವ ಶಕ್ತಿಗಳು ಮಾತ್ರ ಅಲ್ಲದೆ ಆ ಎಲ್ಲ ಶಕ್ತಿಗಳನ್ನು ಒಂದು ರೀತಿಯಲ್ಲಿ ನಿಯಂತ್ರಿಸಿ ಅವುಗಳ ಸ್ಥಾನದಲ್ಲಿಡ್ತಕ್ಕಂತಹ ತತ್ವ ಇದೆ.
ಅದು ಪೃಥಿವೀ ಪುಚ್ಚಂ ಪ್ರತಿಷ್ಠಾ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ನಮ್ಮ ಒಳಗಿನ ಶಕ್ತಿಗಳನ್ನು ಒಂದು ಆತ್ಮದ ರೂಪ ಅಂತ ಉಪನಿಷತ್ ಹೇಳಿತು. ಇಲ್ಲಿ ಇವಾಗ ಒಂದು ಸ್ವಲ್ಪ ವಿಚಾರ ಮಾಡೋಣ. ಈ ಶಕ್ತಿಗಳಿಗೆ ಇಂಥ ಒಂದು ಮಹತ್ತರವಾದ ಸ್ಥಾನ ಯಾಕೆ ಕೊಟ್ಟರು? ನಾನು ಯಾರು ಅನ್ನುವಂತಹ ಅದ್ಭುತವಾದ ಪ್ರಶ್ನೆಗೆ ನಾನು ಶರೀರ ಅಂತ ಹೇಳಿದರು ಮೊದಲು. ಅದಕ್ಕಿಂತ ಮುಂದೆ ಹೋದರೆ ನಾನು ಈ ಶಕ್ತಿಯ ಒಂದು ಸಮೂಹ, ಶಕ್ತಿ ಸಮೂಹವೇ ನಾನು ಅಂತ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ? ಇದ್ರ ಬಗ್ಗೆ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ವಾಸ್ತವವಾಗಿ ನಾವೆಲ್ಲರೂ ಕೂಡ ನಮ್ಮೊಳಗಿನ ಶಕ್ತಿಯನ್ನು ತುಂಬ ಆದರದಿಂದ ನೋಡ್ತೀವಿ. ಯಾವಾಗಲಾದರೂ ನಮಗೆ ದುರ್ಬಲತೆ ಬಂದಾಗ ಬೇಸರ ಪಡ್ತೀವಿ. ಯಾವಾಗಲಾದರೂ ನಮ್ಗೆ ನಿನ್ನೆಯಷ್ಟು ಇವತ್ತಿನ ದಿನ ಲವಲವಿಕೆ ಇಲ್ಲ, ಇವತ್ತು ಸ್ವಲ್ಪ ಏನೋ ಸುಸ್ತಾಗ್ತಾ ಇದೆ ಅಂದರೆ ಯಾರು ಬೇಸರ ಪಡೋದಿಲ್ಲ? ಅದೇ ಒಮ್ಮೆಲೆ ಅದು ಯಾವ ಕಾರಣದಿಂದೋ ಗೊತ್ತಿಲ್ಲ, ಒಳ್ಳೆ ಆಹಾರದಿಂದಲೋ ವ್ಯಾಯಾಮದಿಂದಲೋ ಅಥವಾ ಯಾವುದೋ ಒಂದು ಒಳ್ಳೆ ಸುದ್ದಿ ಬಂತು, ಆಗ ನಾವು ಪುಟಿದೆ ಹೇಳ್ತೇವೆ, ಬಹಳ ಉತ್ಸಾಹದಿಂದ ಓಡಾಡ್ತಿರ್ತೇವೆ. ನಮ್ಮೂರಲ್ಲೊಂದು ಹೇಳ್ತಾರೆ, ಯಾರಾದರೂ ತುಂಬ ಲವಲವಿಕೆಯಿಂದ ಓಡಾಡಿದರೆ ಹೇಳ್ತಾರೆ, ಏನು ಕಿವಿ ಗಾಳಿ ಹೋಯ್ತಾ ಅಂತ ಕೇಳ್ತಾರೆ. ಅದನ್ನು ಹೇಳುವ ಬಗೆ ಅದು ಯಾಕೆ ಬಂತಂದರೆ, ಈ ದನದ ಕರು ಆದಾಗ ಅದು ಸ್ವಲ್ಪ ಅರ್ಧ ಗಂಟೆಯೊಳಗೆ ಎದ್ದು ಬಿಡುತ್ತೆ. ದನದ ಕರು ಎದ್ದು ಬಿಟ್ಟು ಅಂಗಳದಲ್ಲಿ ಜಾಗ ಇದ್ದಾಗ ಎಲ್ಲ ಕಡೆ ಓಡಾಡ್ತಿರುತ್ತೆ, ಹುಚ್ಚು ಹಿಡ್ದಾಗ ಓಡಾಡ್ತಿರುತ್ತೆ. ಮೊದಲು ಆ ದನದ ಕರುವಿಗೆ ಹೇಳ್ತಾರೆ ಕಿವಿ ಗಾಳಿ ಹೋಯ್ತು ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ಯಾರಾದರೂ ತುಂಬ ಓಡಾಡ್ತಿದ್ರೆ ಕಿವಿ ಗಾಳಿ ಹೋಯ್ತು ನಿಮಗೆ ಅಂತ ಕೇಳುವ ಒಂದು ಕ್ರಮ ಇದೆ. ಒಂದು ವೇಳೆ ನಮ್ಮಲ್ಲಿ ವಿಶೇಷವಾದ ಶಕ್ತಿ ನಮಗೆ ಅನುಭವ ಬಂದರೆ ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಇದೆ. ಆಗ ನೀವು ಅಥವಾ ನಾವು ನಮ್ಮ ಬಗ್ಗೆನೇ ಇವತ್ತು ನಾನು ಐ ಮೀನ್ ಸಚ್ ಗುಡ್ ಶೇಪ್, ಇವತ್ತು ನಾನು ಬಹಳ ಒಳ್ಳೆಯ ಸ್ಥಿತಿಯಲ್ಲಿದ್ದೇನೆ. ವೇದಾಂತದ ದೃಷ್ಟಿಯಿಂದ ಅಲ್ಲಿ ಮೇಲೆ ಬಂದಿದ್ದು ಅಥವಾ ನಿನ್ನೆ ದಿವಸ ಕೆಳಗೆ ಹೋಗಿದ್ದು ಶಕ್ತಿಗಳಷ್ಟೇ, ಅದು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಸಾಮಾನ್ಯವಾಗಿ ನಾವು ಅದ್ರ ಬಗ್ಗೆ ತಾದಾತ್ಮ್ಯ ಇಟ್ಕೊಂಡಿರ್ತೀವಿ. ವಿ ಐಡೆಂಟಿಫೈ ವಿತ್ ಇಟ್. ಜಸ್ಟ್ ಆಸ್ ಹಣದ ಬಗ್ಗೆ ತುಂಬ ಆಸಕ್ತಿ ಇರುವವರು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಹೋದಾಗ ತಮ್ಮ ಬಗ್ಗೆ ನಾನೇ ರಾಜ, ನಾನೇ ಮಹಾರಾಜ ಅಂತ ಭಾವಿಸ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಬೇರೆ ಎಲ್ಲ ಸರಿ ಇರ್ಬೋದು ಅವರಿಗೆ, ಆದರೆ ಹಣ ಕಡಿಮೆ ಆದ್ದರಿಂದ ಬ್ಯಾಂಕಲ್ಲಿ ಏನೋ ಒಂದು ಕೀಳುತನ, ಏನು ಇವತ್ತು ನನ್ನ ಮೂಡೇ ಹಾಳಾಗೋಯ್ತು ಅಂಥೇಳಿ. ಸರ್ಕಾರ ಯಾವುದೋ ಹೊಸ ತೆರಿಗೆ ತಂದಿತು, ಸರ್ಕಾರ ಯಾವುದೋ ಒಂದು ಹೊಸ ನಿಯಮ ತಂತು, ಆಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಫೈನ್ ಕಟ್ಟಬೇಕಾಗಿ ಬಂತು. ನಮ್ಮಲ್ಲಿ ಯಾರಿಗೆ ಅದೆಲ್ಲದ್ರ ಬಗ್ಗೆ ತುಂಬ ವಿಶೇಷವಾದ ಕಾಳಜಿ ಇದೆಯೋ ಅವರು ಆ ಆರ್ಥಿಕ ಲಾಭ ನಷ್ಟದ ಜೊತೆಗೆ ತಾವೂ ಕೂಡ ಮೇಲೆ ಕೆಳಗೆ ಹೋಗ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅಷ್ಟು ಚಿಂತೆ ಇಲ್ಲ. ಇನ್ನು ಕೆಲವರು ನಾವು 3 ಅಣ್ಣ ತಮ್ಮಂದಿರು, ಆ ಹಣದೆಲ್ಲ ಅವನು ಮಧ್ಯದವನು ಅಲ್ಲಿ ಹ್ಯಾಂಡಲ್ ಮಾಡ್ತಾನೆ, ನಾನು ಬರೀ ಸೇಲ್ಸ್ ನೋಡ್ಕೊಳ್ತೀನಿ ಅಥವಾ ನಾನು ಬರೀ ಲೋಕಲ್ ಅಂಗಡಿ ನಡೆಸ್ತೀನಿ ಅಷ್ಟೆ, ಅದು ಇನ್ವೆಸ್ಟ್ಮೆಂಟು ಅದೆಲ್ಲ ನಂದೆಲ್ಲ. ಕೆಲವರೆಲ್ಲ ಭಾಳ ಆರಾಮಾಗಿ ನೀವು ಅವ್ರಿಗೆ ಹೇಳ್ಬೋದು, ಅದು ಅವ ಮಧ್ಯದವನು ನೋಡ್ಕೊಳ್ಳಿ, ಬಟ್ ಕಂಪೆನಿಗೆ ನಷ್ಟ ಆದರೆ ನಿಮಗೂ ನಷ್ಟ ಅಲ್ವಾ ಅಂದರೆ ಇರಬಹುದು, ಬಟ್ ಅದು ಮಧ್ಯದವನನ್ನು ಕೇಳಿ, ನಾಟ್ ಮೈ ಜಾಬ್ ಅಂತ ಅಲ್ವಾ. ಇಟ್ಸ್ ಆಲ್ ಇನ್ ದಿ ಮೈಂಡ್, ಇಟ್ ಈಸ್ ಆಲ್ ಇನ್ ದಿ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಕೆಲವು ವಿಷಯಗಳ ಬಗ್ಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ, ಇನ್ನು ಕೆಲವು ವಿಷಯದಲ್ಲಿ ಇರೋದಿಲ್ಲ. ಈ ಶಕ್ತಿ ಅನ್ನೋದು ಎಂಥದ್ದಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ 100ಕ್ಕೆ 100 ಅಲ್ದಿದ್ರು 100ಕ್ಕೆ 99 ಜನ ಅಥವಾ 1000ಕ್ಕೆ 999 ಜನ ತಮ್ಮ ಶಕ್ತಿಗಳು ಕಡಿಮೆ ಆಗಿಬಿಟ್ರೆ ನಾವೇ ಕಡಿಮೆ ಆದ್ವಿ ಅಂತ ಭಾವಿಸ್ತಾರೆ. ಶಕ್ತಿಗಳು ಉತ್ತಮವಾದರೆ ನಾವೇ ಉತ್ತಮವಾದ್ವಿ ಅಂತ ಭಾವಿಸ್ತೀವಿ. ಇದನ್ನು ಇನ್ನೊಂದು ರೀತಿ ಹೇಳುವುದಿದ್ರೆ, ಈ ಪ್ರಪಂಚದಲ್ಲಿ ಹಿಂದೆಯೂ ಅಷ್ಟೇ, ಇವತ್ತು ಇನ್ನೂ ಹೆಚ್ಚು ಹೆಲ್ತ್ ಅನ್ನೋದೊಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಈಗ ಹೆಲ್ತ್ ಪ್ರಾಡಕ್ಟ್ಸ್
ಹಿಂದೆಯೂ ಇತ್ತು, ಹಿಂದೊಂದು 2-3 ಇತ್ತು ಅಷ್ಟೇ. ಚವನಪ್ರಾಶ ಒಂದಿತ್ತು, ಕೊನೆಗೆ ಜೀವನ್ ಟೋನ್ ಅಂತ ಒಂದಿತ್ತಪ್ಪ, ಈಗ ಇದೆಯಲ್ಲೋ ಗೊತ್ತಿಲ್ಲ. ನಾವೆಲ್ಲ ಸ್ಕೂಲ್ ಕಾಲೇಜ್ ಹೋಗುವಾಗ ಒಂದು ಅಡ್ವರ್ಟೈಸ್ಮೆಂಟ್, ಜೀವನ್ ಟೋನ್ ಇದೆಯಾ ಈಗಲೂ? ಚವನಪ್ರಾಶ ಈಗಲೂ ಇದೆ, ಡಾಬರ್, ಅದು ಹಲವಾರು ಕಂಪೆನಿಗಳು ಮಾಡ್ತವೆ. ಆಮೇಲೆ ಪ್ರಪಂಚದಲ್ಲಿ ಅದೆಲ್ಲ ಎಷ್ಟು ದೊಡ್ಡ ಇಂಡಸ್ಟ್ರಿ ಆಗಿದೆ ಅಂದರೆ, ಅದರಲ್ಲಿ ಎಷ್ಟು ಹಣಕಾಸು ನಿವೇಶ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಆಸ್ಟ್ರೋನಾಮಿಕಲ್ ಫಿಗರ್ಸ್. ನಮ್ಮ ದೇಶದಿಂದ ಯೋಗ ಅನ್ನುವಂಥದ್ದು ವಿದೇಶಕ್ಕೆ ಹೋಯಿತು. ಇವಾಗ ಅಮೇರಿಕದಲ್ಲಿ, ನನಗೆ ಆ ಫಿಗರ್ಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಷ್ಟೋ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಂತೆ ಅದು ಇಂಡಸ್ಟ್ರಿ. ಯೋಗ ಕ್ಲಾಸಸ್, ಯೋಗ ಮ್ಯಾಟ್ಸ್, ಯೋಗ ಪಿಲ್ಲೋ, ಯೋಗ ಸ್ಟುಡಿಯೋ, ಆಮೇಲೆ ಬೇರೆ ಬೇರೆ ರೀತಿಯ ಯೋಗಗಳು. ನಮ್ಮ ದೇಶದಿಂದ ಒಬ್ಬ ಬಂಗಾಳಿ ಹೋಗಿದ್ದ ಅಲ್ಲಿ, ವಿಕ್ರಮ್ ಅಂತ. ಅವನೊಂದು ಯೋಗದ ಒಂದು ಪ್ರಕಾರವನ್ನು ಅವನೇ ರಚಿಸಿದ, ಸ್ವಲ್ಪ ಬದಲಾವಣೆ ಮಾಡಿ, ಹಾಟ್ ಯೋಗ ಅಂತ. ವಿಕ್ರಮ್ ಯೋಗ ಅಥವಾ ವಿಕ್ರಮ್ಸ್ ಹಾಟ್ ಯೋಗ. ಅದು ಹಾಟ್ ಅಂದರೆ ಬಿಸಿ ಬಿಸಿ, ಅದು ಬಿಸಿ ಬಿಸಿ ಅಂದರೆ ಅದು ನೀವು ಕೇಳಿರ್ಬೋದು. ಅವನ ಯೋಗ ಹೇಗಂದರೆ, ಒಂದು ಹಾಲನ್ನು ಎಷ್ಟೋ ಟೆಂಪ್ರೇಚರ್ಗೆ ಏರಿಸ್ತಾರೆ, ಎಷ್ಟೋ 50 ಡಿಗ್ರಿಯೋ 60 ಡಿಗ್ರಿಯೋ, ಮೈ ಸುಟ್ಟು ಹೋಗುವಷ್ಟಲ್ಲ, ಬಟ್ ಚೆನ್ನಾಗಿ ಬೆವರು 1 ನಿಮಿಷಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಬೆವರು ಬರುತ್ತೆ. ಅದರಲ್ಲಿ ನೀವು ಕೆಲವುದೆಲ್ಲ ಆಸನ ಪ್ರಾಣಾಯಾಮ ಅದೆಲ್ಲ ಮಾಡಬೇಕು. ವಿಕ್ರಮ್ಸ್ ಹಾಟ್ ಯೋಗ. ಅವನು ಎಷ್ಟೋ ಕೋಟಿ 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 ಡಾಲರನ್ನು ಗಳಿಸಿದ. ಆದರೆ ಇದು ಅಷ್ಟೊಂದು ಪ್ರಾಸಂಗಿಕ ಅಲ್ಲದಿದ್ದರೂ ಒಂದು ಮಾತಲ್ಲಿ ಹೇಳ್ತೇನೆ, ಇವಾಗ ಅವನೊಂದು ದೊಡ್ಡ ಗೊಂದಲಕ್ಕೆ ಸಿಕ್ಕಾಕೊಂಡು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅವನು ಕಣ್ಮರೆ ಆಗಿದ್ದಾನೀಗ. ಬಲು ಪ್ರಸಿದ್ಧವಾದ, ಬಹಳ ಯಶಸ್ವಿಯಾದ, ಬಹಳಷ್ಟು ಧನ ಸಂಪತ್ತನ್ನು ಗಳಿಸಿದಂತಹ ವಿಕ್ರಮ್ ಅನ್ನುವಂಥವನು ನಮ್ಮ ದೇಶದವನು. ಅಮೇರಿಕದಲ್ಲಿ ಯೋಗ ಅನ್ನುವುದನ್ನು ಉಪಯೋಗಿಸ್ಕೊಂಡು ಅದೆಲ್ಲ ಮಾಡಿದವನು. ಈಗ ಏನು ಹೇಳ್ತಾರೆ ಅದಕ್ಕೆ, ಅಂಡರ್ಗ್ರೌಂಡಿಗೆ ಕನ್ನಡದಲ್ಲೊಂದಿದೆ ಭೂಗತ. ಥ್ಯಾಂಕ್ ಯು. ಕೆಲವು ಶಬ್ದ ಎಲ್ಲ ಗೊತ್ತಿದೆ, ಆದರೂ ಆ ಕ್ಷಣದಲ್ಲಿ ಬರೋದು ಭೂಗತ. ಇವಾಗ ಭೂಗತ ಆಗಿದ್ದಾನೆ ಅವರು. ಇತ್ತೀಚೆಗೆ ನಾನು ಅದೆಲ್ಲ ಡೀಟೇಲ್ಸ್ ಸ್ವಲ್ಪ ಓದಿದೆ, ಬೇಜಾರಾಯಿತು. ಹೀಗಾಯ್ತಲ್ಲ. ಯಾವುದೋ ಒಂದು ಲೇಡಿ ಅವನಿಗೆ ಹೆಲ್ಪ್ ಮಾಡ್ತಿದ್ಲು ಮೊದಲು, ಅವಳೇ ಈಗ ಅವನ ವಿರುದ್ಧ ಕೇಸ್ ಹಾಕಿ ಅದು ಹೇಳಿದ್ದಾರೆ. ಪೊಲೀಸರು ನೋಡ್ತಾ ಇದ್ದಾರಂತ. ಎಲ್ಲರೂ ಅವನು ಕಾಣಿಸಿದರೆ ಇಮಿಡಿಯೇಟ್ಲಿ ಅರೆಸ್ಟ್, ಜೈಲಿಗೆ ಹಾಕ್ತಾರೆ. ಇರಲಿ, ಆ ವಿಕ್ರಮ್ ಕತೆ ನಮಗೆ ಯಾಕೆ? ವಿಕ್ರಮಾದಿತ್ಯ ಮತ್ತು ಬೇತಾಳನ ಕತೆ ಕೂಡ ಅದು ಮುಗಿಯೋದೇ ಇಲ್ಲ. ಈ ಯೋಗ ವಿಕ್ರಮನ ಕತೆ ಕೂಡ ನಮಗೆ ಬೇಕಾದ್ದಲ್ಲ. ಹೇಳೋದಕ್ಕೆ ಹೊರಟದ್ದೇನಂತ ಹೇಳಿದರೆ, ಜಸ್ಟ್ ಆ್ಯಸ್ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ ಬಹಳ ಮುಖ್ಯ ಅಂತ ಅನಿಸುತ್ತೆ ನಮಗೆ, ಅದೇ ಪ್ರಕಾರ ನಮ್ಮ ಶಕ್ತಿಗಳು. ಯೋಗ ಅನ್ನೋದು ಅದಕ್ಕೇನೆ. ಒಳ್ಳೆಯ ಆರೋಗ್ಯ, ಕೊಲೆಸ್ಟ್ರಾಲ್, ಶುಗರ್ ಲೆವೆಲ್, ಆಮೇಲೆ ಕಿಡ್ನಿ ವಿಷಯದಲ್ಲಿ ಏನದು ಕ್ರಿಯಾಟಿನಿನ್ ಎಲ್ಲ ಇದೆ. ಅದು ಡಯಾಗ್ನಾಸ್ಟಿಕ್ಸ್. ಈಗಿನ ವೈದ್ಯಕೀಯ ಶಾಸ್ತ್ರದಲ್ಲಿ ಪೆಥಾಲಜಿ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿ ಎಲ್ಲ ರಿಪೋರ್ಟ್ ಕೊಡ್ತಾರೆ. HDL, LDL, ಅದು ಇದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಹಾರದಿಂದ ನಿಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ, ಯಾವ ತಗೊಂಡ್ರೆ ಅದು ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ, ಇದೆಲ್ಲ ಮನುಷ್ಯ ಜನಾಂಗ, ಮಾನವರು ಇದಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಉಪಕಾರ ಆಗಿದೆಯೋ ಆ ಜ್ಞಾನದಿಂದ, ಅದೇ ಜ್ಞಾನದಿಂದ ದುರುಪಯೋಗ ಮಾಡಿಕೊಳ್ಳುವವರು ಅಷ್ಟೇ ಅದನ್ನು ಉಪಯೋಗಿಸಿ ಶೋಷಣೆ ಮಾಡಿದ್ದಾರೆ. ತುಂಬ ಜನ ಬಹಳ ಶ್ರೀಮಂತರಾಗಿದ್ದಾರೆ. ಇಡೀ ಪ್ರಪಂಚವನ್ನೇ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ಮಾಡಿದ ಪ್ರೊಪಗ್ಯಾಂಡ ಅಂತಾರಲ್ಲ, ಅವರು ಮಾಡುವಂತಹ ಪ್ರಚಾರದಿಂದ, ವರ್ತಮಾನ ಪತ್ರಿಕೆ, ಇಂಟರ್ನೆಟ್ಟು, ಅಲ್ಲಿ ಇಲ್ಲಿ ಎಲ್ಲ ಜಾಹೀರಾತು ಹಾಕಿ ಮಾಡುವುದರಿಂದ ಲಕ್ಷ ಗಟ್ಟಲೆ ಜನರು ಅದೇನನ್ನೋ ದಿನ ನುಂಗ್ತಾ ಇರ್ತಾರೆ. ಆಮೇಲೆ ಯಾರೋ ವಾಟ್ಸ್ ಇಸ್ ನೇಮ್, ಡಾಕ್ಟರ್ BM ಹೆಗ್ಡೆ ಅಂತವ್ರು ಯಾರ್ದು ಒಂದು ವಾಟ್ಸ್ಯಾಪ್ ಬರುತ್ತೆ ನಿಮಗೆ. ಅವ್ರು ಹೇಳ್ತಾರೆ, ಇದು ಯಾರಿಗೆ ಬೇಕೇ ಇಲ್ಲ, ನೀವು ತಗೊಳ್ಳೋದೇ ಅವಶ್ಯಕತೆ ಇಲ್ಲ, ಇದು ಬರೇ ಪ್ರೊಪಗ್ಯಾಂಡ, ಇದನ್ನು ತಗೊಂಡಾಗ ನಿಮಗಾಗುವ ಹಾನಿಯೇ ಹೆಚ್ಚು, ಲಾಭ ಕಡಿಮೆ ಅಂತ. ನಮಗೆ ಬೆರಗಾಗ್ತದೆ. ಏನು ಮಾಡೋದು ಈಗ?
ಒಂದು ಕಡೆ ಒಬ್ಬರು ಡಾಕ್ಟ್ರು ಹೇಳ್ತಾರೆ, ಬಿಡಬೇಡಿ, ಇದು ಬಿಟ್ಟರೆ ನಾನು ಡಯಾಬಿಟಿಕ್ ಈಗ 15 ವರ್ಷದಿಂದ. ಕೆಲವು ವರ್ಷಗಳ ಹಿಂದೆ ಒಬ್ಬರು ಲೇಡಿ ಡಾಕ್ಟರ್ ನನಗೆ ಹೇಳಿದರು, ಅವ್ರು ಸ್ವಲ್ಪ ತುಂಟತನ ಹೆಚ್ಚು ಅವರಿಗೆ, ಪ್ರೀತಿಯಿಂದ ಆದರದಿಂದ, ಆದರೆ ಸ್ವಲ್ಪ ತುಂಟತನದಿಂದ ಒಂದು ಮಾತ್ರೆ ಕೊಟ್ಟು, ಸ್ವಾಮೀಜಿ ಈ ಮಾತ್ರೆ ದಿನ ತಗೊಳ್ಳಿ, ಇದು ನಿಮಗೆ ಒಳ್ಳೆಯದಾಗ್ತದೆ. ಹೇಗೆ ಒಳ್ಳೆಯದಾಗ್ತದೆ ಅಂತ ಅಲ್ಲಿ ತುಂಟತನ ನೋಡಿ. ಅವರು ಹೇಳಿದರು ನನಗೆ, ಅವ್ರ ತಲೆನೂ ಹೀಗೆ ಮಾಡ್ತಾ ಮಿಸ್ಚಿವಸ್ಲಿ, ಲವಿಂಗ್ಲಿ, ನಾಟ್ ಇನ್ಸಲ್ಟಿಂಗ್ಲಿ, ಈ ಮಾತ್ರೆ ನೀವು ರೆಗ್ಯುಲರ್ ಆಗಿ ತಗೊಂಡ್ಬಿಟ್ರೆ ನೀವು ಇದು ತಗೊಳ್ಳದಿದ್ರೆ ಯಾವಾಗ ಕುರುಡಾಗ್ತಿರೋ ಅದಕ್ಕಿಂತ 5 ವರ್ಷ ನಂತರ ಕುರುಡಾಗ್ತಿರೋ. ಹೌದು, ಇಫ್ ಯು ಟೇಕ್ ದಿಸ್ ಟ್ಯಾಬ್ಲೆಟ್ ರೆಗ್ಯುಲರ್ಲಿ ಯು ವಿಲ್ ಗೆಟ್ ಬ್ಲೈಂಡ್ 5 years ಲೇಟರ್ ದ್ಯಾನ್ ಅದರ್ವೈಸ್ ಅಂತೇಳಿ ಏನೋ ಬಾಯಿ ಮಾಡಿದರು. ಈಗಲೂ ನನಗೆ ಮುಖ ಕಣ್ಣಲ್ಲಿ ಬರ್ತಾಯಿದೆ. ಐ ಹ್ಯಾವ್ ಟು ಥಿಂಕ್ ಟ್ವೈಸ್ ಅಬೌಟ್ ಇಟ್. ಸೇ ಇಟ್ ಅಗೇನ್. ಯು ವಿಲ್ ಬಿಕಮ್ ಬ್ಲೈಂಡ್ 5 years ಲೇಟರ್ ದ್ಯಾನ್ ಅದರ್ವೈಸ್ ಇಫ್ ಯು ಟೇಕ್ ದಿಸ್ ಟ್ಯಾಬ್ಲೆಟ್. ಹೆದರಿಸಿಬಿಟ್ರು. ಅದರಿಂದ 1 ವಾರ ಅದ್ರ ನಂತರ ನಾನು ತಪ್ಪದೇ ತಗೊಂಡಿದ್ದೆ, ಆಮೇಲೆ ಮರ್ತು ಬಿಟ್ಟು. ನಮ್ದೆಲ್ಲ ಹಾಗೆ, ನಾವೆಲ್ಲರ ಮಾತು ಕೇಳ್ತೇವೆ 1 ವಾರದವರೆಗೆ ಅಷ್ಟೇ. ಯಾಕಂದ್ರೆ ನಾವು ತಿರುಗಾಡ್ತಾ ಇರ್ತೇವೆ. ನಮಗೆ ಎಲ್ಲರೂ ಕ್ಲಾಸಲ್ಲಿ ನಮ್ಮ ಮಾತು ಕೇಳ್ತಾರೆ, ಕ್ಲಾಸಿನ ಹೊರಗೆ ಬಂದ ಕೂಡಲೇ ನಮಗೆ ಉಪದೇಶ ಕೊಡ್ತಾರೆ. ಎನಿವೆ, ಐ ಡೋಂಟ್ ವಾಂಟ್, ನನ್ನ ಬಗ್ಗೆ ನಾನು ಹೆಚ್ಚು ಹೇಳ್ಕೊಳ್ಬಾರ್ದು. ಪ್ರಾಣಮಯ ಆತ್ಮದ ಬಗ್ಗೆ ಹೇಳ್ತಿದ್ದೀವಿ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅದೊಂದು ಭಾಷೆ, ಅದು ಮತ್ತೇನಲ್ಲ. ಅದು ನಮ್ಮ ಫಿಸಿಯಾಲಜಿ, ಅದು ನಮ್ಮ ಶರೀರ ಕೆಲಸ ಮಾಡುವ ಸಂದರ್ಭದಲ್ಲಿ ಹೇಳಿದಂಥ ಮಾತು. ಅದಕ್ಕೆ ಎಲ್ಲರೂ ಪ್ರಾಧಾನ್ಯತೆ ಕೊಡ್ತಾರೆ. ಎಲ್ಲರೂ ಹೆಚ್ಚು ಬದುಕಬೇಕಂತ ಆಸೆ ಪಡ್ತಾರೆ. ಯಾರೋ ಒಬ್ಬನಿಗೊಬ್ಬರು ಡಾಕ್ಟ್ರ್ ಹೇಳಿದ್ರಂತೆ, ನಿನಗಿನ್ನು 1 ದಿನ ಉಳಿದಿರೋದು, ಕೊನೆ ಆಸೆ ಏನಾದರೂ ಇದೆಯಾ ಅಂತ. ಅವನು ಬಹಳ ದುರ್ಬಲನಾಗಿದ್ದ, ಅವನಿಗೆ ನಿಶಕ್ತಿಯಾಗಿತ್ತು, ಬೀಳು ಹಾಗಿದ್ದ ಅವನು. ಅವನಿಗೆ ಅವ್ರು ಹೇಳಿದಾಗ, ಕೊನೆ ಆಸೆ ಏನಾದರೂ ಇದ್ದರೆ ಹೇಳಪ್ಪ ಅಂದಾಗ ಅವನು ಹೇಳಿದ್ನಂತೆ, ಒಂದೇ ಒಂದು ಆಸೆ ಇದೆ ನನಗೆ. ಏನದು? ಇನ್ನೊಬ್ಬರು ಡಾಕ್ಟ್ರನ್ನ ನೋಡಬೇಕು ಅಂತ. ಈ ಮಾತು ಹೇಳುವವ್ರು ನಮಗೆ ಬೇಡ, ಒಂದೇ ದಿವಸ ಉಳಿದಿದೆ ಅಂತ. ಇನ್ನೊಬ್ಬ ಒಮ್ಮೆಲೆ ಬಿದ್ದುಬಿಟ್ನಂತೆ, ಮನೆಯಲ್ಲೇ ಟಾಪ್ ಅಂತ ಬಿದ್ದುಬಿಟ್ಟ. ಅವನ ಹೆಂಡತಿಗೆ ಒಬ್ಬರು ಡಾಕ್ಟ್ರ್ ಮೇಲೆ ಬಹಳ ವಿಶ್ವಾಸ. ಆ ಡಾಕ್ಟ್ರನ್ನ ಫೋನ್ ಮಾಡಿ ಕೂಡಲೇ ಕರೆಸಿ, ಆ ಡಾಕ್ಟ್ರು ಸ್ಟೆಥೋಸ್ಕೋಪ್ ಎಲ್ಲ ಎದೆ ಮೇಲೆಲ್ಲ ಇಟ್ಟು ಹೆಂಡತಿಗೆ ಹೇಳಿದ್ನಂತೆ, ಅಮ್ಮ ಸಾರಿ ಟು ಟೆಲ್ ಯು, ಇವರು ಹೋದರು ಅಂತ. ಗಂಡ ಕೆಳಗೆ ಹೀಗೆ ಬಿದ್ದಿದ್ದ. ಡಾಕ್ಟ್ರ್ ಹಾಗೆ ಹೇಳಿದಾಗ ಗಂಡ ಮೆಲ್ಲ ಕಣ್ಣು ತೆರೆದು, ನಾನು ಜೀವಂತ ಇದ್ದೀನಿ ಅಂದ್ಬಿಟ್ನಂತೆ. ಆಗ ಈ ಜೋಕಲ್ಲಿ ಹೆಂಡತಿ ಅವನಿಗೆ ಹೇಳ್ತಾಳೆ, ಸುಮ್ಮನಿರಿ, ಈ ವಿಷಯ ಡಾಕ್ಟ್ರಿಗೆ ಚೆನ್ನಾಗಿ ಗೊತ್ತು, ನೀವು ಮಾತಾಡಬೇಡಿ, ಈ ವಿಷಯದಲ್ಲಿ ನೀವು ಮಾತಾಡ್ತಕ್ಕದ್ದಲ್ಲ, ಇದು ತಿಳಿದವರು ಡಾಕ್ಟ್ರು ಅಂತ. ಹೀಗೆ ವೈದ್ಯಕೀಯ ಜೋಕ್ಗಳೆಲ್ಲ ಇವೆ. ವೈದ್ಯಕೀಯ ಜೋಕ್ ಬಂದದ್ರಿಂದ ಒಂದು ಕೊನೆಯದು ಹೇಳಿ ಮುಗಿಸ್ತೇನೆ. ಇವತ್ತು ನಾನೇ ಹೋಗಿ ಒಂದು ಹಲ್ಲು ಕೇಳಿಸ್ಕೊಂಡಿದ್ದೀನಿ ಇಲ್ಲಿ. ಡೆಂಟಿಸ್ಟ್ ಒಬ್ಬ ತೀರಿ ಹೋದನಂತೆ. ಆ ಡೆಂಟಿಸ್ಟಿಗೆ ಒಂದು ಗೋರಿ ಅಂತಾರಲ್ಲ, ಗೋರಿ, ಗ್ರೇವ್ ಮಾಡಿ, ಈ ಕ್ರಿಶ್ಚಿಯನ್ರಲ್ಲೆಲ್ಲ ಒಂದು ಸಂಪ್ರದಾಯ ಇದೆ, ಅಲ್ಲಿ ಮೇಲೇನೋ ಬರೀತಾರೆ, ಅದಕ್ಕೆ ಎಪಿಟಾಫ್ ಅಂತಾರೆ, ಏನೋ ಬರೀತಾರೆ. ಈ ದಂತ ವೈದ್ಯ ತೀರಿ ಹೋಗಿ ಅವನನ್ನು ಸಮಾಧಿ ಮಾಡಿ ಅವನ ಶರೀರವನ್ನು ಹುಗಿದು ಮೇಲೆ ಗೋರಿ ಮಾಡಿ ಅಲ್ಲಿ ಏನು ಬರೆದಿದ್ರು ಅಂತ ಸವಾಲು. ಅದಕ್ಕೆ ಉತ್ತರ, ಇದು ಅವನು ಕೊನೆಯದಾಗಿ ತುಂಬಿದಂತಹ ಕ್ಯಾವಿಟಿ. ದಿಸ್ ವಾಸ್ ದಿ ಲಾಸ್ಟ್ ಕ್ಯಾವಿಟಿ ಹಿ ಫಿಲ್ಡ್. ಇಲ್ಲಿ ಫಿಲ್ಲಪ್ ಅಂತಾರಲ್ಲ, ಇದನ್ನು ಫಿಲ್ ಮಾಡಿದ ನಂತರ ಮುಗಿದೋಯ್ತು ಅವನ ಕಥೆ. ಹೀಗೆಲ್ಲ ಇದೆ ಪ್ರಾಣ. ಆದ್ದರಿಂದ ಉಪನಿಷತ್ನಲ್ಲಿ ಹೇಳುವುದೇನೆಂದರೆ, ನಮ್ಮ ತಾದಾತ್ಮ್ಯದ 2ನೆಯ ರಂಗ. ವಿ ಗೆಟ್ ಐಡೆಂಟಿಫೈಡ್ ವಿತ್ ಫಿಸಿಕಲ್ ಬಾಡಿ, ದೆನ್ ಆಲ್ ಆಫ್ ಅಸ್, ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯ ಬಗ್ಗೆ ಎಷ್ಟು ಲವಲವಿಕೆ ಇದೆ, ಸ್ಮರಣ ಶಕ್ತಿ ಎಷ್ಟಿದೆ ನೋಡಿ. ನಮಗೊಂದು ವೇಳೆ ಸ್ಮರಣ ಶಕ್ತಿ ಕಡಿಮೆ ಆದರೆ, ನೆನಪು ಶಕ್ತಿ
ಅಲ್ಲಿ ಎರಡು ಅಂಶ ಇದೆ. ಒಂದು, ನಮಗೇನೋ ನೆನಪಾಗ್ತಾ ಇಲ್ಲ, ಅದು ಒಂದು. ಇನ್ನೊಂದು, ಅದು ಆಗದಿರುವ ಬಗ್ಗೆ ಬಹಳ ತಳಮಳ, ನಮಗೆ ನೆನಪಾಗದಿರುವ ಬಗ್ಗೆ ಬಹಳ ಚಿಂತೆ. ಹೀಗಾದರೆ ಹೇಗೆ, ಈ ಥರ ನನಗೆ ನೆನಪು ಶಕ್ತಿ ಹೋಗ್ತಾ ಹೋದರೆ ಹೇಗೆ ನಡೆದೀತು. ಈ ಎರಡನೆಯದನ್ನು ವೇದಾಂತದಂತಹ ಒಂದು ವಿದ್ಯೆ ಬಹಳಷ್ಟು ಮಟ್ಟಿಗೆ ಪರಿಹರಿಸಲಿಕ್ಕೆ ಸಾಧ್ಯವಾಗ್ತದೆ. ವೇದಾಂತದಿಂದ ದಿನದಿನವೂ ಏನು ಲಾಭ? ಈ ಲೆಕ್ಚರೆಲ್ಲ ಕೇಳಿದಾಗ ಖುಷಿ ಆಗುತ್ತೆ, ಹೊರಗೆ ಹೋದಾಗ ಅದೇ ನಮ್ಮದು ನಾಯಿಬಾಲ ಡೊಂಕು ಅಂತ ಕೆಲವರು ಹೇಳೋರಿದ್ದಾರೆ. ಸತ್ಯವಲ್ಲ. ನಿಜವಾಗಿಯೂ ಕೂಡ ನೀವು ವೇದಾಂತದ ವಿಚಾರ ಮಾಡಿ ಆ ವಿಚಾರದಲ್ಲಿ ಸ್ಪಷ್ಟತೆ ಪಡೆದರೆ ಹಲವಾರು ನಮ್ಮ ಮನಸ್ಸು ಸೃಷ್ಟಿ ಮಾಡುವ ಸಮಸ್ಯೆಗಳು ಹೊರಟೋಗ್ತವೆ. ನಮ್ಮ ಸಮಸ್ಯೆಗಳಲ್ಲಿ ಯಾವಾಗಲೂ ಎರಡು ಭಾಗ ಇದೆ. ಒಂದು ವಾಸ್ತವಿಕವಾದದ್ದು, ಫಿಸಿಕಲಿ. ಎರಡನೇದು ನಮ್ಮ ಮನಸ್ಸು ಅದನ್ನು ಇಂಟರ್ಪ್ರೆಟ್ ಮಾಡುವ ರೀತಿ, ಅದಕ್ಕೆ ಅರ್ಥ ಕೊಡುವ ರೀತಿ. ಈಗ ಇಲ್ಲಿ ಹೇಳಿದ ಉದಾಹರಣೆ, ಇನ್ನೊಂದು ಉದಾಹರಣೆ ಬೇಡ. ಒಂದು ನನಗೆ ಜ್ಞಾಪಕ ಆಗ್ತಾ ಇಲ್ಲ, ಯಾರೋ ಒಬ್ಬರು ಮನೆಯಲ್ಲಿ ಅವ್ರ ಮಗನ ಹೆಸರೇನು, ಅವ್ರ ಹೆಂಡತಿ ಹೆಸರೇನು ನೆನಪಾಗ್ತಾ ಇಲ್ಲ. ಅವ್ರ ಹೆಂಡತಿ ಹೆಸರು, ಅದು ಫಿಸಿಕಲ್. ಓಕೆ, ಅದ್ರ ಬಗ್ಗೆ ನನ್ನ ಬಗ್ಗೆನೇ ಕೀಳು ಭಾವನೆ ಬಂದರೆ, ಒಂದು ಸಮಯದಲ್ಲಿ ಎಷ್ಟು ಸಮರ್ಥ ಇದ್ದೆ ನಾನು, ಎಲ್ಲರ ಹೆಂಡತಿಯರ ಹೆಸರು ಗೊತ್ತಿತ್ತು ನನಗೆ. ಈಗ ನನ್ನ ಕಸಿನ್ ಹೆಂಡತಿಯ ಜ್ಞಾಪಕ ಆಗ್ತಾ ಇಲ್ಲ, ಅಥವಾ ನಮ್ಮ ಸಹೋದ್ಯೋಗಿ ಅವನ ಹೆಂಡತಿಯ ಹೆಸರು ಜ್ಞಾಪಕ ಆಗ್ತಾ. ಹಾಸ್ಯ ಬಿಟ್ಟುಬಿಡಿ. ಈ ಒಂದು ಕಳವಳ, ನನಗೆಲ್ಲ ನೆನಪಿರಬೇಕು ಅಂತ. ಯಾಕಿರ್ಬೇಕ್ರಿ ಎಲ್ಲ ನೆನಪು? ಯಾಕಿರ್ಬೇಕು ನಿಮಗೆ? ನಿಮ್ಮ ದೈನಂದಿನ ಜೀವನದಲ್ಲಿ ನಿಜವಾಗ್ಲೂ ಅವಶ್ಯಕವಾಗಿರೋದು ಒಂದು 10-15 ವಿಷಯ ಇರ್ತದೆ, ಅದು ನೆನಪಿರ್ಬೇಕು ನಿಮಗೆ. ಈ ಪ್ರವಚನ ಆದ ನಂತರ ಹೊರಗೆ ಹೋದಾಗ ತಮ್ಮ ಮನೆ ಎಲ್ಲಿದೆ ಅಂತ ಜ್ಞಾಪಕ ಇರಬೇಕು, ಬೇರೆಲ್ಲೋ ಹೋಗ್ತಕ್ಕದ್ದಲ್ಲ. ಕೆಲವುದೆಲ್ಲ ಬೇಸಿಕ್ಸ್ ಬಿಟ್ಟರೆ 100ಕ್ಕೆ 90ರಷ್ಟು ನಾವು ಸಾಮಾನ್ಯವಾಗಿ ನೆನಪಿಟ್ಕೊಳ್ಳೋದು ಅಷ್ಟೊಂದು ಅವಶ್ಯಕ ಇಲ್ಲ. ಅದಿಲ್ಲದಿದ್ರೂ ನಡೀತದೆ. ಆದರೆ ಆ ಥರ ನಡೀತದೆ ಅಂತ ಒಂದು ಸ್ಥಿತಿಗೆ ಬರಬೇಕಾದ್ರೆ ಒಳಗೊಂದು ಅದು ನಮ್ರತೆ ಅಂಥೇಳಿ, ವಿನಯ ಅಂಥೇಳಿ, ಹ್ಯುಮಿಲಿಟಿ ಅನ್ನಿ, ಅಥವಾ ವೇದಾಂತದ ಭಾಷೆಯಲ್ಲಿ ವಿಚಾರ ಸ್ಪಷ್ಟತೆ. ಆಲ್ ರೈಟ್, ದಟ್ ಈಸ್ ಫೈನ್. ಅದು ಒಂದು ರೀತಿಯ ಜುಗುಪ್ಸೆ ಅಲ್ಲ, ಅಥವಾ ಒಂದು ನೆಗ್ಲಿಜೆನ್ಸ್ ಅಲ್ಲ. ಇಟ್ಸ್ ಎ ಮೆಚ್ಯೂರ್ ಕಮಿಂಗ್ ಟು ಟರ್ಮ್ಸ್. ಯು ಕಮ್ ಟು ಟರ್ಮ್ಸ್ ಮೆಚ್ಯೂರ್ಲಿ ವಿತ್ ಸರ್ಟನ್ ಟರ್ನ್ಸ್ ದಟ್ ಲೈಫ್ ಟೇಕ್ಸ್. ಜೀವನದಲ್ಲಿ ಕೆಲವು ತಿರುವುಗಳು ಉಂಟಾಗ್ತವೆ, ಅದು ನಮ್ಮ ಕೈಯಲ್ಲಿಲ್ಲ. ಎಷ್ಟೋ ಒಳ್ಳೆಯ ತಿರುವುಗಳು ಕೂಡ ನಮ್ಮ ಕೈಯಲ್ಲಿರಲಿಲ್ಲ, ತನ್ನಿಂತಾನಾಗಿ ಆದವು. ಅದೇ ಥರ ಕೆಲವು ಕೆಟ್ಟದನ್ನಿ ಅಥವಾ ಅಪ್ರಿಯವಾದ ತಿರುವುಗಳು ಬದುಕಿನಲ್ಲಿ ಆಗ್ತವೆ. ಏನು ಮಾಡೋದು? ಅವುಗಳನ್ನು ಒಂದು ಪ್ರೌಢಿಮೆಯಿಂದ ಹೀಗಾಗಿದೆ, ಸರಿ, ಏನು ಮಾಡಲಿಕ್ಕೆ ಸಾಧ್ಯ ಇದೆ ನೋಡೋಣ, ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡೋಣ ಅಂತ ಮುಂದುವರೆದ್ರೆ ಎಷ್ಟು ನೆಮ್ಮದಿ ಆದೀತು ನಮಗೆ. ಅದರಲ್ಲಿ ಖಂಡಿತವಾಗಿಯೂ ಭಕ್ತಿ ಮಾರ್ಗವೂ ಅಷ್ಟೇ, ಜ್ಞಾನ ಮಾರ್ಗವೂ ಅಷ್ಟೇ. ಈ ಆಧ್ಯಾತ್ಮಿಕ ವಿಚಾರ, ಆಧ್ಯಾತ್ಮಿಕ ಸಾಧನೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಪ್ರಾಣಮಯ ಕೋಶವನ್ನು ಕೂಡ ಉಪನಿಷತ್ತು ಒಂದಿಷ್ಟು ಹೊಗಳುತ್ತೆ. ಅದನ್ನು ಸಂಗ್ರಹವಾಗಿ ಹೇಳ್ತೇನೆ. ಈ ಪ್ರಾಣಮಯ ಆತ್ಮದ 5 ಭಾಗಗಳನ್ನು ಹೇಳಿದ ಬಳಿಕ ಉಪನಿಷತ್ತು ಹೇಳುತ್ತೆ, ತದಪ್ಯೇಷ ಶ್ಲೋಕೋ ಭವತಿ ಪ್ರಾಣಂ ದೇವಾ ಅನುಪ್ರಾಣಂತಿ ಮನುಷ್ಯಾ ಪಶವಶ್ಚ ಯೇ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವ ತ ಆಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ. ಪ್ರಾಣವೇ ಆಯುಸ್ಸು, ಸರ್ವಂ ಆಯುಷಂ. ಪ್ರಾಣವೇ ಎಲ್ಲ ಮನುಷ್ಯರಿಗೂ ಪಶುಗಳಿಗೂ ಬಹಳ ಮುಖ್ಯವಾದದ್ದು. ಪ್ರಾಣವೇ ಎಲ್ಲ ಭೂತಗಳು ಅಂದರೆ ಜೀವಿಗಳಿಗೆ ಆಯುಸ್ಸು. ಈ ರೀತಿಯಲ್ಲಿ 2
ಪ್ರಶಂಸಾತ್ಮಕವಾದ ಮಾತುಗಳನ್ನು ಪ್ರಾಣಕ್ಕೆ ಹೇಳ್ತಾರೆ. ಇದು ಒಂದು ಕಡೆ ತಪ್ಪು ಗ್ರಹಿಕೆ, ಅನ್ಯತಾ ಗ್ರಹಣ ಅಂತ ಹೇಳಿದ್ದೀವಿ, ಇದನ್ನು ದಾಟಿ ಹೋಗ್ಬೇಕಂತ ಹೇಳಿದ್ದೀವಿ. ಒಂದು ಕಡೆ ಇದನ್ನು ಬಿಡಬೇಕು ಅಂತ, ನಿರಾಕರಿಸಬೇಕು ಅಂತ ಹೇಳಿದ್ದೀವಿ, ಇನ್ನೊಂದು ಕಡೆ ಹೊಗಳುತ್ತಿದ್ದಾರಲ್ಲ ಯಾಕೆ? ಅದಕ್ಕೆ ಇನ್ನೊಮ್ಮೆ ನಾನು ಸ್ಪಷ್ಟೀಕರಿಸ್ತೇನೆ. ಒಂದು ಕಡೆ ಇದು ನಾನಲ್ಲ ಅನ್ನುವ ಸ್ಪಷ್ಟತೆ ಬೇಕು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಇದು ನಾನಲ್ಲ, ಆರೋಹಿ ಕುದುರೆ ನಾನಲ್ಲ ಅಂತ ಅರ್ಥ ಮಾಡಿಕೊಂಡ ಬಳಿಕ ಕುದುರೆಯನ್ನು ಉಪವಾಸವಿರಿಸ್ತಕ್ಕದ್ದಲ್ಲ. ವಾಹನವನ್ನು ಉಪವಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ದಪ್ಪೆ, ಯಾತ್ರೆ ಸುಖವಾದೀತೆ, ಸ್ನೇಹವೆರಡಕಂ ಉಚಿತ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ. ಅರ್ಥಾತ್ ಈ 5 ತಪ್ಪು ವಲಯಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಗಳು ಕುದುರೆ ಥರ. ಪ್ರತಿಯೊಂದರಲ್ಲೂ ಪ್ರಶಂಸೆ ಬಂದಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದು ಇವುಗಳನ್ನು ನಾವು ಒಂದು ಸರಿಯಾದ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು. ಇವುಗಳ ಮೂಲಕವೇ ನಮ್ಮದು ಎಷ್ಟೋ ವ್ಯವಹಾರ ನಡೆಯುತ್ತೆ. ಇವುಗಳ ಮೂಲಕವೇ ನಾವು ಕೊಡ್ತೀವಿ, ತಗೊಳ್ತೀವಿ. ಇವುಗಳ ಮೂಲಕವೇ ನಮ್ಮ ಸಂಬಂಧಗಳೆಲ್ಲ ರೂಪುಗೊಳ್ತವೆ. ಆದ್ದರಿಂದ ಶರೀರವಾಗಲಿ, ಪ್ರಾಣಮಯ ಆತ್ಮವಾಗಲಿ, ಇದು ಆತ್ಮಾನಾತ್ಮ ವಿಚಾರದ ಮಟ್ಟದಲ್ಲಿ ಸ್ಪಷ್ಟವಾಗಿ ನಾಹಂ, ಇದು ನಾನಲ್ಲ ಅಂತ ಹೇಳೋದು ಸತ್ಯ. ಆದರೆ ಜವಾಬ್ದಾರಿ ವಿಷಯದಲ್ಲಿ ಯಾವ ಒಬ್ಬ ವೇದಾಂತ ಅರಿತವನು ಕೂಡ ಇವುಗಳನ್ನು ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಇವುಗಳಲ್ಲಿರುವ ಮಹಿಮೆಯನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಒಂದೇ ವ್ಯತ್ಯಾಸ ಅಂದರೆ, ಇದನ್ನು ಹೇಳಿ ಮುಗಿಸೋಣವಂತೆ, ಒಬ್ಬ ಅಜ್ಞಾನಿ ಯೋಗಾಸನ, ಪ್ರಾಣಾಯಾಮ, ಮಾರ್ನಿಂಗ್ ವಾಕ್, ಈವ್ನಿಂಗ್ ವಾಕ್, ಕಡೆಗೆ ಸರಿಯಾದ ಆಹಾರ, ಇನ್ನೊಂದೆಲ್ಲ ಮಾಡುವಾಗ ಅವನಿಗೆ ಶರೀರದ ಬಗ್ಗೆ ಮತ್ತು ತನ್ನ ಶಕ್ತಿ ರಚನೆಯ ಬಗ್ಗೆ, ಅನ್ನಮಯ, ಪ್ರಾಣಮಯ, ಇದೆರಡರ ಬಗ್ಗೆಯೂ ಬಹಳ ಗಾಬರಿ ಇರುತ್ತೆ. ಬಹಳ ಇದೇನಾದ್ರು ಹೆಚ್ಚು ಕಡಿಮೆ ಆದರೆ ನಾನು ಹೋದೆ ಅಂತ ಭಯ ಇರುತ್ತೆ. ಎಷ್ಟರ ಮಟ್ಟಿಗೆ ನಿಮಗೆ ವೇದಾಂತ ಜ್ಞಾನ ಉಂಟಾಗುತ್ತೋ ಆಗ ನೀವು ಮೊದಲಿನ ಥರನೇ ವಾಕಿಂಗ್ ಮಾಡ್ತೀರಾ, ಆದರೆ ಚಿಂತೆ ಇರೋದಿಲ್ಲ. ಮೊದಲಿನ ಥರನೇ ಎಕ್ಸಸೈಸ್ ಮಾಡ್ತೀರಾ, ಆದರೆ ಕಾಳಜಿ ಇರೋದಿಲ್ಲ. ಮೊದಲಿನ ಥರನೇ ನೀವು ಸರಿಯಾದ ಆಹಾರವನ್ನು ತೆಗೆದುಕೊಳ್ತೀರಾ. ಕೆಟ್ಟ ಆಹಾರ ತುಂಬ ಜನ ಒತ್ತಾಯ ಮಾಡಿದರೂ ಕೂಡ ಬೇಡ, ಸಾಕು, ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಆದರೆ ಅದರಲ್ಲಿ ಯಾವ ರೀತಿಯ ಒಂದು ಚಿಂತೆ, ಕಾಳಜಿ, ಭಯ ಇತ್ಯಾದಿ, ಇನ್ನೊಂದು ಅವ್ರ ಬಗ್ಗೆ ಸಿಟ್ಟು, ಯಾರೋ ನಿಮಗೆ ಸ್ವೀಟ್ ಆಗೋದಿಲ್ಲ, ಯಾರೋ ಸ್ವೀಟ್ ಒತ್ತಾಯ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಬಗ್ಗೆ ಸಿಟ್ಟಾಗೋದಿಲ್ಲ. ಯು ವಿಲ್ ಡೂ ಎವ್ರಿಥಿಂಗ್ ಇನ್ ಎ ಸ್ಪಾಂಟೇನಿಯಸ್ ವೇ, ಭಾಳ ಸ್ವಾಭಾವಿಕವಾಗಿ, ಶಾಂತಿಯಿಂದ, ಅರಿವಿನಿಂದ. ಅದ್ರ ಬಗ್ಗೆ ನಿಮಗೆ ಹೆಮ್ಮೆಯೂ ಇಲ್ಲ. ನಾನು ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡ್ತೀನಿ ಅಂತ ಹೆಮ್ಮೆಯೂ ಇಲ್ಲ. ಅಥವಾ ಯಾವುದೋ ಕಾರಣದಿಂದ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಲಜ್ಜೆ. ಆಮೇಲೆ ಏನು ಹೇಳ್ತಾರೆ ಅದಕ್ಕೆ, ಶೇಮ್, ಲಜ್ಜೆ ಅಂತೀವಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ 4:15 ಗಂಟೆಗೆ ಗಂಟೆ ಬಾರಿಸೋದು ಕೇಳುತ್ತೆ. ನಾನು ಪೂಜೆ ಮಾಡಿ ಎಷ್ಟೋ ವರ್ಷ ಆಯಿತು. ನಾನು ಧರ್ಮಾತ್ಮ ಅಲ್ಲ, ಅವರು ಧರ್ಮಾತ್ಮ. ಇದೆಲ್ಲ ಏನು ಹೇಳ್ತಾರೆ, ಜಜ್ಮೆಂಟಲಿಸಮ್. ಟು ಥಿಂಕ್ ಆಫ್ ಸಂಬಡಿ ಆಸ್ ಸುಪೀರಿಯರ್ಸ್, ನಾನು ಇನ್ಫೀರಿಯರ್, ಇನ್ನು ಅವರು ಧರ್ಮಾತ್ಮರು, ನಾನು ಪಾಪಾತ್ಮ, ಅಥವಾ ಅವರ ಆರೋಗ್ಯ ಎಷ್ಟು ಚೆನ್ನಾಗಿದೆ, ನಂದು ಹಾಳಾಗೋಯ್ತು ಅಂತ ಬೇಸರ ಪಡೋದು, ಅಸೂಯೆ ಪಡೋದು, ಇದು ಹೊರಟೋಗುತ್ತೆ. ಎಷ್ಟರ ಮಟ್ಟಿಗೆ ನೀವು ವೇದಾಂತದಲ್ಲಿ ಮುಂದೆ ಹೋಗ್ತೀರೋ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಶರೀರವನ್ನು, ಮನಸ್ಸನ್ನು, ಪ್ರಾಣಮಯ ಆತ್ಮವನ್ನು, ಬುದ್ಧಿಯನ್ನು ಎಲ್ಲದನ್ನು ಮೊದಲಿನಕ್ಕಿಂತ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತೀರಾ. ಆದರೆ ಯಾವ ಕಂಪ್ಯಾರಿಸನ್ ಅಂತ ನೋಡಿ, ಈ ಹೋಲಿಸೋದು, ನಾನು ಇಷ್ಟು ಎಕ್ಸರ್ಸೈಸ್ ಮಾಡ್ತೀನಿ ಆದರೂ ನನಗೆ ಹಲವಾರು ಆರೋಗ್ಯ. ಅವನು ನೋಡಿ, ಆ ಪಕ್ಕದ ಮನೆಯವನು ಏನೂ ಇಲ್ಲ, ಲಾಲ್ಬಾಗಿಗೆ ಹೋಗ್ತಾರೆ, 5 ನಿಮಿಷ ವಾಕ್ ಮಾಡಿ MTRನಲ್ಲಿ 1 ಗಂಟೆ ಇರ್ತಾನೆ. ಅವನ ಆರೋಗ್ಯ ಅಷ್ಟು ಚೆನ್ನಾಗಿದೆ. ನಾನು 1 ಗಂಟೆಗೆ ಎಕ್ಸರ್ಸೈಸ್ ಮಾಡಿ ಯಾವ ಹೋಟೆಲ್ಗೆ ಹೋಗಲ್ಲ, ಮನೆಗೆ ಬಂದು ಬರೀ ಎಳನೀರು ಕುಡಿತೀನಿ ಅಥವಾ ಹರ್ಬಲ್ ಜ್ಯೂಸ್ ತಗೊಳ್ತೀನಿ. ಆದರೆ ನನಗೆ ದೇವರು ಈ ತೊಂದರೆ ಕೊಟ್ಟಿದ್ದಾರೆ. ಇದೆಲ್ಲ ಈ ಹೋಲಿಕೆ ಮಾಡಿ, ಅವ್ರಿಗೆ ಹೋಲಿಕೆ ಮಾಡಿ, ಇವ್ರಿಗೆ ಹೋಲಿಕೆ ಮಾಡಿ, ನಮಗೆ ಅಥವಾ ಕೆಲವು ಸಿಟ್ಟು ಬಂದಾಗ ನಮ್ಮ ಮನೆಯವರಿಗೆಲ್ಲ ಬೈದು, ಇದು ಹೊರಟು ಹೋಗುತ್ತೆ. ವೇದಾಂತದಲ್ಲಿ ಬಹಳ ದೀರ್ಘವಾಗಿ ಹೇಳುವ ಅವಶ್ಯಕತೆ ಇಲ್ಲ. ದೇಹ, ಮನಸ್ಸು ಇವುಗಳನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ
ಅಹಂಕಾರದಿಂದ ಹುಟ್ಟುವಂತಹ ಎಷ್ಟೋ ವಿಕೃತಿಗಳನ್ನೆಲ್ಲ ನಾವು ಬಿಡ್ತೀವಿ. ವಿ ಲಿವ್ ರೈಟ್ಲಿ ವಿತ್ ಎನ್ ಇನ್ನರ್ ಕ್ವೈಟ್ಯೂಡ್. ಒಂದು ಒಳ ಮೌನದಿಂದ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೆಯುತ್ತಿರುತ್ತೆ. ಅಹಂಕಾರ, ಅವಿದ್ಯೆ ಎಲ್ಲ ಜೋರಾಗಿರುವಾಗ, ಅವುಗಳೆಲ್ಲ ಬಹಳ ಪ್ರಬಲವಾಗಿರುವಾಗ ಬದುಕು ಅಂತ ವ್ಯವಸ್ಥಿತವಾಗಿರೋದಿಲ್ಲ, ಅದರ ತಳಮಳವೇ ಹೆಚ್ಚು. ಈ ಪ್ರಕಾರ ವೇದಾಂತ ನಮ್ಮನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ಅರಿಯುವುದು ಬಹಳ ಮುಖ್ಯ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ತೀನಿ. ಒಂದೆರಡು ಪ್ರಶ್ನೆ ಇದ್ದರೆ, ಒಂದೆರಡು ಕಾಮೆಂಟ್ಸ್ ಇದ್ದರೂ ಕೂಡ ನಿಸ್ಸಂಕೋಚವಾಗಿ ಹೇಳಿ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಈಸ್ ವೆಲ್ಕಮ್. ಯಾರು? ಹಾಂ, ನಾರಾಯಣ. ಅವ್ರಿಗೊಂದ್ಸರಿ ಪ್ಲೀಸ್. ಹಾಂ, ಹೌದು, ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತು, ಹಿಂದೊಮ್ಮೆ ಯಾರಾದರೂ ನಿಮ್ಮ ಶರೀರದ ಬಗ್ಗೆ ಏನೋ ಮಾತು ಹೇಳಿದಾಗ ರಿಯಾಕ್ಟ್ ಮಾಡ್ತಿದ್ರಿ ಬಹುಶಃ. ಇವಾಗ ಬೇರೆ ಯಾರೋ ಹೇಳ್ತಾರೆ, ಯಾರೋ ಅವ್ರು ಹೇಳೋದು ಸತ್ಯ ಇದ್ದರೂ ಕೂಡ ಅದ್ರ ಬಗ್ಗೆ ಬೇಜಾರಿರೋದಿಲ್ಲ. ಹಿಂದೆ ಯಾರೋ ಒಬ್ಬರು ಜನರು ತಮಾಷೆ ಮಾಡ್ತಾರೆ ನೋಡಿ, ಯಾರು ದಪ್ಪ ಇದ್ದರೆ ಏನೋ ದಡೂತಿ, ಅಥವಾ ಯಾರೋ ಎತ್ತರ ಇದ್ದರೆ ಏನೋ ಅಮಿತಾಬ್ ಬಚ್ಚನ್ ಬಂದ, ಅಥವಾ ಕುಳ್ಳ ಇದ್ದರೆ ನಮ್ಮ ಆಕಾರದ ಬಗ್ಗೆ, ನಮ್ಮ ಬುದ್ಧಿಶಕ್ತಿ ಬಗ್ಗೆ, ಎಲ್ಲದ್ರ ಬಗ್ಗೆ ಜನರು ಕಾಮೆಂಟ್ ಮಾಡ್ತಾರೆ. ಅಥವಾ ಜನರು ಕಾಮೆಂಟ್ ಮಾಡೋದು ಬಿಡಿ, ನಾವೇ ನಮ್ಮ ಬಗ್ಗೆ ಒಂದು ಅಭಿಪ್ರಾಯ ಪಡೆದು ಬೇಸರ ಪಡ್ತೀವಿ. ನನ್ನ ಲೈಫಲ್ಲಿ ಸ್ವಲ್ಪ ಎತ್ತರ ಇದ್ದರೆ ಚೆನ್ನಾಗಿರ್ತಿತ್ತು, ಆ್ಯಸ್ ಅನ್ ಎಕ್ಸಾಂಪಲ್. ಅದೆಲ್ಲ ಹೊರಟೋಗ್ತದೆ. ದಟ್ ಈಸ್ ದಿ ಸೈನ್ ಆಫ್ ಯುವರ್ ಆತ್ಮನಿಷ್ಠೆ. ಆತ್ಮನಿಷ್ಠೆಯ ಚಿಹ್ನ ಏನು? ಆತ್ಮನಿಷ್ಠೆ ನಿಮ್ಮಲ್ಲಿದೆ ಅಂತ ಯಾವಾಗ ಗೊತ್ತಾಗುತ್ತೆ ನಿಮಗೆ? ದೇಹದ ಇತಿಮಿತಿಗಳು, ಮನಸ್ಸಿನ ಇತಿಮಿತಿಗಳು, ಬೇರೆ ಬೇರೆ ಕಡೆಯಲ್ಲಿ ನಾವು ಪಡೆಯುವಂತಹ ಸೋಲು, ಬೇರೆ ಬೇರೆ ರೀತಿಯಲ್ಲಿ ನಮಗಾಗುವ ಗೆಲುವು ಮತ್ತು ಸೋಲು, ಅವುಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ನಾನು ಇದ್ರ ಬಗ್ಗೆ ತುಂಬ ಬೇಸರ ಪಡ್ತಿದ್ದೆ, ಇವಾಗ ಅದ್ರ ಬಗ್ಗೆ ಏನು ಮಾಡಬಹುದು ಅದು ಮಾಡ್ತೀನಿ. ನನಗೊಂದು ಆರೋಗ್ಯದ ಸಮಸ್ಯೆ ಇದೆ, ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ, ನಾಳೆ ಡಾಕ್ಟ್ರ್ ಹತ್ರ ಹೋಗಲ್ಲ ಅಂತಲ್ಲ, ಆದರೆ ಅದ್ರ ಬಗ್ಗೆ ಅಂಥ ಒಂದು ತಲೆ ಬಿಸಿ ಇಲ್ಲ. ಅದು ಹೇಗೆ? ಈ ವೇದಾಂತದಲ್ಲಿ ನೀವು ಆಳವಾಗಿ ಹೋಗಿದ್ದೀರಂತ ಅರ್ಥ. ದಟ್ ಈಸ್ ದಿ ಸೈನ್. ವೇರಾಸ್ ಬರೇ ಪುಸ್ತಕ ಪಾಂಡಿತ್ಯ ಇದ್ದುದಾದರೆ ಎಲ್ಲ ಮಾತಾಡೋಕ್ಕೆಲ್ಲ ಬರುತ್ತೆ ಒಬ್ಬನಿಗೆ. ಸ್ವಲ್ಪ ಒಬ್ಬರು ನಿಮ್ಮ ಕೊಲೆಸ್ಟ್ರಾಲ್ ಸ್ವಲ್ಪ ಹೆಚ್ಚಾಗಿದೆ ಅಂದಾಗ, ಅಯ್ಯೋ ಇದು ಇನ್ನೊಂದು ತಿಂಗಳು ನಾನು ವೇದಾಂತಕ್ಕೆ ಹೋಗೋದಿಲ್ಲಪ್ಪ, ಐ ವಿಲ್ ಡೂ ಎಕ್ಸಸೈಸ್ ನಾವು ಅಂಥೇಳಿ ಆ ಗಾಬರಿಗೊಳ್ತೇವೆ. ಸೊ ಒಳಗಿನ ಶಾಂತಿ, ಒಳಗಿನ ಒಂದು ಅನ್ಕಂಡೀಷನಲ್ ಪೀಸ್ ಅದು ಬರುತ್ತೆ ನಿಮ್ಮಲ್ಲಿ. ಇಟ್ ವಿಲ್ ಇನ್ಕ್ರೀಸ್. ನಾವು ಎಷ್ಟೋ ಸಾರಿ ಉಪನಿಷತ್ತು, ವೇದ, ಗೀತೆ ಎಲ್ಲ ಕೇಳಿದರೂ ಅಂತ ನಮ್ಮಲ್ಲಿ ಸುಧಾರಣೆ ಆದದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀರಲ್ಲ. ಅಲ್ಲಿ ಎರಡು ಉಂಟು. ಒಂದು, ಬಹುಶಃ ಸುಧಾರಣೆ ಆಗಿದೆ, ನೀವು ಗಮನಿಸಿಲ್ಲ, ಅದು ಸಾಧ್ಯ ಇದೆ. ಇನ್ನೊಂದು, ಸುಧಾರಣೆ ಬಹಳ ಕಡಿಮೆ ಆಗಿದೆ. ಅದ್ಯಾಕಂದರೆ ಬಹುಶಃ ನಿಮ್ಮ ಬದುಕಿನಲ್ಲಿ ಇನ್ನೂ ಕೂಡ ಹಲವಾರು ವಿಕ್ಷೇಪಗಳಿವೆ. ಅದು ಬಿಡಬೇಕು, ಕೈ ಬಿಡಬೇಡಿ, ಇನ್ನೂ ಪ್ರಯತ್ನ ಮಾಡಿ. ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಇಟ್ಸ್ ರಿಸಲ್ಟ್ಸ್. ಕೆಲವೊಮ್ಮೆ ಹೇಳ್ತಾರಲ್ಲ, ತಾಳಿದವನು ಬಾಳಿಯಾನು. ಇದೊಂದು ಬಹಳ ಅದ್ಭುತವಾದ ವಿಜ್ಞಾನ. ಇದನ್ನು ಅವಸರದಲ್ಲಿ ಬಿಡಬಾರ್ದು. ಬಹುನಾಂ ಜನ್ಮನಾಮಂತೆ. ಇವರು ಜನ್ಮದ್ದೇ ವಿಷಯ ಎತ್ತಿಬಿಟ್ರು. ನಾನು ಹೇಳೋದು ಈ ಜನ್ಮದಲ್ಲೇ. ಅಥವಾ ನಿಮಗೊಂದು ಟಿಪ್ ಕೊಡ್ತೇನೆ, ಒಂದು ಕೆಲಸ ಮಾಡಿ. ನಿಮಗೆ ಫಲ ಬರಬೇಕು ಅಂತ ಆಸೆ ಇದ್ದರೆ ಇನ್ನು ಮುಂದೆ ವೆನೆವರ್ ಯು ರೀಡ್ ವೇದಾಂತ ಅಥವಾ ಯಾವುದೋ ಅಧ್ಯಾತ್ಮ, ಪ್ರತಿ ಒಂದು 20 ನಿಮಿಷ ಓದಿದ ನಂತರ ಒಂದು 10 ನಿಮಿಷ ಪುಸ್ತಕ ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳಿ. ದೆನ್ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯು. ಅಥವಾ ನೀವು ಕೆಲವರು ನಿಮ್ಮಲ್ಲಿ ಹೇಳ್ಬೋದು, ನಾವು ಅಷ್ಟು ಓದೋದಿಲ್ಲ, ಬಟ್ ನಿಮ್ಮಂಥವರೆಲ್ಲ ಬಂದಾಗ ಕೇಳ್ತೀವಂತ. ಸರಿ, ನಮ್ಮಂಥವ್ರು ಬಂದರು, ನಮ್ಮ ಮಾತು ನಿಮಗಿಷ್ಟ ಆಯಿತು, ಮನೆಗೆ ಹೋದಾಗಲೋ ಅಥವಾ ಮನೆ ಮುಟ್ಟೋ ಮೊದಲೇ ಎಲ್ಲಾದರೂ ಕೂತು 1 ಗಂಟೆ ನೀವು ಉಪನ್ಯಾಸ ಕೇಳಿದ್ರಿ, ಒಂದು 10 ನಿಮಿಷ ಏನು ಹೇಳಿದರು ಇವರು, ಯಾವ ಮಾತು ಹೇಳಿದರು ಅಂತ ಸ್ವಲ್ಪ ನಿಮ್ಮ ಕಡೆಯಿಂದ ಅದನ್ನು ರಿವ್ಯೂ ಮಾಡಿ. ದೆನ್ ಇಟ್ ವಿಲ್ ಸಿಂಕ್ ಮಚ್ ಬೆಟರ್. ಮೇ ಬಿ ಬಿಕಾಸ್ ಮೋಸ್ಟ್ ಆಫ್ ಅಸ್ ಜಸ್ಟ್ ಲಿಸನ್, ದೆನ್ ವಿ ಫರ್ಗೆಟ್ ದೇರ್ ಆರ್ ಥಿಂಗ್ಸ್ ಟು ಡೂ. ಅಯ್ಯೋ ಸುಮಾರು ಕೆಲಸ ಇದೆ, ಈಗ ಓಡಿ ಹೋಗಿ ಅದು ಮಾಡಬೇಕು.
ಇಲ್ಲ, ಸ್ವಲ್ಪ ಒಂದು 10 ನಿಮಿಷ ಇನ್ ಎ ರೇಷಿಯೋ ಫಾರ್ 1 hour ಆಫ್ ಲೆಕ್ಚರ್ 10 minutes ಜಸ್ಟ್ ಬಿ ಬೈ ಯುವರ್ ಸೆಲ್ಫ್, ದೆನ್ ಇಟ್ ವಿಲ್ ಸ್ಟಾರ್ಟ್ ಸಿಂಕಿಂಗ್. ಹಾಂ, ದಿಸ್ ಯಾವಾಗ ದ್ವೈತ ಅಂತೇವಲ್ಲ, ಅವ್ರ ಮೇಲೆ ನಾನು ಕೆಳಗೆ, ಇವರು ಗೆದ್ದರು ನಾನು ಸೋತೆ, ಅಥವಾ ಇನ್ನೊಂದು ಕಡೆ ಅವರೆಲ್ಲ ಸೋತರು ನಾನೊಬ್ಬನೇ ಗೆದ್ದೆ, ಈ ಅವರು ಬೇರೆ ನಾವು ಬೇರೆ ಅಂತ ಅದು ಭೇದ ಶಬ್ದ ಉಪಯೋಗಿಸೋಣ. ಯಾವಾಗ ಭೇದ ಬುದ್ಧಿಯಲ್ಲಿ ನಿಮಗೆ ಸತ್ಯತೆ ಇದೆಯೋ ಆಗ ಅದು ಮೋಸ, ಅದಕ್ಕೆ ಮಿಥ್ಯಾ ಅಂತ ಹೇಳೋದು. ಒಂದು ವೇಳೆ ನೀವು ಭೇದವನ್ನು ನೋಡ್ತೀರಾ, ಒಬ್ರು ಎತ್ತರ ಇದ್ದಾರೆ, ಇನ್ನೊಬ್ರು ಕುಳ್ಳ ಇದ್ದಾರೆ, ಒಬ್ರಿಗೆ ಟ್ರೋಫಿ ಬಂತು, ಮತ್ತೊಬ್ಬರು ಚೆನ್ನಾಗಿ ಹಾಡಿದ್ರು ಆದರೆ ಯಾವ ಪ್ರೈಸ್ ಬರಲಿಲ್ಲ, ಇಬ್ಬರನ್ನು ನೀವು ಒಂದೇ ಪ್ರೀತಿಯನ್ನು ನೋಡ್ತೀರೋ ಆವಾಗ ಬ್ರಹ್ಮದಿಂದ ನೀವು ದೂರವೇ ಆಗಲಿಲ್ಲ. ಭೇದ ಬುದ್ಧಿ, ಹೋಲಿಕೆ ಬಗ್ಗೆ ನಾವು ಮಾತಾಡಿದ್ವಲ್ಲ, ಈಗ ಹೋಲಿಕೆ ಮಾಡೋದು, ಮಕ್ಕಳ ಮೇಲೂ ಪ್ರೆಷರ್ ಹಾಕೋದು, ನೋಡು ನೀನು ದೊಡ್ಡವನಾದಾಗ ಫೇಮಸ್ ಆಗಬೇಕು, ನಮ್ಮ ಮನೆಗೆ ನೀನು ಕೀರ್ತಿ ತರಬೇಕು, ಇಲ್ವಾದರೆ ನೋಡು ಅಂತವ್ರಿಗೆ ಭಯಪಡಿಸೋದು, ಇದೆಲ್ಲ ಈ ಬ್ರಹ್ಮಜ್ಞಾನ ಇಲ್ಲದೆ ಇರುವಾಗ ಆಗುವಂಥದ್ದು. ಮಿಥ್ಯ ಅಂದರೆ ಇದೆ, ನಾಮರೂಪಗಳಿಗೆ ಸತ್ಯತ್ವವನ್ನು ಕೊಡುವುದು. ಸತ್ಯತ್ವ ಅಂದರೆ ಏನರ್ಥ? ಅದು ಇಂಡಿಪೆಂಡೆಂಟ್ ಸತ್ಯ ಇದ್ದ ಹಾಗೆ, ಅದು ಬ್ರಹ್ಮದ ಒಂದು ಅಭಿವ್ಯಕ್ತಿ ಅಂತ ತಗೊಂಡಾಗ ಯಾವ ತಪ್ಪಿಲ್ಲ. ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಗಾಡ್. ಈಗ ನಾನು ಕೊಟ್ಟ ಎಕ್ಸಾಂಪಲಲ್ಲಿ ಒಬ್ಬನಿಗೆ ಟ್ರೋಫಿ ಬಂತು, ಆಸ್ಕಾರ್ ಅವಾರ್ಡ್ ಬಂತು, ಸಿನಿಮಾ ವರ್ಲ್ಡಲ್ಲಿ ಹೈಯೆಸ್ಟ್ ಅವಾರ್ಡ್, ಇನ್ನೊಬ್ಬರಿಗೆ ಪಾಪ ನ್ಯಾಷನಲ್ ಅವಾರ್ಡು ಬರಲಿಲ್ಲ. ನಾವು ನಮ್ಮ ಒಂದು ಪ್ರೌಢಿಮೆಯಲ್ಲಿ ಈ ಗಿವಾರ್ಡ್ಗೆಲ್ಲ ಹೆಚ್ಚು ಬೆಲೆ ಕೊಡದೆ ಅವರ ಗುಣಮಟ್ಟವನ್ನು ನೋಡಿ, ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು, ಚೆನ್ನಾಗಿ ಆ್ಯಕ್ಟ್ ಮಾಡ್ದ, ಚೆನ್ನಾಗಿ ಹಾಡ್ದ, ಚೆನ್ನಾಗಿ ಓಡ್ದ, ತನ್ನ ಯಥಾಶಕ್ತಿ ಮಾಡಿದ್ದಾನೆ ಇವನು, ಅದನ್ನು ನಾವು ಮೆಚ್ಚಿಕೊಂಡ್ರೆ ಆವಾಗ ನಾವು ಮಾಯೆಯಿಂದ ಹೊರಗೆ ಬರ್ತೀವಿ. ಅದೇ ಬ್ರಹ್ಮನಿಷ್ಠೆ. ಹಾಂ, ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ ಇವೆಲ್ಲ ಮೊದಲು ಗೊತ್ತಿರಲಿಲ್ಲ. ಶಾಸ್ತ್ರಗಳು ಇವನ್ನೆಲ್ಲ ತಂದು ನಿಮ್ಮನ್ನೇ ನೀವು ಇನ್ನೊಂದು ರೀತಿ ನೋಡಿಕೊಳ್ಳುವ ಹಾಗೆ ಆಯಿತು. ಯು ಸ್ಟಾರ್ಟ್ ಟಾಕಿಂಗ್ ದಟ್ ಐ ಹ್ಯಾವ್ 5 ಲೇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್. ಮೊನ್ನೆವರೆಗೆ ಈ ಮಾತು ಹೇಳ್ತಿರ್ಲಿಲ್ಲ ನೀವು. ಶಾಸ್ತ್ರ ನಿಮಗೆ ಈ ಶಬ್ದಗಳನ್ನೆಲ್ಲ ಕೊಟ್ಟು ಅವುಗಳನ್ನೆಲ್ಲ ತುಂಬಿದು, ಶಾಸ್ತ್ರ ನಿಮ್ಮಲ್ಲಿ ತುಂಬಿತ್ತು. ಅದಕ್ಕೆ ಡೆಲಿಬರೇಟ್ ಸೂಪರ್ ಇಂಪೋಸಿಷನ್ ಅಂತೇವೆ. ಅದಕ್ಕೊಂದು ಪರ್ಪಸ್ ಇದೆ. ಆ ಥರ ಕೆಲವು ಕಲ್ಪನೆಗಳನ್ನೆಲ್ಲ ನಿಮ್ಮಲ್ಲಿ ತುಂಬಿ ನಿಮ್ಮ ವಿಚಾರಧಾರೆಯನ್ನು ಪ್ರಭಾವಿಸಿ, ವಿಚಾರಧಾರೆಯನ್ನು ಎಷ್ಟೋ ರೀತಿಯಲ್ಲಿ ಬದಲಾಯಿಸಿ, ಸರಿಯಾದ ಸಮಯದಲ್ಲಿ ಅವುಗಳಲ್ಲೇ ನೀವು ಸಿಕ್ಕಿ ಹಾಕೊಳ್ಳದಂತೆ ಅವುಗಳಿಂದ ಮುಂದಿರುವಂಥ ಸತ್ಯವನ್ನು ನೋಡಿ ಇದನ್ನೆಲ್ಲ ಬಿಡುವ ಹಾಗೆ ಒಂದು ಪ್ರಕ್ರಿಯೆ ಆಗ್ತದೆ. ಅದು ಸೆಕೆಂಡ್ ಸ್ಟೇಜ್. ಅದು ಅಪವಾದ. ಹೇಗೆ ಈಗ ಡಾಕ್ಟ್ರು, ಪೆಥಾಲಜಿಸ್ಟ್ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿರುವ ಪಾರ್ಟಿಕಲ್ಸ್, ರೆಡ್ ಬ್ಲಡ್ ಕಾರ್ಪಸಲ್ಸ್, ವೈಟ್ ಕಾರ್ಪಸಲ್ಸ್, ರಕ್ತದಲ್ಲಿ ಕೆಲವು ಕಣಗಳಿದೆಯಲ್ಲ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಇತ್ಯಾದಿ, ಅವುಗಳನ್ನೆಲ್ಲ ಸರಿಯಾಗಿ ನೋಡಲಿಕ್ಕೆ ಮೈಕ್ರೋಸ್ಕೋಪಲ್ಲಿ ಅದೇನೋ ಒಂದು ಪಿಗ್ಮೆಂಟ್ ಹಾಕ್ತಾರಂತೆ. ಅದೇನೋ ಒಂದು ಹಾಕಿದಾಗ, ಯಾವುದೋ ಒಂದು ಹಾಕಿದಾಗ ರೆಡ್ ಬ್ಲಡ್ ಕಾರ್ಪಸಲ್ಸ್ ಸ್ಪಷ್ಟವಾಗಿ ತೋರುತ್ತೆ. ಆಗ ಯಾರೋ ಹೇಳ್ಬೋದು, ಅದೆಲ್ಲ ಯಾಕೆ ಹಾಕ್ತೀರಾ, ಮೊದಲೇ ನೋಡೋದು ಕಷ್ಟ, ಇನ್ನೇನೋ ಹಾಕ್ತಿದ್ದೀರಾ ಅಂತ. ಇಲ್ಲ, ಡೆಲಿಬರೇಟ್ ಅಂದರೆ ಏನರ್ಥ? ಉದ್ದೇಶಪೂರ್ವಕವಾಗಿ ನಾನು ಇದೊಂದು ಪಿಗ್ಮೆಂಟ್ ಹಾಕ್ತಾ ಇದ್ದೀನಿ, ಇದು ಯಾವುದೋ ಒಂದು ಕೆಮಿಕಲ್ ಹಾಕ್ತಾ ಇದ್ದೀನಿ. ಇನ್ನೇನೋ ಹಾಕುವುದರಿಂದ ನನ್ನ ರಕ್ತವನ್ನು ಪರೀಕ್ಷಿಸಲಿಕ್ಕೆ ನನ್ನಲ್ಲಿರುವ ಸಾಮರ್ಥ್ಯ ಕಡಿಮೆ ಆಗೋದಿಲ್ಲ, ಅದರ ಬದಲು ಹೆಚ್ಚಾಗುತ್ತೆ. RBC, ರೆಡ್ ಬ್ಲಡ್ ಕಾರ್ಪಸಲ್ಸ್ ನಾನು ಹೆಚ್ಚು ಸ್ಪಷ್ಟವಾಗಿ ನೋಡಬಲ್ಲೆ. ಆಮೇಲೆ ಅದಲ್ಲದೆ ಬೇರೆ ಏನಿಲ್ಲ ಇದಕ್ಕೆ, ಮತ್ತೇನೋ ಹಾಕೋದು. ಸೊ 3 ಶರೀರಗಳು, 5 ಕೋಶಗಳು, ಇನ್ನು ಕೆಲವು ಕಡೆ 3 ಅವಸ್ಥೆಗಳು, ಜಾಗ್ರತ್, ಸ್ವಪ್ನ, ಸುಷುಪ್ತಿ ಇತ್ಯಾದಿ, ಮತ್ತೆಲ್ಲೋ ಕಡೆ ವರ್ಣ, ಆಶ್ರಮ, 4 ಪುರುಷಾರ್ಥ. ಶಾಸ್ತ್ರ ಏನೆಲ್ಲ ನಮಗೆ ತಲೆಗೆ, ಅದಕ್ಕೆ ಕೆಲವರು ಟೀಕೆ ಮಾಡೋರು ಹೇಳ್ತಾರಲ್ಲ, ಈ ಶಾಸ್ತ್ರ ಓದೋ ಮೊದಲು ನಾನು ಎಷ್ಟೋ ನಿಶ್ಚಿಂತೆ ಆಗಿದ್ನಪ್ಪ, ಈಗ ಎಲ್ಲಿ ನೋಡಿದರೂ ಕೂಡ ನನಗೆ ಶಾಸ್ತ್ರದ ಕಲ್ಪನೆ ಬರುತ್ತೆ. ಅರ್ಥ ಅಂತೆ, ಕಾಮ ಅಂತೆ, ಧರ್ಮ ಅಂತೆ, ಮೋಕ್ಷ ಅಂತೆ, ಬ್ರಾಹ್ಮಣ ಧರ್ಮ ಅಂತೆ, ಕ್ಷತ್ರಿಯ ಧರ್ಮ ಅಂತೆ, ಇದೆಲ್ಲ ಹೆಚ್ಚು ಓದ್ದಷ್ಟು ನನ್ನ ತಲೆ ಹೆಚ್ಚು ಬಿಸಿ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಕಮ್ಯುನಿಕೇಷನ್ ಪ್ರಾಬ್ಲಮ್. ಅವ್ರಿಗೆ ಹೇಳಿಕೊಟ್ಟವರು ಬರೇ ಶಬ್ದ ತುಂಬಿದ್ದಾರೆ, ಅರಿವು ಕೊಟ್ಟಿಲ್ಲ. ಎಲ್ಲ ಸಬ್ಜೆಕ್ಟಲ್ಲೂ ಆಗುತ್ತೆ ಹಾಗೆ. ಕೆಲವರೆಲ್ಲ ಎನಿ ಸಬ್ಜೆಕ್ಟ್, ಮ್ಯಾಥ್ಸ್ ಅಥವಾ ಸೈನ್ಸ್,
ಕೆಲವರೆಲ್ಲ ತಲೆ ಕೆಟ್ಟು ಹೋಗುತ್ತೆ ಅವರಿಗೆ. ಒಳ್ಳೆ ಟೀಚರ್, ನಿಮ್ಮ ಅದೃಷ್ಟವಶಾತ್ ಒಳ್ಳೆ ಟೀಚರ್ ಸಿಕ್ಕಿ ಅದನ್ನು ಒಳ್ಳೆ ರೀತಿ ಹೇಳ್ಕೊಟ್ರೆ ಯು ಸೇ ಐ ಲವ್ ದಿಸ್ ಸಬ್ಜೆಕ್ಟ್. ಕೆಲವರು ಮ್ಯಾಥ್ಸ್ ಇಷ್ಟಪಡುವವರು ಇದು ಯಾವುದೋ ಕಾದಂಬರಿ ಓದೋಕ್ಕಿಂತ ಹೆಚ್ಚು ನನಗೆ ಮಜಾ ಇದರಲ್ಲಿ ಬರ್ತದೆ ಅಂತಾರೆ. ಸೊ ಯುವರ್ ಕ್ವೆಶನ್ ಇಸ್ ವಾಟ್ ಈಸ್ ಡೆಲಿಬರೇಟ್ ಸೂಪರ್ ಇಂಪೋಸಿಷನ್? ಡೆಲಿಬರೇಟ್ ಉದ್ದೇಶಪೂರ್ವಕ, ಸೂಪರ್ ಇಂಪೋಸಿಷನ್ ಕೆಲವು ಕಲ್ಪನೆಗಳನ್ನು ಏರಿಸುವುದು ಅಥವಾ ಆರೋಪಿಸುವುದು. ಸೊ ಸಮ್ ಕಾನ್ಸೆಪ್ಟ್ಸ್, ಶಾಸ್ತ್ರಾಯಿಕ್ ಕಾನ್ಸೆಪ್ಟ್ಸ್, ಹೌದು, ಇಟ್ ಹ್ಯಾಸ್ ಎ ಪರ್ಪಸ್. ಆಮೇಲೆ ಡಿಲೀಟ್ ಆಗುತ್ತೆ. ಆಮೇಲೆ ಅದನ್ನು ಸರಿಯಾದ ಸಮಯದಲ್ಲಿ ಪೋಲ್ ವಾಲ್ಟಲ್ಲಿ ಯು ಟೇಕ್ ಎ ಪೋಲ್, ರನ್ ಎ ಡಿಸ್ಟೆನ್ಸ್, ಅದನ್ನು ಭೂಮಿಗೆ ಒತ್ತಿ ಮೇಲೆ ಹೋಗ್ತೀರ, ಆಗ ಅದು ಬಿಡಬೇಕು. ಅದು ಬಿಟ್ಟು ಆಚೆ ಹಾರಬೇಕು. ಇದು ನಮ್ಗೆ ಭಾಳ ಉಪಕಾರ ಮಾಡ್ತು ಅಂತ ಅದನ್ನು ಹಿಡ್ಕೊಂಡಿದ್ರೆ ದೆನ್ ಯು ಡೋಂಟ್ ಗೆಟ್ ದಿ ಪಾಯಿಂಟ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.